ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪನಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿಂ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ಶಿವಧ್ಯಾನ ಸದಾ ನಿರತಂ ಜ್ಞಾನ ವೈರಾಗ್ಯ ಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಿ ಮಮ ನಿತ್ಯಂ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀಮಾತ್ರೇ ನಮಃ ಶ್ರೀಮಾತ್ರೇ ನಮಃ ಶ್ರೀಮಾತ್ರೇ ನಮಃ. ವಶಿನ್ಯಾದಿವಾಗ್ದೇವತಾಯೈ ನಮಃ. ಎಲ್ಲರಿಗೂ ನಮಸ್ಕಾರ. ನಿನ್ನೆಯವರೆಗೆ ನಾವು ಆ ದೇವಿಯ 23 ಶ್ಲೋಕಗಳನ್ನು ಸರಿಸುಮಾರು 63 ನಾಮಗಳನ್ನು ನೋಡಿದ್ದೇವೆ. ನಿನ್ನೆ ದಿವಸ ನಾವು ಮಹಾಪದ್ಮಾಟವಿ ಸಂಸ್ಥಾ ಕದಂಬ ವನವಾಸಿನಿ ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ, ಆ ಕಾಮಾಕ್ಷಿ ಕಾಮದಾಯಿನಿ ಇಲ್ಲಿವರೆಗೆ ನೋಡಿದ್ದೇವೆ. ಅಮ್ಮನವರ ರೂಪ ವೈಭವ, ಅದರಲ್ಲಿ ನಾವು ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಅಂದರೆ ಅಮ್ಮನವರು ತಮ್ಮ ಪಟ್ಟಾಭಿಷೇಕ ಮಹೋತ್ಸವವನ್ನು ಮಾಡಿಕೊಂಡ್ರು ನಿನ್ನೆ. ಆ ಪಟ್ಟಾಭಿಷೇಕದಲ್ಲಿ ಆ ಪಟ್ಟಾಭಿಷೇಕ ನಡೀತಾ ಇರ್ತಕ್ಕಂಥ ಜಾಗ ಎಲ್ಲಿದೆ? ಆ ಸುಧಾಸಾಗರ ಮಧ್ಯದಲ್ಲಿ ಕಾಮಾಕ್ಷಿಯಾದ ತಾಯಿ, ಕಾಮದಾಯಿನಿಯಾದ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡ್ತಕ್ಕಂಥ ಆ ತಾಯಿ ಯಾವ ರೀತಿ ಎಲ್ಲಿದ್ದಾಳೆ? ಕದಂಬ ವನವಾಸಿನಿ ಅಂದರೆ ಇದು ಒಂದು ಪೌರಾಣಿಕವಾದ ಹಿನ್ನೆಲೆಯಲ್ಲಿ ಅರ್ಥವನ್ನು ಮತ್ತು ಅದರೊಳಗಿರ್ತಕ್ಕಂಥ ಗೂಢ ಸಂಕೇತಾರ್ಥಗಳಾದ ಯೋಗಪರమైన ಅರ್ಥ ಮತ್ತು ಮಂತ್ರಪರವಾದ ಅರ್ಥಗಳನ್ನೆಲ್ಲ ನಾವು ವಿಚಾರ ಮಾಡ್ತಾ ಬರ್ತಾ ಇದ್ದೀವಿ. ಈಗ ನಾವು ಮುಂದಿನ ಶ್ಲೋಕಕ್ಕೆ ಪ್ರವೇಶ ಮಾಡೋಣ. ದೇವಶ್ರೀ ಗಣಸಂಧಾತ ಸ್ತೂಯಮಾನಾತ್ಮ ವೈಭವ ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಈ ಒಂದು ಶ್ಲೋಕದಲ್ಲಿ 2 ನಾಮ ಇದೆ. ಹಾಗಾಗಿ ಈ ದೇವರ್ಷಿ ಗಣಸಂಧಾತ ಸ್ತೂಯಮಾನಾತ್ಮ ವೈಭವ ಇಲ್ಲೂ ಅಷ್ಟೇ, ಮಧ್ಯ ಎಲ್ಲೂ ನಿಲ್ಲಿಸೋಂಗಿಲ್ಲ, ಮಧ್ಯ ಪದವಿಭಾಗ ಮಾಡೋಂಗಿಲ್ಲ. ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಇಲ್ಲುವೇ ಒಂದೇ ಪದ, ಒಂದೇ ನಾಮ. ದೇವರ್ಷಿ ಗಣಸಂಗಾತ, ದೇವರ್ಷಿ ಗಣಸಂಗಾತ ಅಂದರೆ ತ್ರಿಮೂರ್ತಿಗಳಾದಿಯಾಗಿ ಅನೇಕ ದೇವತೆಗಳು ಮತ್ತೆ ಋಷಿಗಳು. ದೇವರ್ಷಿ ದೇವತೆಗಳು ಮತ್ತೆ ಋಷಿಗಳು ಇವರಿಬ್ಬರು ಸೇರಿ ಅವರ ಸಮೂಹಗಳಿಂದ ಆ ತಾಯಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೂಯಮಾನಾತ್ಮ ವೈಭವ, ಸ್ತೂಯ ಅಂದರೆ ಸ್ತೋತ್ರ ಮಾಡ್ತಾ ಇದ್ದಾರೆ ಆ ದೇವಿಯನ್ನ. ಯಾವ ಆ ದೇವಿಯ ಆತ್ಮವೈಭವವನ್ನು ಕುರಿತು ಸಮಸ್ತ ದೇವಗಣ ಋಷಿಗಣ ಎಲ್ಲ ಸೇರಿ ಸಮೂಹದಿಂದ ಅಮ್ಮನವರನ್ನ ಸ್ತುತಿಸ್ತಾ ಇದ್ದಾರೆ ಅಂತ. ಇಲ್ಲಿ ದೇವಗಣ ಮತ್ತೆ ಋಷಿಗಣ ಅಂದ್ರೆ ದೇವರು ನಮಗೆ ಗೊತ್ತಿದೆ, ದೇವತೆಗಳೆಲ್ಲ ಸುರರು. ಋಷಿಗಳು ಅಂದ್ರೆ ಅತೀಂದ್ರಿಯ ದರ್ಶನ ದೃಷ್ಟಿ ಉಳ್ಳವರು ಅಂತ. ಋಷಿ ಅಂದ್ರೆ ದೇವರ್ಷಿ ಅಂದ್ರೆ ಋಷಿಗಳು ಅಂದ್ರೆ ಅತೀಂದ್ರಿಯ ದರ್ಶನ ಶಕ್ತಿ ಉಳ್ಳವನ್ನ ನಾವು ಋಷಿಗಳು ಅಂತ ಕರಿತೀವಿ. ಇವರ ಒಂದು ಸಮೂಹ ಎರಡು ಸೇರಿ ಆ ತಾಯಿ ಲಲಿತಾ ಪರಮೇಶ್ವರಿಯ ಆತ್ಮವೈಭವವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇವಗಣ ಅಂದ್ರೆ ಇಂದ್ರಿಯ ಗಣ ಅಂತ, ಇನ್ನು ಅಂತರಾರ್ಥಕ್ಕೆ ಹೋದ್ರೆ ದೇವಗಣ ಅಂದ್ರೆ ಇಂದ್ರಿಯ ಗಣ ಅಂತ. ಇಂದ್ರಿಯ ಗಣ ಯಾವ್ಯಾವ್ದಪ್ಪ ನಮಗೆ ಅಂತಂದ್ರೆ ಇಂದ್ರಿಯ ಗುಣಗಳು. ದೇವಗುಣ ಅಂದ್ರೆ ಅದು ಕ್ರಿಯಾಶಕ್ತಿ, ಇಂದ್ರಿಯ ಗುಣ. ಋಷಿಗುಣ ಅಂದ್ರೆ ಆಲೋಚನಾ ಶಕ್ತಿ, ಆಲೋಚನಾ ಶಕ್ತಿ ಅಂದ್ರೆ ಜ್ಞಾನಶಕ್ತಿ. ಈ ಜ್ಞಾನಶಕ್ತಿ ಮತ್ತೆ ಕ್ರಿಯಾಶಕ್ತಿ ಎರಡೂ ಸೇರಿ
ಸಾಧಕನಿಗೆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಒಂದು ಸಾಧನ. ಆ ಜ್ಞಾನಶಕ್ತಿ, ನಮ್ಮಲ್ಲಿರ್ತಕ್ಕಂಥ ಜ್ಞಾನಶಕ್ತಿ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಕ್ರಿಯಾಶಕ್ತಿ ಸಾಧಕನಿಗೆ ಸಾಧನೆ ಆಗಬೇಕು. ಆ ಸಾಧನೆ ಆದಾಗ ಅವನಿಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ. ಆತ್ಮವೈಭವ ಸ್ತೋಯಮಾನಾತ್ಮ ವೈಭವ ಅಂದ್ರೆ ಅಂತರ್ಮುಖ ಸಾಧನೆಯಿಂದ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೋಬಹುದು ಅಂತ. ಇಲ್ಲಿ ಋಷಿಗಣ ಅಂದ್ರೆ ಆಲೋಚನಾ ಶಕ್ತಿ, ದೇವಗಣ ಅಂದ್ರೆ ಇಂದ್ರಿಯ ಗಣ, ಅದು ಕ್ರಿಯಾಶಕ್ತಿ ಅಂತ ನೋಡಿದ್ವಿ. ಇದರಲ್ಲಿ ನಾವು ಆ ತಾಯಿಯನ್ನ ಸ್ತುತಿಸ್ಬೇಕಾದಾಗ ನಾವೇನ್ ಮಾಡ್ತೀವಿ, ಯಾವುದರಿಂದ ಸ್ತುತಿಸ್ತೀವಿ ಅಂದ್ರೆ ವಾಕ್ಯನಿಂದ ಸ್ತುತಿಸ್ತೀವಿ. ಆ ವಾಕ್ಕು 50 ಅಕ್ಷರಗಳಿಂದ ಕೂಡಿದೆ. ಇದರಲ್ಲಿ ಆ ಅಕ್ಷರಗಳನ್ನು ಇಲ್ಲಿ ಆ ಅಕ್ಷರಗಳ ವಿಭಾಗ ನಮ್ಮ ವರ್ಣಮಾಲೆಯಲ್ಲಿ ತುಂಬಾ ಚೆನ್ನಾಗಿದೆ. ಮೊದಲಿಗೆ ಸ್ವರಗಳು ಬರುತ್ತೆ, ಆಮೇಲೆ ವ್ಯಂಜನಗಳು ಬರುತ್ತೆ. ಸ್ವರಗಳು ಯಾವ್ಯಾವು? ಆ ಇಂದ ಅಮ್ಮ ತನಕ ಇರತಕ್ಕಂಥದ್ದು ಸ್ವರಗಳು 16, ಇವು ದೇವಗಣ. ಇನ್ನು ವ್ಯಂಜನಗಳು ಏನ್ ಬರುತ್ತೆ? ಸಂಯುಕ್ತಾಕ್ಷರಗಳು, ವ್ಯಂಜನಗಳು ಇವೆಲ್ಲ ಕಾಯಿಂದ ಕವರ್ಗದಿಂದ ಹಾವರೆಗೆ, ಯವರ್ಗ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ, ಆಮೇಲೆ ಯಾರ ಲವ ಶಾಶ ಸಹ ಬರುತ್ತೆ. ಹಾವರೆಗೆ, ಕಾಯಿಂದ ಹಾವರೆಗೆ ಅದು ಋಷಿಗಣದ ಸಂಕೇತ. ಇನ್ನು ಸಂಯುಕ್ತಾಕ್ಷರಗಳಿರ್ಬೋದು, ಜ್ಞ ಮತ್ತೆ ಕ್ಷ ಇತ್ಯಾದಿಗಳು. ಈ ಕ್ಷ, ಈ ಎರಡೂ ಸೇರಿ ದೇವಗಣ ಋಷಿಗಣ ಎರಡೂ ಸೇರಿದ್ರೆ, ಅಂದ್ರೆ ಸ್ವರಗಳು ವ್ಯಂಜನಗಳು ಎರಡೂ ಸೇರಿದ್ರೆ ಸಂಯುಕ್ತಾಕ್ಷರ ಆಗುತ್ತೆ. ಸಂಯುಕ್ತಾಕ್ಷರ ಆಗದೆ ಇದ್ರೆ ವಾಕ್ ಬರಲ್ಲ, ಮಂತ್ರಗಳು ಬರಲ್ಲ. ಹಾಗಾಗಿ ಇವೆರಡೂ ಸೇರಿ ಅಮ್ಮನವ್ರನ್ನ ಸ್ತುತಿಸ್ತಾ ಇದೆ ಅಂತಕ್ಕಂಥ ಒಂದು ಅರ್ಥನೂ ಸಹ ಇದರಲ್ಲಿ ಬರುತ್ತೆ. ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಈಗ ಇಲ್ಲಿ ಏನಾಯ್ತು, ಒಂದು ಅಮ್ಮನವರ ರೂಪ ವೈಭವ ಬಂತು. ಅದ್ರ ಜೊತೆಗೆ ಪೌರಾಣಿಕವಾದ ಹಿನ್ನೆಲೆಯಲ್ಲಿ ಅಮ್ಮನವರ ಒಂದು ಲೀಲಾ ವೈಭವನು ಈಗ ಬರ್ತಾ ಇದೆ. ಲೀಲಾ ವೈಭವ ಅಂದ್ರೆ ಈಗ ನೋಡಿ, ಇದು ಬರೀ ಸಹಸ್ರನಾಮ ಸ್ತೋತ್ರ ಮಂತ್ರ ಅಷ್ಟೇ ಅಲ್ಲ, ಇದರೊಳಗೆ ಈ ತರ ರೂಪ ವೈಭವ ಮತ್ತೆ ಲೀಲಾ ವೈಭವ, ಆ ಪುರಾಣದ ಕತೆ, ವೇದಗಳ ಸಾರ ಎಲ್ಲ ಇದರಲ್ಲಿ ಬರುತ್ತೆ. ಈಗ ನಾವು ಅದನ್ನ ನೋಡ್ತಾ ಹೋಗೋಣ. ಬಂಡಾಸುರನನ್ನ ವಧಿಸಲು ಉದ್ಯುಕ್ತರಾದ ಶಕ್ತಿ ಸೇನೆಯಿಂದ ಆವೃತವಾದವಳು ಅಂತ. ಶಕ್ತಿ ಸೇನಾ ಸಮನ್ವಿತ. ಬಂಡಾಸುರ ರಾಕ್ಷಸ, ಇದ್ರ ಬಗ್ಗೆನೂ ಸ್ವಲ್ಪ ನಾವು ಅಮ್ಮನವರ ಕಥಾ ವೈಭವವನ್ನು ನೋಡಿದ್ರೆ, ಕಥಾ ಲೀಲೆ ನೋಡಿದಾಗ ಯಾವ ರೀತಿ ಆ ಬಂಡಾಸುರ ಅಂದ್ರೆ ಯಾರು? ಆ ಬಂಡಾಸುರ ಅಂದ್ರೆ ಅವನು ಅಜ್ಞಾನ ಸೂಚಕವಾದ ರಾಕ್ಷಸ ರೂಪವಾದ ಅಜ್ಞಾನಮಯ ನಡವಳಿಕೆ ನಮ್ಮಲ್ಲಿರ್ತಕ್ಕಂಥದ್ದು, ಅದನ್ನೇ ಬಂಡಾಸುರ ಅಂತ ಕರಿತೀವಿ. ಅವನ ರಾಜಧಾನಿ ಯಾವುದು? ಈ ಹೆಸರುಗಳನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಬಂಡಾಸುರನ ರಾಜಧಾನಿ ಶೂನ್ಯಕ ಪಟ್ಟಣ ಅಂತ. ಆ ಶೂನ್ಯಕ ಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವನಿಗಿಬ್ರು ಅಣ್ತಮ್ಮಂದ್ರು, ವಿಷಂಗ ಮತ್ತೆ ವಿಶುಕ್ರ ಅಂತ ಇಬ್ರು ಅಣ್ತಮ್ಮಂದ್ರು. ಅವರ ಜೊತೆ ಸೇರಿ, ಆ ಜೊತೆಗೆ ಅವನಿಗೆ 30 ಜನ ಮಕ್ಕಳಿರ್ತಾರೆ. ಆ ಹಸುರನಿಗೆ 30 ಜನ ಮಕ್ಕಳಿದ್ದಾರೆ. ಅವರು ಜೊತೆಗೆ ಕೋಟಿ ಸೈನ್ಯದಿಂದ ಅಕ್ಷೋಹಿಣಿ ಸೈನ್ಯ ಸಮೇತನಾಗಿ ಬಂಡಾಸುರ ಯುದ್ಧಕ್ಕೆ ಸನ್ನದ್ಧನಾಗಿ ಬರ್ತಾನೆ. ಇಲ್ಲಿ ಆ ಹೆಸರುಗಳನ್ನ ಗಮನಿಸಿದ್ರೆ ಆ ಒಳಗಡೆ ಇನ್ನೊಂದು ಅಂತರಾರ್ಥ ನಮಗೆ ಸ್ಫುರಣೆ ಆಗುತ್ತೆ. ಇದರೊಳಗಡೆ ಆ ಬಂಡಾಸುರ ಅಂದ್ರೆ ಅಜ್ಞಾನ ಪ್ರತೀಕ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ಪ್ರತೀಕ. ಇವನು ಶೂನ್ಯಕ ರಾಜಧಾನಿ. ಯಾಕೆಂದ್ರೆ ಅಜ್ಞಾನ ಯಾವಾಗಲೂ ಅಂಧಕಾರದಲ್ಲಿರುತ್ತೆ. ಹೆಸರು ನೋಡಿ, ಶೂನ್ಯಕ ಅಂದ್ರೆ ಶೂನ್ಯ ಅಂದ್ರೆ ಅಲ್ಲಿ ಏನೂ ಇಲ್ಲ, ಬೆಳಕು ಇಲ್ಲ, ಏನೂ ಇಲ್ಲ, ತುಂಬಾ ಕತ್ಲೆ ಆಗಿರ್ತಕ್ಕಂಥದ್ದು, ತಮೋಗುಣ ಪ್ರಧಾನವಾದ ಪ್ರದೇಶ. ಮನುಷ್ಯನಲ್ಲಿ ತಾಮಸ ಗುಣ ಜಾಸ್ತಿ ಆದಾಗ ಅಜ್ಞಾನ ತನ್ನನ್ನು ತಾನೇ ಮನೆ ಮಾಡಿ ಅವನಲ್ಲಿ ಕೂತು ಬಿಡುತ್ತೆ. ಆ ಅಜ್ಞಾನ ಪ್ರತೀಕವಾದ ಬಂಡಾಸುರ ಶೂನ್ಯಕ ರಾಜಧಾನಿ. ಅವನಿಗೆ ವಿಷಂಗ ವಿಶುಕ್ರ ಅಂತ ಅಣ್ತಮ್ಮಂದ್ರು. ಇದು ಬಹಳ ಅಲ್ಲಿ ಮುಂದೆ ಬರುತ್ತೆ, ವಿಷಂಗ ವಿಶುಕ್ರಂದು, ಅಲ್ಲಿ ಚಿಂತನೆ ಮಾಡೋಣ. ವಿಷಂಗ ಅಂದ್ರೆ ನಮಗೆ ಅಹಂಕಾರ ಮಮಕಾರಾದಿಗಳು. ಈ ಅಹಂಕಾರ ಮಮಕಾರಾದಿಗಳು ಅವಿದ್ಯೆ ಜೊತೆ ಅಜ್ಞಾನದ ಜೊತೆ ಸೇರ್ಕೊಂಡ್ರೆ ಎಂತ ಅದೊಂದು ದೊಡ್ಡ ಸೈನ್ಯ. ಇದನ್ನೇ ಎದುರಿಸೋದು ಯುದ್ಧ, ಒಳಗಡೆ ನಡೀತಕ್ಕಂಥ ಯುದ್ಧ. ಈ ಸೈನ್ಯಕ್ಕೆ ಒಬ್ಬ ಸೈನ್ಯಾಧ್ಯಕ್ಷ ಇದ್ದಾನೆ. ಆ ಸೈನ್ಯದ ಅಧ್ಯಕ್ಷನ ಹೆಸರು ಕುಟಿಲಾಕ್ಷ ಅಂತ. ನೋಡಿ ಹೆಸರು, ಅವನ ಹೆಸರು ಕುಟಿಲಾಕ್ಷ. ಕುಟಿಲಾಕ್ಷ ಅಂತಂದ್ರೆ ಈ ಅಜ್ಞಾನ ಪ್ರಧಾನವಾದ ತಾಮಸದಲ್ಲಿ ಅಂದ್ರೆ
ಅಂಧಕಾರದಲ್ಲಿ ಮುಳುಗಿರತಕ್ಕಂಥ ಅಜ್ಞಾನಕ್ಕೆ ಕುಟಿಲ ಬುದ್ಧಿ ಜೊತೆಗೆ ಸೇರ್ಕೊಂಡ್ರೆ ಏನಾಗುತ್ತೆ? ಆ ಸೈನ್ಯ ಹೆಂಗಿರ್ಬೇಕು? ಅವನು ಕುಟಿಲಾಕ್ಷ ಅಂತ. ಇವರು ಯುದ್ಧಕ್ಕೆ ಬರ್ತಾರೆ. ಈಗ ಅಮ್ಮನವರು ಅದಕ್ಕೆ ಸರಿಯಾಗಿ ಯುದ್ಧಕ್ಕೆ ರೆಡಿ ಆಗ್ಬೇಕು. ಈಗ ದೇವತೆಗಳಿಗೆಲ್ಲ ದರ್ಶನ ಕೊಟ್ಟು ಅಮ್ಮನವರು ಚಿದಗ್ನಿ ಕುಂಡದಿಂದ ಅವರು ಆವಿರ್ಭವಿಸಿದ್ದಾರೆ. ಮೊದಲು 8 ಬೆಳಕಾಗಿ ವಶಿನ್ಯಾದಿ ವಾಗ್ದೇವತೆಗಳು 8 ಜನ ಹೊರಗಡೆ ಬರ್ತಾರೆ. ಈಗ ಅಮ್ಮ ಯುದ್ಧಕ್ಕೆ ಸನ್ನದ್ಧರಾಗಿ ಸಂಪೂರ್ಣವಾಗಿ ಹೊರಗಡೆ ಬರ್ತಾರೆ. ಆ ಅಮ್ಮನ ಒಳಗಡೆಯಿಂದ ಶಕ್ತಿ ಸೇನೆ ಆಚೆ ಬರ್ತಾರೆ. ಕೋಟ್ಯಾನುಕೋಟಿ ಶಕ್ತಿ ದೇವತೆಗಳು ಅಮ್ಮನೊಳಗಿಂದ ಆವಿರ್ಭವಿಸಿ ಅಮ್ಮನ ಬೆಳಕಿನ ಕಿರಣಗಳು ಎಲ್ಲ ದಿಕ್ಕುಗಳನ್ನು ಹರಡುತ್ತೆ. ಆ ಎಲ್ಲ ದಿಕ್ಕುಗಳಿಗೂ ಹೊರಟಿರ್ತಕ್ಕಂಥ ಪ್ರತಿಯೊಂದು ಕಿರಣಗಳಿಂದ ಒಬ್ಬೊಬ್ಬ ಸೈನಿಕೋಪಾದಿಯಲ್ಲಿ ಅಮ್ಮನವರ ಪ್ರತಿರೂಪವೇ ಸೈನ್ಯವಾಗಿ ಆಚೆ ಬರುತ್ತೆ. ಇಲ್ಲಿ ಅಮ್ಮನವ್ರು ಯಾರು, ಸೈನ್ಯ ಯಾವುದು ಅಂತ ಗೊತ್ತಾಗಬಾರದು. ಆ ತರ ಈಗ ಸೈನಿಕರೆಲ್ಲ ಒಂದೇ ತರ ಯೂನಿಫಾರ್ಮ್ ಹಾಕೊಂಡಿರ್ತಾರೆ. ಅದೇ ತರ ಇಲ್ಲಿರ್ತಕ್ಕಂಥ ಪ್ರತಿ ಸೈನ್ಯದಲ್ಲೂ ಅಮ್ಮನವರ ಅಂಶ, ಎಲ್ಲದರಲ್ಲೂ ಅಮ್ಮನವರು ಏನ್ ಪ್ರಕಟ ಆಗಿದ್ದಾರೆ ಅಷ್ಟೇ ಶಕ್ತಿ ಸಮನ್ವಿತವಾಗಿರ್ತಕ್ಕಂಥ ವಿವಿಧ ಅಸ್ತ್ರಗಳಿಂದ ಅಲಂಕೃತರಾದ ಸೈನ್ಯ ಅಮ್ಮನವರಿಂದ ಹೊರಗಡೆ ಬರುತ್ತೆ. ಈ ಭಂಡಾಸುರನ ವಧೆಗೋಸ್ಕರನೇ ತನ್ನ ಒಳಗಿರ್ತಕ್ಕಂಥ ಇಚ್ಛಾಶಕ್ತಿಯಿಂದ ಆ ತಾಯಿ ಶಕ್ತಿ ಸೈನ್ಯವನ್ನ ಸೃಷ್ಟಿ ಮಾಡ್ತಾಳೆ. ಆ ಶಕ್ತಿ ಸೈನ್ಯ ಸಮನ್ವಿತಳಾಗಿ ಯುದ್ಧಕ್ಕೆ ಸನ್ನದ್ಧರಾಗಿ ಅಮ್ಮ ಬಂದು ನಿಂತಿದ್ದಾರೆ. ಮುಂದಿನ ಶ್ಲೋಕ. ಸಂಪತ್ಕರಿ ಸಮಾರೂಢ ಸಿಂಧೂರ ವ್ರಜಸೇವಿತ ಅಶ್ವಾರೂಢಾಧಿಷ್ಠಿತಾಶ್ವ ಕೋಟಿ ಕೋಟಿ ಭಿರಾವೃತ. ಇದು ಅಷ್ಟೇ, ಒಂದು ಶ್ಲೋಕದಲ್ಲಿ ಒಂದು ಪಾದದಲ್ಲಿ ಒಂದು ನಾಮ ಬರುತ್ತೆ, ಪೂರ್ಣ ಒಂದು ನಾಮ. ಸಂಪತ್ಕರಿ ಸಮಾರೂಢ ಸಿಂಧೂರ ವ್ರಜಸೇವಿತ, ಇದು ಪೂರ್ತಿ ಒಂದು ನಾಮ. ಈ ಮಧ್ಯೆ ಗ್ಯಾಪ್ ಬರದಂಗೆ ನೋಡ್ಕೋಬೇಕು. ಇಲ್ಲಿ ಸಂಪತ್ಕರಿ ಅಂದ್ರೆ ಸಂಪತ್ ಅಂದ್ರೆ ಐಶ್ವರ್ಯ ಅಂತ. ಐಶ್ವರ್ಯವನ್ನ ಕೊಡುವವಳು ಯಾರು? ಲಕ್ಷ್ಮೀ ದೇವಿ. ಆ ಲಕ್ಷ್ಮೀ ದೇವಿನೇ ಸಂಪತ್ಕರಿ ಅಂತ ಕರೀತಾರೆ. ಆ ಸಂಪತ್ಕರಿ ಐಶ್ವರ್ಯವನ್ನ ಕೊಡುವಂತ ದೇವಿ. ಜೊತೆಗೆ ಇವಳು ಐಶ್ವರ್ಯವನ್ನು ನಿಗ್ರಹಿಸುವ ತಾಯಿನೂ ಹೌದು. ಐಶ್ವರ್ಯ ಅಂದ್ರೆ ಇಲ್ಲಿ ಐಶ್ವರ್ಯ ಇದ್ದಾಗ ನಮಗೆ ಒಂಥರ ಮದ ಬರುತ್ತೆ, ಆಯ್ತಾ? ಆ ಮದವನ್ನ ಮೊದಲು ನಾನು ಕತೆ ಹೇಳ್ಬಿಡ್ತೀನಿ, ಆಮೇಲೆ ಅಂತರಾರ್ಥ ತಗೋಣ. ಆ ಸಂಪತ್ಕರಿ ದೇವಿ ಆವಿರ್ಭವ ಆಗ್ತಾಳೆ, ಒಳಗಡೆಯಿಂದ ಬರ್ತಾಳೆ. ಆ ಸಂಪತ್ಕರಿ ದೇವಿ ಇಲ್ಲಿ ದುರ್ಮದ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ. ದುರ್ಮದ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಮಗೆ ಸಂಪತ್ಕರಿ ಅಂದ್ರೆ ಅವಳು ಐಶ್ವರ್ಯ ಪ್ರಧಾನವಾದ ದೇವಿ. ನಮ್ಮಲ್ಲಿ ಐಶ್ವರ್ಯ ಬಂದ ತಕ್ಷಣ ಒಂಥರ ಮದ ಬರುತ್ತೆ ನಮಗೆ. ಆ ಮದನೇ ರಾಕ್ಷಸ ಒಳಗಡೆ, ಅಂತರಾರ್ಥಕ್ಕೆ ಬಂದ್ರೆ. ಅದು ಏನು ಮದ? ಒಳ್ಳೆ ಮದ. ಅದು ಒಳ್ಳೆ ಮದ ಅಲ್ಲ, ದುರ್ಮದ ಅಂತ. ತುಂಬಾ ಕೆಟ್ಟ ಮದ ಬರುತ್ತೆ ನಮಗೆ, ದುರಹಂಕಾರ ಬರುತ್ತೆ, ಮದ ಬರುತ್ತೆ. ಆ ಮದವನ್ನ ನಿಗ್ರಹಿಸೋದಕ್ಕೆ ಆ ಸಂಪತ್ಕರಿ ಅನ್ನೋ ದೇವಿ ಬಂದು ಆ ರಾಕ್ಷಸನ್ನ ಸಂಹಾರ ಮಾಡ್ತಾಳೆ. ಆ ಸಂಪತ್ಕರಿನೇ ನಿಗ್ರಹ ಶಕ್ತಿ ಮತ್ತೆ ಆತ್ಮಶಕ್ತಿ ಅಂತ. ನಮ್ಮಲ್ಲಿರ್ತಕ್ಕಂಥ ನಿಗ್ರಹ ಶಕ್ತಿ, ಮದನ ಯಾವ ರೀತಿ ಮಾಡ್ಬೇಕು? ನಾವು ನಿಗ್ರಹಿಸ್ಬೇಕು. ಅರಿಷಡ್ ವರ್ಗಗಳಲ್ಲಿ ಮದನು ಒಂದು. ಕಾಮ, ಕ್ರೋಧ, ಲೋಭ, ಮೋಹ, ಮದ. ಇವನ್ನೆಲ್ಲ ನಾವು ಸಂಪೂರ್ಣವಾಗಿ ತೊಡೆದು ಹಾಕಕ್ಕಾಗಲ್ಲ, ಆದ್ರೆ ಅದನ್ನು ನಿಗ್ರಹಿಸಬೇಕು, ಅದನ್ನ ನಿಯಂತ್ರಣದಲ್ಲಿಡಬೇಕು. ಆತರ ಆ ಮದವನ್ನ ನಿಯಂತ್ರಣ ಮಾಡೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ನಿಗ್ರಹ ಶಕ್ತಿ, ಆತ್ಮಶಕ್ತಿ ಬೇಕು. ಸಂಪತ್ಕರಿ ದೇವಿಯ ಮುಂದಾಳತ್ವದಲ್ಲಿ ಈ ಸಂಪತ್ಕರಿ ದೇವಿನೇ ಸೇನಾಧ್ಯಕ್ಷೆ. ಅವಳು ಇಡೀ ಸೈನ್ಯಕ್ಕೆ, ಅಮ್ಮನವರ ಸೈನ್ಯಕ್ಕೆ ಅಧ್ಯಕ್ಷೆ ಸಂಪತ್ಕರಿ ದೇವಿ. ಅವಳು ನಡೆಸಲ್ಪಟ್ಟ ಅವಳ ಮುಂದಾಳತ್ವದಲ್ಲಿ ಗುಂಪಿನಿಂದ ಅವಳ ಮುಂದಾಳತ್ವದ ಗುಂಪಿನ ಸೈನ್ಯದಿಂದ ಕೂಡಿ ಅಮ್ಮ ಬರ್ತಾ ಇದ್ದಾಳೆ. ಸಂಪತ್ಕರಿ ಸಮಾರೂಢ ಸಿಂಧೂರ ವ್ರಜಸೇವಿತ ಅಶ್ವಾರೂಢಾಧಿಷ್ಠಿತಾಶ್ವ ಕೋಟಿ ಕೋಟಿ ಭಿರಾವೃತ. ಅಮ್ಮನವರ ಆಯುಧಗಳನ್ನು ನೋಡಿದ್ವಿ. 4 ಕೈ, ಚತುರ್ಬಾಹು ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ. ಅದರಲ್ಲಿ ಅಮ್ಮನವರ 4
ಕೈಗಳಿಂದ ಅಮ್ಮನವರು ಆವಿರ್ಭವಿಸ್ತಾರೆ. ಒಂದರಲ್ಲಿ ಪಾಶ ಮತ್ತೆ ಇನ್ನೊಂದರಲ್ಲಿ ಅಂಕುಶ ಹಿಡ್ಕೊಂಡಿರ್ತಾರೆ. ಅದರಲ್ಲಿ ಪಾಶಾಯುಧ ಇದೆಯಲ್ಲ, ಒಂದು ಕೈಯಲ್ಲಿ ರಾಗಸ್ವರೂಪ ಪಾಶಾಢ್ಯ ಹೇಳಿದ್ವಲ್ಲ ನಾವು ಮೊನ್ನೆ ದಿವಸ, ಆ ರಾಗಸ್ವರೂಪಕ್ಕೆ ಪಾಶ ರೂಪವಾಗಿ ಅಂದ್ರೆ ಪಾಶಾಯುಧವನ್ನು ಹಿಡ್ಕೊಂಡಿದ್ದಾಳೆ. ಆ ಪಾಶಾಯುಧದಿಂದ ಹೊರಬಂದವಳು ಅಶ್ವಾರೂಢ ಅಂತ. ಆ ಅಶ್ವಾರೂಢ ಅಂತಕ್ಕಂಥ ದೇವಿ ಅಧಿದೇವತೆ, ಅವಳು ಅಮ್ಮನವರ ಪಾಶಾಯುಧದಿಂದ ಹೊರಗಡೆ ಬಂದು, ಇದು ನಮ್ಮಲ್ಲಿರ್ತಕ್ಕಂಥ ಇಂದ್ರಿಯ ಅಶ್ವಿನಿ ದೇವತೆಗಳ ಒಂದು ಪ್ರತೀಕವಾಗಿ ನಮಗೆ ಇಂದ್ರಿಯ ಇದೆ. ಆ ಅಶ್ವಿನಿ ದೇವತೆಗಳ ಪ್ರತೀಕವಾದ ಇಂದ್ರಿಯಗಳು ನಮ್ಮಲ್ಲಿದೆ. ಆ ಇಂದ್ರಿಯಗಳನ್ನು ನಿಗ್ರಹಿಸುವುದಕ್ಕೆ ಈ ಅಶ್ವಾರೂಢ ಅನ್ನೋ ತಾಯಿ ಬರ್ತಾಳೆ. ಇವಳು ಇಂದ್ರಿಯ ನಿಗ್ರಹಕ್ಕೆ ಪ್ರಧಾನವಾದ ದೇವತೆ. ಈ ಅಶ್ವಾರೂಢವೆಂಬ ಶಕ್ತಿಯ ನೇತೃತ್ವದಿಂದ ನಡೆಸಲ್ಪಟ್ಟ ಕುದುರೆಗಳು ಅನೇಕ ಕೋಟಿ ದಳಗಳಿಂದ ಪರಿವೃತವಾದವಳು ಅಂತ. ಅನೇಕ ಕೋಟಿ ದಳಗಳಿಂದ ಪರಿವೃತವಾದವಳು ಅಂತಂದ್ರೆ ಈ ಸೈನ್ಯ ದಳ, ಅನೇಕ ಕೋಟಿ ಸೈನ್ಯ ದಳದಿಂದ ಪರಿವೃತಳಾಗಿ ಈ ಅಶ್ವಾರೂಢ ದೇವಿಯ ಸಮೇತವಾಗಿ ದೇವಿಯ ಸುತ್ತ, ಈಗ ದೇವಿಯ ಒಂದು ಪ್ರೊಟೆಕ್ಷನ್ಗೆ, ಈಗ ರಾಜ ಮಧ್ಯದಲ್ಲಿದ್ದಾನೆ ಅಂದ್ರೆ ಆ ರಾಜನನ್ನ ಸಂಪೂರ್ಣವಾಗಿ ಮತ್ತೆ ಸೈನ್ಯಾಧ್ಯಕ್ಷ ಇವರಿಬ್ಬರನ್ನೂ ಪೂರ್ತಿ ಉಳಿದಿರ್ತಕ್ಕಂಥ ಸೇನೆ ಚಕ್ರೋಪಾದಿಯಲ್ಲಿ ಎಲ್ಲ ಒಂದು ವಿಂಗ್ ಮಾಡ್ಕೊಂಡಿರ್ತಾರೆ. ಆ ಥರ ಆವರಣದಲ್ಲಿ ಪ್ರೊಟೆಕ್ಷನ್ ಸುತ್ತ ಅವರಿಗೆ ಒಂದು ಅವರ ಸುತ್ತ ಅಮ್ಮನವರು ಆ ಸೈನ್ಯದಿಂದ ಆವೃತರಾಗಿ ಬರ್ತಾ ಇದ್ದಾರೆ. ಇಲ್ಲಿ ಅಶ್ವಾರೂಢ ಅಂದ್ರೆ ಇದೊಂದು ಸಿದ್ಧಿ ಮಂತ್ರ, ಆಕ್ಚುಲಿ ಮಂತ್ರಸಿದ್ಧಿ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಿದ್ದು ಇದು. ಈ ಅಶ್ವಾರೂಢ ಮಂತ್ರವನ್ನ ನಾವು ಅಂದ್ರೆ ಮಂತ್ರ ರಹಸ್ಯ ಇದು. ಅಶ್ವಾರೂಢ ಮಂತ್ರ ಅನುಷ್ಠಾನ ಮಾಡಿದ್ರೆ ತ್ವರಿತವಾಗಿ ನಮಗೆ ಸಿದ್ಧಿ ಉಂಟಾಗುತ್ತೆ ಅಂತ. ಇಲ್ಲಿ ಕುರುಂಡ ಅಂತ ಒಬ್ಬ ರಾಕ್ಷಸ ಬರ್ತಾನೆ. ಆ ಕುರುಂಡ ಅನ್ನೋ ರಾಕ್ಷಸನನ್ನ ಈ ತಾಯಿ ಅಶ್ವಾರೂಢ ಸಂಹಾರ ಮಾಡ್ತಾಳೆ. ಮುಂದಿನ ಶ್ಲೋಕ, ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ ಗೇಯ ಚಕ್ರ ರಥಾರೂಢ ಮಂತ್ರಿಣೀ ಪರಿಸೇವಿತ. ಇದು ಅಷ್ಟೇ, 2 ನಾಮಗಳು, ಸಂಪೂರ್ಣ ನಾಮಗಳು, ಒಂದೊಂದು ಪಾದದಲ್ಲೂ ಒಂದೊಂದು ನಾಮ ಬರುತ್ತೆ. ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ. ಚಕ್ರರಾಜವೆಂಬ ರಥವನ್ನ ಆರೋಹಣ ಮಾಡಿ ಸರ್ವಾಯುಧ ಸಂಪನ್ನಳಾದವಳು ಅಂತ. ಅಮ್ಮನವರು ಇರ್ತಕ್ಕಂಥ ರಥದ ಹೆಸರು ಚಕ್ರಾರೂಢ ಅಂತ. ಚಕ್ರಾರೂಢ ಅಂದ್ರೆ ಆ ಶ್ರೀಚಕ್ರನೇ, ತಾಯಿ ಶ್ರೀಚಕ್ರ ಬಿಂದು ಮಧ್ಯವಾಸಿನಿ. ನಾವು ಶ್ರೀವಿದ್ಯಾ ಪರವಾಗಿ ನೋಡಿದ್ರೆ ಚಕ್ರರೂಢ ಅಂದ್ರೆ ಶ್ರೀಚಕ್ರರಾಜ ರಥಾರೂಢಳಾಗಿ ಅಮ್ಮ ಬರ್ತಾ ಇದ್ದಾಳೆ. ಸರ್ವಾಯುಧ ಪರಿಷ್ಕೃತ ಅಂದ್ರೆ ಸರ್ವಾಯುಧ ಸಂಪನ್ನಿಯಾಗಿ ಅಮ್ಮ ಬರ್ತಾ ಇದ್ದಾಳೆ ಅಂತ. ನಮ್ಮೊಳಗಿನ ಅಜ್ಞಾನ, ನಾನಾಗಲೇ ಹೇಳಿದೆ, ಬಂಡಾಸುರ ಅನ್ನೋ ಅಜ್ಞಾನವನ್ನು ವಧಿಸಲು ಶ್ರೀಚಕ್ರಾರೂಢಳಾಗಿ ಅಮ್ಮ ಬರ್ತಾ ಇದ್ದಾಳೆ ಅಂತ ಈ ನಾಮ. ಇನ್ನು ಗೇಯ ಚಕ್ರ ರಥಾರೂಢ ಮಂತ್ರಿಣೀ ಪರಿಸೇವಿತ. ಈಗ ಅಮ್ಮನವರು ಆ ಕಡೆ ಈ ಕಡೆಗೆ, ಎಡ ಮತ್ತೆ ಬಲಕ್ಕೆ ಮಂತ್ರಿಣಿ ಮತ್ತೆ ದಂಡಿನಿ ದೇವತೆಗಳು, ಮಂತ್ರಿಣಿ ಮತ್ತೆ ಶ್ಯಾಮಲ ಇಬ್ರು ಬರ್ತಾರೆ. ಇಬ್ರು ಆ ಕಡೆ ಈ ಕಡೆ ಇರ್ತಾರೆ. ಅವರು ಒಂಥರ ಬಾಡಿ ಗಾರ್ಡ್ಸ್ ತರ ಆ ಕಡೆ ಈ ಕಡೆ ಅಮ್ಮನವರಿಗೆ. ಅದರಲ್ಲಿ ಈ ಗೇಯ ಚಕ್ರ ಅನ್ನುವಂತಹ ರಥ, ಗೇಯ ಚಕ್ರ ರಥಾರೋಹಣ ಮಾಡಿಕೊಂಡು ತನ್ನ ಮಂತ್ರಿಣಿ ಅಂದ್ರೆ ಅಮ್ಮನವರಿಗೆ ಮಂತ್ರಿಣಿ ಅಂದ್ರೆ ಮಂತ್ರಿಕರ, ಅಮ್ಮನಿಗೆ ಪ್ರೈಮ್ ಮಿನಿಸ್ಟರ್ ಅವರು. ಎಲ್ಲ ನಿರ್ವಹಣೆಯನ್ನ ಆ ತಾಯಿ ಮಂತ್ರಿಣಿ ದೇವಿನೇ ಮಾಡೋದು. ಆ ಮಂತ್ರಿಣಿಗೆ ನಾವು ಶ್ಯಾಮಲ ಅಂತ ಕರಿತೀವಿ. ಆ ಮಂತ್ರಿಣಿ ಪದವಿ ಅದು, ಶ್ಯಾಮಲ ಅಂತ ಕರಿತೀವಿ. ಆ ಮಂತ್ರಿಣಿ ದೇವಿ ಶ್ಯಾಮಲಾ ದೇವಿ ಅಂತ, ಅವಳು ಆ ಮಂತ್ರಿಣಿಯಿಂದ ಸೇವಿಸಲ್ಪಟ್ಟಿದ್ದಾಳೆ ಒಂದು ಕಡೆ. ಇದ್ರದ್ದು ಇನ್ನೊಂದು ಅರ್ಥ ನೋಡಿದ್ರೆ ನಾವು ಇಲ್ಲಿ ಗೇಯ ಚಕ್ರ ಅಂದ್ರೆ, ಗೇಯ ಅಂದ್ರೆ ಗಾನ ಅಂತ, ಗಾನ ಅಂದ್ರೆ ನಾದ ಅಂತ. ಗಾನ ಅಥವಾ ನಾದ ಅಥವಾ ಚಕ್ರ ಅನ್ನೋ ಅರ್ಥವನ್ನ ಕೊಡುತ್ತೆ. ಗೇಯ ಚಕ್ರ ಅಂದ್ರೆ ಗಾನ ಚಕ್ರ, ನಾದ ಚಕ್ರ. ಇದರಿಂದ ಮಂತ್ರಿಣಿ ಅಂದ್ರೆ ಶ್ಯಾಮಲ ಅಂದ್ರೆ, ಮಂತ್ರಿಣಿ ಅಂದ್ರೆ ಶ್ಯಾಮಲಾ ದೇವಿ ವಿದ್ಯಾ ಮತ್ತೆ ಬುದ್ಧಿಗೆ ಅಧಿದೇವತೆ. ಈ ಶ್ಯಾಮಲಾ ದೇವಿ ಮತ್ತೆ ವಿದ್ಯಾ ಮತ್ತೆ ಬುದ್ಧಿಗೆ ಅಧಿದೇವತೆ.
ಇದನ್ನ ನಾವು ಕಾಳಿದಾಸನ ಕತೆ ನೋಡ್ಬೇಕಾದ್ರೆ ನೀವು ಕೇಳಿರ್ಬೋದು, ಆ ಕಾಳಿದಾಸ ಮಹಾಕವಿ, ಅವನು ನಿರಕ್ಷರ ಕುಕ್ಷಿಯಾಗಿರ್ತಾನೆ. ಅಂಥವನಲ್ಲಿ ಅಂಥ ಕವಿತ್ವ ಇವತ್ತು ನಾವು ಸಂಸ್ಕೃತ ಗೊತ್ತಿರೋರು ಯಾರೇ ಆದ್ರೂ ಕಾಳಿದಾಸನಿಗೆ ಸಮಾನವಾದ ಕವಿ ಈಗಿನ ಕಾಲದಲ್ಲಿ ಯಾರು ಇಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ಕವಿತ್ವವನ್ನ ನಿರಕ್ಷರ ಕುಕ್ಷಿಯಾದ ಒಬ್ಬ ಪಾಮರನಿಗೆ ಕೊಟ್ಟು ಅವನನ್ನು ದೊಡ್ಡ ಮಹಾಕವಿಯಾಗಿ ಚಿರಕಾಲ ಅವನ ಹೆಸರು ಪ್ರಪಂಚದಲ್ಲಿ ಇರುವ ಹಾಗಾಗಬೇಕು ಅಂದ್ರೆ ಅವಳಿಗೆ ಯಾರ ಅನುಗ್ರಹ ಆಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಆ ತಾಯಿನೇ ಶ್ಯಾಮಲ. ಅದನ್ನೇ ಮಹಾಕವಿ ಕಾಳಿದಾಸ ಶ್ಯಾಮಲಾ ದಂಡಕ ಅಂತ, ನಾವೇನು ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸಾಂ ಮಂಜುಳ ವಾಗ್ವಿಲಾಸ ಇದನ್ನ ಕೇಳ್ತೀವಿ, ಇದು ಪೂರ್ತಿ ಇದು ಆ ಕಾಳಿದಾಸ ಮಹಾಕವಿ ರಚಿಸಿರ್ತಕ್ಕಂಥ ಶ್ಯಾಮಲಾ ದಂಡಕದಲ್ಲಿ ಬರುತ್ತೆ. ಹಾಗಾಗಿ ಈ ಶ್ಯಾಮಲಾದೇವಿ ಅನುಗ್ರಹ ಆದ್ರೆ ಇವಳನ್ನ ಮತಂಗ ಕನ್ಯಾ, ಮಾತಂಗ ಕನ್ಯಾ ಅಂತ ಕರೀತಾರೆ ಇವಳನ್ನ. ಅದನ್ನೇ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಅಂತ ಕಾಳಿದಾಸ ಸುತ್ತಿಸ್ತಾನೆ. ಅಂದ್ರೆ ಮಾತಂಗ ಕನ್ಯಾ ಅಂತ ಯಾಕೆ ಕರೀತಾರೆ ಅಂದ್ರೆ, ಇಲ್ಲಿ ಮಾತಂಗ ಮಂತ್ರ ಅಂತ ಒಂದು ಮಂತ್ರ ಇದೆ. ಅದು ಆಲೋಚನಾ ಪರವಾದ ನಮ್ಮ ಬುದ್ಧಿಮತ್ತೆಯನ್ನ ಹೆಚ್ಚಿಸ್ತಕ್ಕಂಥ ಒಂದು ದೈವಿ ಸ್ವರೂಪ. ಆ ಬುದ್ಧಿಮತ್ತೆಯ ಅಧಿದೇವತೆಯಾದ ಶ್ಯಾಮಲಾದೇವಿ ಈ ಗೇಯ ಚಕ್ರ ರಥ ಆರೋಹಣ ಮಾಡಿಕೊಂಡು ಗೇಯ ಚಕ್ರ ರಥಾರೂಢಳಾಗಿ ಅಮ್ಮನವರ ಜೊತೆ ಬರ್ತಾಳೆ. ಇವಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಜ್ವಾಲಮಾಲಿನಿಕಾಕ್ಷಿಪ್ತ ವನ್ನಿ ಪ್ರಾಕಾರ ಮಧ್ಯಗ. ಇದು 77ನೇ ಶ್ಲೋಕ. ಇದರಲ್ಲಿ ಗಿರಿಚಕ್ರ ರಥಾರೂಢ ದಂಡನಾಥ ಪರಿಷ್ಕೃತ, ಇಲ್ಲಿ ಗಿರಿಚಕ್ರ ಅಂತಕ್ಕಂಥ ರಥವನ್ನ ಆರೋಹಣ ಮಾಡಿ ದಂಡನಾಥನೆಂಬ ವಾರಾಹಿ ಶಕ್ತಿಯಿಂದ ವಾರಾಹಿ ಶಕ್ತಿಯ ಬೆಂಬಲವುಳ್ಳ ತಾಯಿ ಆ ವಾರಾಹಿ ಶಕ್ತಿಯೊಡಗೂಡಿ ಬರ್ತಾಳೆ. ಇಲ್ಲಿ ವಾರಾಹಿ ಅಂದ್ರೆ ಇಲ್ಲಿ ಮಹಾವಾರಾಹಿ ದೇವತೆ ಅವಳು. ವಾರಾಹಿ ಅಂದ್ರೆ ಧ್ಯಾನದಿಂದ, ಅಂದ್ರೆ ಈ ವಾರಾಹಿ ದೇವತೆಯ ಧ್ಯಾನದಿಂದ ಈ ವಾರಾಹಿ ದೇವತೆ ಧ್ಯಾನ ಶ್ಲೋಕದಲ್ಲಿ ಬರುತ್ತೆ. ಆ ತಾಯಿ ಯಾವ ತರ ಇದ್ದಾಳೆ ಅಂದ್ರೆ, ತನ್ನ ಕೈಯಲ್ಲಿ ಮಸಲ ಮತ್ತೆ ಹಲ ಆಯುಧನ ಹಿಡ್ಕೊಂಡಿದ್ದಾಳೆ. ಮಸಲ ಮತ್ತೆ ಹಲಾಯುಧ ಅಂದ್ರೆ, ಹಲ ಅಂದ್ರೆ ನೇಗಿಲು ಅಂತ. ನೇಗಿಲು ಅಂದ್ರೆ ಇವಳು ಅನ್ನವನ್ನ ಕೊಡ್ತಕ್ಕಂಥವಳು ಮತ್ತೆ ಪುಷ್ಟಿಯನ್ನು ಕೊಡ್ತಕ್ಕಂಥ ದೇವತೆ. ವಾರಾಹಿ ಅನ್ನ ಮತ್ತೆ ಪುಷ್ಟಿ ಪ್ರಧಾನವಾದ ದೇವತೆ, ಅನ್ನಪೂರ್ಣೇಶ್ವರಿ ಇವಳು. ಹಾಗಾಗಿ ಶರೀರ ಶಕ್ತಿಯನ್ನ ಕೊಡುವವಳು ಅಂತ, ಈ ಶರೀರಕ್ಕೆ ಪುಷ್ಟಿ ಕೊಡ್ತಕ್ಕಂಥವಳು ಅಂತ. ಒಬ್ಳು ಶ್ಯಾಮಲಾದೇವಿ ಈ ಶರೀರಕ್ಕೆ ಜ್ಞಾನವನ್ನ ಕೊಟ್ರೆ, ಬರೀ ಜ್ಞಾನ ಹೊಂದಿದ್ರೆ ಸಾಲದು, ಶರೀರ ದಷ್ಟಪುಷ್ಟವಾಗಿರಬೇಕು, ರೋಗರಹಿತವಾಗಿರ್ಬೇಕು ಮತ್ತೆ ದಷ್ಟಪುಷ್ಟವಾಗಿರ್ಬೇಕು. ಈ ರೋಗರಹಿತವಾದ ದಷ್ಟಪುಷ್ಟವಾದ ಶರೀರ ನಮಗೆ ಬರಬೇಕು ಅಂತಂದ್ರೆ ನಮಗೆ ಅನ್ನ ಬೇಕು. ಅನ್ನ ಅಂದ್ರೆ ಇವತ್ತು ಬರೀ ಇದು ನ್ಯೂಟ್ರಿಟಿವ್ ಫುಡ್, ಅಂದ್ರೆ ಒಂದು ಪುಷ್ಟಿಕರವಾದ ಒಂದು ಆಹಾರ ಬೇಕು. ಅದನ್ನ ಕೊಡ್ತಕ್ಕಂಥವಳು ಅಂದ್ರೆ ಇದು ಬಲ ಮತ್ತೆ ಕ್ರಿಯಾಶಕ್ತಿ ಪ್ರಧಾನವಾಗಿರ್ತಕ್ಕಂಥ ದೇವತೆಯವಳು. ಬಲ ಮತ್ತೆ ನಮ್ಮಲ್ಲಿ ಕ್ರಿಯಾಶಕ್ತಿಯನ್ನ ಜಾಗೃತಗೊಳಿಸ್ತಕ್ಕಂಥ ದೇವತೆ ಇವಳು ವಾರಾಹಿ ಅಂತ. ಈ ವಾರಾಹಿನ ಇದೆ ನೋಡಿ ಇಲ್ಲಿ ಚಿತ್ರಣ. ನಾವು ಭಜೇಶಿ ಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ ಅಂತ ಚಿತ್ರಣ ನೋಡ್ಕೊಳ್ಳಿ. ಲಲಿತಾಂಬಿಕಾ ಅವಳು ಶ್ರೀಚಕ್ರ ರಥಾರೂಢಳಾಗಿ ಮಧ್ಯದಲ್ಲಿದ್ದಾಳೆ. ಅವಳ ಪಕ್ಕದಲ್ಲಿ, ಅವಳು ಒಂದ್ ಕಡೆ ಪಕ್ಕದಲ್ಲಿ ದಕ್ಷಿಣೋತ್ತರಯೋತ್ಸದ, ಉತ್ತರ ಮತ್ತು ದಕ್ಷಿಣದ, ಅವಳ ಉತ್ತರ ಮತ್ತು ದಕ್ಷಿಣದಲ್ಲಿ, ಉತ್ತರದಲ್ಲಿ ಶ್ಯಾಮಲಾದೇವಿ ಅವಳು ಜ್ಞಾನ ಸ್ವರೂಪಿಣಿ, ಜ್ಞಾನ ಪದಾರ್ಥ, ನಾಲೆಡ್ಜ್ ಕೊಡ್ತಕ್ಕಂಥವಳು. ದಕ್ಷಿಣದಲ್ಲಿ ವಾರಾಹಿ ಮತ್ತೆ ಅವಳು ಪುಷ್ಟಿಯನ್ನ ಕೊಡ್ತಕ್ಕಂಥವಳು. ಇಲ್ಲಿ ಆ ಅಮ್ಮನೇ ಇಚ್ಛಾಶಕ್ತಿ ಸ್ವರೂಪಿಣಿ ಮಧ್ಯದಲ್ಲಿದ್ದಾಳೆ. ಶ್ಯಾಮಲಾ ಜ್ಞಾನಶಕ್ತಿ ಸ್ವರೂಪಿಣಿ ಮತ್ತೆ ವಾರಾಹಿ ಕ್ರಿಯಾಶಕ್ತಿ ಸ್ವರೂಪಿಣಿ. ಇಚ್ಛಾ, ಕ್ರಿಯಾ ಮತ್ತೆ ಜ್ಞಾನಶಕ್ತಿ ಒಡಗೂಡಿದ ತಾಯಿ ಶಕ್ತಿ ಸೇನಾ ಸಮನ್ವಿತವಾಗಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅನ್ನೋ ಭಂಡಾಸುರನ ವಧೆಗಾಗಿ ಸನ್ನದ್ಧಳಾಗಿ ಅಮ್ಮ ನಿಂತಿದ್ದಾಳೆ. ಇದು ಅಂತರ್ಮುಖ ಬಹಿರ್ಮುಖ ಎರಡು ಬರುತ್ತೆ. ಔಪಾಸಕರು ಎರಡನ್ನು ಗಮನಿಸಬೇಕು. ಅಂತರಾರಾಧನೆ ಮಾಡೋಂಥ ಅಂತರ್ಯಾಗದಿಂದ ಅಮ್ಮನನ್ನ ಅರ್ಚನೆ ಮಾಡೋರು ಇದ್ರ ಕಡೆ ಗಮನ ಕೊಡಬೇಕು, ಬಹಿರ್ಮುಖ ಸಾಧನೆ ಮಾಡೋರು ಅದ್ರ ಕಡೆ ಗಮನ ಕೊಡಬೇಕು.
ಜ್ವಾಲಮಾಲಿನಿಕಾಕ್ಷಿಪ್ತ ವನ್ಯ ಪ್ರಾಕಾರ ಮಧ್ಯಗ, ಇದು ಒಂದೇ ನಾಮ. ಜ್ವಾಲಮಾಲಿನಿ ಶಕ್ತಿಯಿಂದ ನಿರ್ಮಿತವಾದ, ಅಂದ್ರೆ ರಣರಂಗದಲ್ಲಿ ಅಗ್ನಿಜ್ವಾಲೆಯ ಸ್ವರೂಪವಾದ ವ್ಯೂಹವನ್ನು ರಚಿಸಿಕೊಂಡು ಆ ಮಧ್ಯದಲ್ಲಿ, ಆ ಅಗ್ನಿ ಜ್ವಾಲಾ ವ್ಯೂಹದ ಮಧ್ಯದಲ್ಲಿ ಅಮ್ಮನವರು ಇದ್ದಾಳೆ. ಅಂದ್ರೆ ಅಮ್ಮನವರ ಆ ಶಕ್ತಿ ಸೇನೆ ಯಾವ ರೀತಿ ಒಂದು ಸ್ಟ್ರಾಟಜಿ ಅಂತಾರೆ, ವಾರ್ ಸ್ಟ್ರಾಟಜಿ, ಈ ಯುದ್ಧ ನೀತಿಯನ್ನ ನಿರೂಪಿಸಿದ್ದಾರೆ ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಅವರು, ಅಷ್ಟು ಶಕ್ತಿ ಸೇನಾ ಸಮನ್ವಿತ ಅಂತ ಆ ಸೈನ್ಯದ ಹೆಸರೇ ಆ ಥರ. ಇಷ್ಟು ಒಂದು ಸರ್ವಾಯುಧ ಪರಿಷ್ಕೃತವಾದ ತಾಯಿ ಈ ರೀತಿ ಸನ್ನದ್ಧಳಾಗಿ ಯುದ್ಧಕ್ಕೆ, ಬಂಡಾಸುರ ವಧೆಗೆ ಸನ್ನದ್ಧಳಾಗಿದ್ದಾಳೆ ಅಂತ. ಇಲ್ಲಿ ಜ್ವಾಲಾಮಾಲಿನಿ ದೇವಿ, ಈ ಜ್ವಾಲಾಮಾಲಿನಿ ಅನ್ನತಕ್ಕಂಥದ್ದು ನಾವು ನಿನ್ನೆ ನಿತ್ಯ ತಿಥಿ ದೇವತೆಗಳನ್ನು ನೋಡಿದ್ವಿ. 16 ತಿಥಿ ದೇವತೆಗಳು ಬರ್ತಾರೆ. ಪಾಡ್ಯದಿಂದ ಪೌರ್ಣಮಿವರೆಗೆ ನಮಗೆ 15 ದೇವತೆಗಳು, ಮತ್ತೆ ಅಲ್ಲಿ ವೃದ್ಧಿ ಚಂದ್ರ ಆಗಿ ಮತ್ತೆ ಕ್ಷೀಣ ಚಂದ್ರಕ್ಕೆ ಅದೇ ದೇವತೆಗಳು ಬರ್ತಾರೆ. ಆಮೇಲೆ ಕ್ಷೀಣಚಂದ್ರ ಆಗ್ಬಿಟ್ಟು ಅಮಾವಾಸ್ಯೆ ಒಂದು ಬರುತ್ತೆ, ಅಲ್ಲಿ 15 + 1 16 ಕಳೆಗಳು. ಆ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಒಂದೊಂದು ತಿಥಿಗೆ ಒಬ್ಬೊಬ್ರು ಅಧಿದೇವತೆಗಳಿದ್ದಾರೆ. ಅದನ್ನ ಇನ್ನು ಮುಂದೆ ಬರುತ್ತೆ ಇದು. ಆವಾಗ ಅದನ್ನ ಆ ನಿತ್ಯ ತಿಥಿ ದೇವತೆಗಳು ಯಾವ್ಯಾವುದು ಅಂತ 16 ದೇವತೆಗಳ ಹೆಸರು ಹೇಳ್ತೀನಿ. ಮತ್ತೆ ಇಲ್ಲಿ ಶ್ಯಾಮಲಾ ದೇವಿಗೂ 16 ನಾಮ ಇದೆ, ವಾರಾಹಿ ದೇವಿಗೂ 16 ನಾಮ ಇದೆ. ಅದನ್ನ ಮುಂದೆ ಮುಂದೆ ವಿಸ್ತೃತವಾಗಿ ಅದನ್ನು ತಿಳಿಯೋಣ. ಇಲ್ಲಿ ಈ ಜ್ವಾಲಾಮಾಲಿನಿ ಅಂತಕ್ಕಂಥ ದೇವಿ ಚತುರ್ದಶಿ ತಿಥಿ ದೇವತೆ, ಚತುರ್ದಶಿ ತಿಥಿಯ ನಿತ್ಯ ತಿಥಿ ದೇವತೆ, ಚತುರ್ದಶಿ ತಿಥಿಗೆ ಅಧಿದೇವತೆ. ಇವಳು ಆ ಪ್ರಾಕಾರವನ್ನು ನಿರ್ಮಾಣ ಮಾಡ್ತಾಳೆ. ಮಾಡಿ ಯುದ್ಧದ ಈ ಅಗ್ನಿ ಪ್ರಾಕಾರ ಮಂಡಲವನ್ನು ರಚಿಸ್ತಾಳೆ. ಆ ಅಗ್ನಿ ಪ್ರಾಕಾರ ಮಂಡಲ, ಇದರ ಮಧ್ಯದಲ್ಲಿ ಅಮ್ಮನವರು 100 ಯೋಜನ ವಿಸ್ತಾರ, 100 ಯೋಜನ ಉದ್ದ, 300 ಯೋಜನ ಅಗಲ, ಇಷ್ಟು ಇರ್ತಕ್ಕಂಥ ಒಂದು ದೊಡ್ಡ ಪ್ರಾಕಾರವನ್ನ ನಿರ್ಮಾಣ ಮಾಡ್ತಾಳೆ. ಅದು ಸಾಮಾನ್ಯವಾದ ಪ್ರಾಕಾರ ಅಲ್ಲ, ಅದು ವನ್ಹಿ ಪ್ರಾಕಾರ. ವನ್ಹಿ ಪ್ರಾಕಾರ ಅಂತಂದ್ರೆ ಅಗ್ನಿ ಪ್ರಾಕಾರ, ಅದು ಅಭೇದ್ಯ, ಅದರೊಳಗಡೆ ಯಾರು ಅಷ್ಟು ಸುಲಭ ಪ್ರವೇಶ ಮಾಡೋಕ್ಕಾಗಲ್ಲ. ಇಷ್ಟು ಒಂದು ಶಕ್ತಿ ಸಮನ್ವಿತಗಳಾಗಿ ಇದ್ದಾಳೆ. ನಾನಾಗಲೇ ಹೇಳ್ದಂಗೆ ಈ ಒಂದು ಚಿತ್ರನ ಅಮ್ಮನವ್ರ ಮಧ್ಯೆ ಇದ್ದಾರೆ. ಒಂದ್ ಕಡೆ ಶ್ಯಾಮಲ, ಒಂದ್ ಕಡೆ ವಾರಾಹಿ, ಇದ್ರ ಸುತ್ತ ಜ್ವಾಲಾಮಾಲಿನಿ ನಿಕಾಕ್ಷಿಪ್ತ, ಒಂದು ಮಂಡಲ, ದೊಡ್ಡ ಮಂಡಲ ರಚನೆ ಮಾಡ್ಕೊಂಡು ಅಮ್ಮನವರು ಬಂಡಾಸುರನ ವಧೆಗೆ ಬಂದಿದ್ದಾರೆ. ಮುಂದಿನ ಶ್ಲೋಕ. ಬಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ ನಿತ್ಯಾಪರಾಕ್ರಮಾಟೋಪ ನಿರೀಕ್ಷಣ ಸಮತ್ಸುಕ. ಇದು ಅಷ್ಟೇ, ಈ ಒಂದೊಂದು ಪಾದದಲ್ಲಿ ಒಂದೊಂದು ನಾಮ ಇದೆ. ಬಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ. ಈ ಬಂಡಾಸುರನ ವಧೆಗಾಗಿನೇ ನಿಯುಕ್ತಿ ಮಾಡಿರ್ತಕ್ಕಂಥ ಶಕ್ತಿ ಸೇನಾ ಯಾವುದು? ಅಶ್ವಾರೂಢಾಧಿಷ್ಠಿತ ಅಶ್ವಾರೂಢದಿಂದ ಅಧಿಷ್ಠಿತವಾದ ಶಕ್ತಿ ಸೇನೆಯನ್ನ ಏನು ಅಮ್ಮ ಒಡಗೂಡಿಸಿದಾಳೆ, ಆ ಸೇನೆಯ ಒಡಗೂಡಿ ಆ ಶಕ್ತಿ ಸೇನೆಯ ಪರಾಕ್ರಮದಿಂದ, ಆ ಪರಾಕ್ರಮನ ನೋಡಿ, ಆ ಅಮ್ಮನವರ ಶಕ್ತಿ ಸೇನೆ ಯಾವ ಪರಾಕ್ರಮದಿಂದ ಮುನ್ನುಗ್ತಾ ಇದೆ ಅದನ್ನ ನೋಡ್ಬಿಟ್ಟು ಅಮ್ಮ ಹರ್ಷಿತ, ಅಂದ್ರೆ ಶಕ್ತಿ ಸೇನಾ ಸಮನ್ವಿತ, ಆ ಸಮನ್ವಯಿಸಿರ್ತಕ್ಕಂಥ ಶಕ್ತಿ ಸೇನೆಯನ್ನು ನೋಡಿ ಅಮ್ಮ ಸಂತೋಷಗೊಂಡಿದ್ದಾಳೆ. ಇಲ್ಲಿ ಅಂತರಾವರಣ ಬಹಿರಾವರಣ ಅಂತ ಬರುತ್ತೆ. ಈ ಶ್ಯಾಮಲಾ ವಾರಾಹಿ ದೇವತೆಗಳನ್ನೊಡಗೂಡಿದ ಅಮ್ಮ ಇರ್ತಕ್ಕಂಥದ್ದು ಇದು ಅಂತರಾವರಣ. ಈ ಶಕ್ತಿ ಸೇನಾ ಸಮನ್ವಿತವಾಗಿರತಕ್ಕಂಥದ್ದು ಇದು ಬಹಿರಾವರಣ. ಇದು ಶ್ರೀಚಕ್ರದಲ್ಲೂ ಬರುತ್ತೆ. ಬಿಂದು, ತ್ರಿಕೋಣ, ವಸುಕೋಣ, ಚಕ್ರಾರಾಧನೆ ಮಾಡ್ತಕ್ಕಂಥವರಿಗೆ ಇದು ಚೆನ್ನಾಗಿ ಗೊತ್ತಾಗುತ್ತೆ. ಅದರಲ್ಲಿ ಅಂತರ್ಯಾಗ ಒಂದು ಬರುತ್ತೆ, ಬಹಿರ್ಯಾಗ ಬರುತ್ತೆ. ಅಂದ್ರೆ ಬಹಿರಾವರಣ, ಅಂತರಾವರಣ ಮತ್ತೆ ಬಹಿರಾವರಣ ಬರುತ್ತೆ. ಆ ಅಂತರಾವರಣ ಬಹಿರಾವರಣ ಅದೇ ಅಮ್ಮನವರ ಶಕ್ತಿ ಸೇನೆಯ ಒಂದು ಪ್ರತೀಕನೂ ಹೌದು, ಅದು ಶ್ರೀಚಕ್ರದ ಸ್ವರೂಪನೂ ಹೌದು. ಇಲ್ಲಿ ಮುಂದಿನ ನಾಮ ನಿತ್ಯಾಪರಾಕ್ರಮಾಟೋಪ ನಿರೀಕ್ಷಣ ಸಮತ್ಸುಕ ಅಂದ್ರೆ ನಿತ್ಯಾಪರಾಕ್ರಮಾಟೋಪ. ಇಲ್ಲಿ ಶುದ್ಧ ಪಾಡ್ಯದಿಂದ ಆರಂಭವಾಗಿರ್ತಕ್ಕಂಥ
ಪೌರ್ಣಿಮೆಯವರೆಗೆ ಚಂದ್ರ ಕಳಾಭಿವೃದ್ಧಿಯಾಗಿ ಆ ನಿತ್ಯ ತಿಥಿ ದೇವತೆಗಳ ತಿಥಿ ದೇವತೆಗಳು ಆ ನಿತ್ಯ ತಿಥಿ ದೇವಗಳ ಶಕ್ತಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಪರಾಕ್ರಮ ಮತ್ತೆ ಅಟ್ಟಹಾಸವನ್ನ ನೋಡಿ ಅಮ್ಮ ಆನಂದಿಸ್ತಾರೆ. ಈ ಆಧ್ಯಾತ್ಮಿಕ ಸಾಧನಾ ಪರವಾಗೂ ಸಹ ಇಲ್ಲಿ ನಾವು ತಗೋಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮಿಂದ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಅಖಂಡ ಆತ್ಮಶಕ್ತಿ ಇದರಿಂದ ವೃದ್ಧಿಸುತ್ತೆ. ನಮ್ಮಲ್ಲಿ ಈ ಜ್ಞಾನಕ್ಕೂ ಸಹ ಕಳೆಗಳಿವೆ. ಅದು ವೃದ್ಧಿ ಚಂದ್ರನ್ ತರ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಜಾಸ್ತಿ ಆಗ್ತಾ ಹೋದ್ರೆ, ಧೀಶಕ್ತಿ ಜಾಸ್ತಿ ಆಗ್ತಾ ಹೋದ್ರೆ, ವೃದ್ಧಿ ಚಂದ್ರನ್ ತರ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ವೃದ್ಧಿಸಿ ಪೂರ್ಣಿಮಾ ಚಂದ್ರ ಕಳೆ ಬರುತ್ತೆ. ಆದರೆ ಅಜ್ಞಾನ ಪರವಾಗಿ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಕ್ಷೀಣಿಸ್ತಾ ಹೋಗಿ ಅದು ಅಮಾವಾಸ್ಯೆ ತರ ಕ್ಷೀಣ ಕಳೆನು ನಮ್ಮಲ್ಲಿ ಬರುತ್ತೆ. ಅಂದ್ರೆ ಈ ವೃದ್ಧಿ ಮತ್ತೆ ಕ್ಷೀಣ ಇವೆರಡು ನಮ್ಮ ಸಾಧನೆಯಲ್ಲಿ ಬರುತ್ತೆ. ವೃದ್ಧಿ ಆದರೆ ಸಾಕ್ಷಾತ್ಕಾರ ಆಗುತ್ತೆ, ನಮಗೆ ಮೋಕ್ಷ ಸಿಗುತ್ತೆ. ಕ್ಷೀಣ ಆದರೆ ನೀಚ ಜನ್ಮ ಪ್ರಾಪ್ತಿಯಾಗುತ್ತೆ. ಇಲ್ಲಿ ನಮ್ಮಲ್ಲಿರುವ ಈ ಅಜ್ಞಾನವೆಂಬ ಭಂಡಾಸುರ, ಆ ಅಜ್ಞಾನ ಜನಿತವಾದ ದುಷ್ಟ ವೃತ್ತಿಗಳ ನಾಶವೇ ಈ ಯುದ್ಧ. ಇದೇ ನಮ್ಮ ಶರೀರ. ನಮಗೂ ಹಾಗೂ ಪರಮಹಂಸರಿಗೂ ಏನು ವ್ಯತ್ಯಾಸ ಅಂತ ಅಂದರೆ, ಸತ್ಪುರುಷರಿರ್ತಾರೆ, ಸಾಧಕರಿರ್ತಾರೆ, ಅವ್ರಿಗೂ ನಮಗೂ ಏನು ವ್ಯತ್ಯಾಸಪ್ಪ ಅಂದರೆ, ಎಲ್ಲರಿಗೂ ಒಂದೇ ಶರೀರ, ಎಲ್ಲರಲ್ಲೂ ಆ ಶ್ರೀಚಕ್ರನೇ ಇದೆ ಪ್ರತಿಯೊಬ್ಬರು ಶರೀರದಲ್ಲೂ. ಆದರೆ ಏನಪ್ಪ ವ್ಯತ್ಯಾಸ ಅಂತಂದರೆ, ಪರಮಹಂಸರಾದವರು, ಯೋಗಿಗಳಾದವರು, ಸಾಧಕರಾದವರು ಅದನ್ನು ವೃದ್ಧಿ ಚಂದ್ರದಂತೆ ಆ ಶರೀರ ಮಾಧ್ಯಮನ ಕಲು ಧರ್ಮ ಸಾಧನೆಗೆ ಬಳಸ್ಕೊಂಡು ಆ ಶರೀರವನ್ನ ಒಂದು ಅಸ್ತ್ರವಾಗಿ, ಅಂದರೆ ಒಂದು ಮಾಧ್ಯಮವಾಗಿ ಬಳಸ್ಕೊಂಡು ಸಾಧನಾಪರರಾಗಿ ಸಾಧನೆ ಮಾಡಿ ಅವರು ಆತ್ಮಜ್ಞಾನವನ್ನು ಪಡ್ಕೊತಾರೆ. ಆ ಜ್ಞಾನ ಇಲ್ದಲೇ ಇದ್ದವರು ಅಜ್ಞಾನಪರವಾದ ವಿಷಯಾಸಕ್ತರಾಗಿ ಸಂಸಾರದಲ್ಲಿ ಮುಳುಗಿ ಆ ಭಂಡಾಸುರನಿಂದ ಒದೆತಿದ್ದು, ಅಂದರೆ ಅವನ ಅಟ್ಟಹಾಸಕ್ಕೆ ಸಿಕ್ಕು ಅವರು ಪತನರಾಗಿ ನೀಚ ಜನ್ಮವನ್ನು ಹೊಂದ್ತಾರೆ. ನಮಗೂ ಮತ್ತೆ ಮಹಾತ್ಮರಿಗೂ ಇರ್ತಕ್ಕಂಥ ವ್ಯತ್ಯಾಸ ಅದೇ. ಈ ಶಕ್ತಿ ಪ್ರತಿಯೊಬ್ಬರಿಗೂ ಸರಿಸಮಾನವಾಗಿ ಅಮ್ಮನವರು ಕೊಟ್ಟಿದ್ದಾರೆ. ಅದನ್ನ ಉಪಯೋಗಿಸ್ಕೋಬೇಕು ಅಂದ್ರೆ ಅವರ ಕೃಪೆ ನಮಗೆ ಬೇಕು. ಈ ಅಜ್ಞಾನ ಅಂದ್ರೆ ಅನಭ್ಯಾಸದಿಂದ ಪಶುತ್ವ ಬರುತ್ತೆ, ನಮಗೆ ಪಶುತ್ವದಿಂದ ನೀಚ ಜನ್ಮಾದಿಗಳು ಸಿಗುತ್ತೆ. ಆದರೆ ಜ್ಞಾನ ಕಳೆ ವೃದ್ಧಿ ಆದರೆ, ಜ್ಞಾನ ಸಾಧನೆ ನಮ್ಮಲ್ಲಿ ಜಾಸ್ತಿ ಆದರೆ, ಅದನ್ನೇ ಸಮನ್ವಿತ, ಪರಾಕ್ರಮ ಇತ್ಯಾದಿ ಪದಗಳನ್ನು ಅಲ್ಲಿ ಬಳಸಿರ್ತಕ್ಕಂಥದ್ದು. ಇದು ಅಭಿವೃದ್ಧಿಯಾಗಿ ನಮಗೆ ಆತ್ಮ ಸಾಕ್ಷಾತ್ಕಾರವಾಗಿ ಮೋಕ್ಷ ಆಗುತ್ತೆ. 29ನೇ ಶ್ಲೋಕ. ಭಂಡಪುತ್ರ ವದೋದ್ಯುಕ್ತ ಬಾಲಾವಿಕ್ರಮ ಹರ್ಷಿತ ಬಾಲಾವಿಕ್ರಮ ನಂದಿತ ಮಂತ್ರಿಣ್ಯಂಬಾ ವಿರಚಿತ ವಿಶುಕ್ರವದ ತೋಷಿತ. ಇಲ್ಲಿ ಎಲ್ಲ ಪುಸ್ತಕದಲ್ಲೂ ವಿಷಂಗ ಅಂತ ಇದೆ. ಮುಂದಿಂದು ವೀರ್ಯ ನಂದಿತ ಆಗಬೇಕು. ಎಲ್ಲ ಪುಸ್ತಕದಲ್ಲೂ ವಿಶುಕ್ರ ಪ್ರಾಣಹರಣ ಅಂತ ಇದೆ. ಅದನ್ನ ನಾವು ನೋಡೋಣ, ಅದು ಯಾಕೆ ಅಂತ ನಾವು ಆಮೇಲೆ ವಿಚಾರ ಮಾಡೋಣ. ಭಂಡಪುತ್ರ ವದೋದ್ಯುಕ್ತ ಬಾಲಾವಿಕ್ರಮ ನಂದಿತ. ಈ ಭಂಡಾಸುರನ ವಧೆ ಇನ್ನೂ ಆಗಿಲ್ಲ, ಯುದ್ಧ ನಡೀತಾ ಇದೆ. ಮೊದಲು ರಾಜ ಕೊನೆಗೆ ಯುದ್ಧಕ್ಕೆ ಬರ್ತಾನೆ. ಯಾವುದೇ ಯುದ್ಧದ ಸ್ಟ್ರಾಟಜಿ ತಗೊಳ್ಳಿ, ಮೊದಲು ಸೈನಿಕರು ಯುದ್ಧ ಮಾಡ್ತಾರೆ, ಆಮೇಲೆ ಸೈನ್ಯಾಧ್ಯಕ್ಷರುಗಳು ಮಾಡ್ತಾರೆ, ಆಮೇಲೆ ಅದ್ರ ಜೊತೆಗೇನೆ ಸೈನ್ಯಾಧ್ಯಕ್ಷನು ಬರೋದ್ರ ಜೊತೆಗೆ ಆ ರಾಕ್ಷಸ ಅಥವಾ ರಾಜ ಯಾರಾದ್ರೂ ಇದ್ರೆ ಅವನ ಮಕ್ಕಳುಗಳು ಬರ್ತಾರೆ, ಅವನ ತುಂಬಾ ಹತ್ತಿರದವರು ಬರ್ತಾರೆ. ಇಲ್ಲಿ ಭಂಡಾಸುರನಿಗೆ 30 ಜನ ಮಕ್ಕಳು. ಭಂಡಾಸುರ ಅಂದ ತಕ್ಷಣ ನಾವು ಅಜ್ಞಾನ ಜನಿತವಾದ ಅವಿದ್ಯಾ ಅಂತ ಒಂದ್ ಕಡೆ ಇಟ್ಕೋಬೇಕು. ಈಗ ಭಂಡಾಸುರನಿಗೆ 30 ಜನ ಮಕ್ಕಳಿದ್ದಾರೆ. ಆ 30 ಜನ ಮಕ್ಕಳುಗಳು, ಆ 30 ಜನದ ಹೆಸರು ನಾನು ಹೇಳಕ್ ಹೋಗಲ್ಲ, ಆ ಹೆಸರುಗಳೇ ಆ ತರ ಇದೆ. ಆ ಅಜ್ಞಾನ ಜನಿತವಾದ ಭಂಡಾಸುರನ ಪುತ್ರರನ್ನ ನಿಗ್ರಹಿಸುವುದರಲ್ಲಿ ಉತ್ಸುಕಳಾದ ಶ್ರೀ ಲಲಿತಾದೇವಿಯ ಅವತಾರವೇ ಆದ ಆ ಕನ್ಯೆಯಾದ ಬಾಲಾ ಅಂತಕ್ಕಂಥ, ಅಂದ್ರೆ ಬಾಲಾ ತ್ರಿಪುರ ಸುಂದರಿ ಅಂತ ನಾವೇನ್ ಕರಿತೀವಿ, ಅವಳ ಪರಾಕ್ರಮಕ್ಕೆ ಅಮ್ಮ ಸಂತೋಷಿಸಲು ಅಂತ. ಇದಕ್ಕೆ ಸ್ವಲ್ಪ ನಾವು ಆ ಪುರಾಣದ ಕಥೆ ಹಿನ್ನೆಲೆ ತಿಳ್ಕೊಂಡಾಗ ಈ ನಾಮದ ಮಹತ್ವ ನಮಗೆ ತಿಳಿಯುತ್ತೆ. ಇಲ್ಲೇನಾಗಿದೆ ಅಂದ್ರೆ, ಇಷ್ಟೆಲ್ಲ ಸೇನಾ ಸಮನ್ವಿತನಾಗಿ ಅಮ್ಮನವರು
ಯುದ್ಧ ಸನ್ನದ್ಧರಾಗಿ ಇನ್ನೇನು ಯುದ್ಧ ಮಾಡಬೇಕು ಅಂತ ನಿಂತಿದ್ದಾರೆ. ಆ ಕಡೆಯಿಂದ ಬಂಡಾಸುರ ಅವನು 30 ಜನ ಮಕ್ಕಳು ಕಳಿಸ್ತಾನೆ. ಆ 30 ಜನ ಮಕ್ಕಳು ಯಾರಪ್ಪ ಅಂತಂದ್ರೆ ಅವನು ಚತುರ್ಬಾಹು, ಚಕೋರಾಕ್ಷ, ಚತುಶಿರಸಿ, ಊರ್ಧ್ವಬಾಹು, ವಜ್ರಕೋಶ, ಮಹಾಕಾಯ, ಈ ಥರ ಈ ಅವಿದ್ಯಾಪರವ ಜನಿತ ದುರ್ಗುಣಗಳ ಹೆಸರು 30 ದುರ್ಗುಣಗಳು. ಆ 30 ದುರ್ಗುಣಗಳೇ ಆ 30 ಜನ ಮಕ್ಕಳಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅವರು ಏನು ಆಟೋಪ ಮಾಡ್ಕೊಂಡು ಅವರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಆವಾಗ ಅಮ್ಮನವರ ಒಳಗಡೆಯಿಂದ ಅಮ್ಮ ಒಂದು ಕಿರುನಗೆ ನಕ್ಕರೆ ಒಂದೊಂದು ಥರ ಸೃಷ್ಟಿಯಾಗುತ್ತೆ. ಆ ಆನಂದದಿಂದ ಶಕ್ತಿ ಸೇನೆಯನ್ನು ನೋಡಿ ಪುಳಕಿತಳಾದ ಅಮ್ಮನವರ ಹೃದಯದಲ್ಲಿ ಆನಂದ ಸ್ಪರ್ಶಿಸಿದ ತಕ್ಷಣ ಅಮ್ಮನವರ ಹೃದಯದಿಂದ ಬಾಲಾ ತ್ರಿಪುರ ಸುಂದರಿಯ ರೂಪದಲ್ಲಿ 9 ವರ್ಷ ಪ್ರಾಯದ ಕಾಂತಿಯುತವಾದ ಜ್ಯೋತಿ ಪುಂಜ ಹೊರಗಡೆ ಬಂದು ಅದರೊಳಗಡೆ ಬಾಲಾ ತ್ರಿಪುರ ಸುಂದರಿಯ ಒಂದು ಆವಿರ್ಭಾವ ಆಗುತ್ತೆ. ಅಷ್ಟು 9 ವರ್ಷದ ಒಂದು ಮುಗ್ಧ ಕಳೆಯ ಅಷ್ಟು ಅತಿಶಯವಾದ ಸೌಂದರ್ಯ ಸ್ವರೂಪಿಯಾದ ಆ ಮಗು ಹೊರಗಡೆ ಬಂದ್ಬಿಟ್ಟು ಅಮ್ಮ ಅಂತ ಕರೆಯುತ್ತೆ. ಏನಮ್ಮ ಅಂತ ಅಮ್ಮ ಕೇಳ್ತಾಳೆ. ಬಾ ನನ್ನ ಜೊತೆ ಕೂತ್ಕೋ ಬಾ ಇಲ್ಲಿ ಅಂತ ಕರೆದ್ರೆ, ಇಲ್ಲ ಅಮ್ಮ ನಾನು ಬರಲ್ಲ, ನಾನು ಯುದ್ಧ ಮಾಡಬೇಕು ಅನ್ನೋ. ಈಗ ನೋಡಿ ಮಕ್ಳುಗಳು ಹಠ ಮಾಡ್ತಾರೆ ಅಲ್ವಾ, ದೊಡ್ಡವ್ರು ಏನೇ ಕೇಳಿದ್ರು ಇಲ್ಲಿ ನಂಗೆ ಅದೇ ಬೇಕು ಅಂತ ಹೇಳ್ತು ಮಕ್ಕಳು. ಅದೇ ಥರ ಇಲ್ಲ ನೀವೆಲ್ಲ ಯುದ್ಧ ಮಾಡ್ತಾ ಇದ್ದೀರ, ನಾನು ಯುದ್ಧ ಮಾಡಬೇಕು, ನಾನು ಮಾಡ್ತೀನಿ. ನೋಡು ಅಲ್ಲ ಬರ್ತಾ ಇದ್ದಾರೆ ಅವರು ಸೈನಿಕರೆಲ್ಲ ಬಂದು ಇನ್ನೇನು ಮಾಡ್ತಾ ಇದ್ದಾರೆ, ನೀನು ಹೇಳು ನಾನು ಹೋಗಿ ಯುದ್ಧ ಮಾಡ್ತೀನಿ. ಆದರೆ ತಾಯಿ ಅಲ್ವಾ ಅವಳು ಆಗಲಿ, ಯಾಕೆಂದರೆ ಮಕ್ಕಳುಗಳನ್ನು ಕೆಲವು ಸತಿ ಮಕ್ಳು ಹೇಳ್ದೆ ಕೇಳ್ತೀವಿ ನಾವು, ಇರಲಿ ಬಿಡಪ್ಪ ಮಕ್ಕಳು ಏನೋ ಪಾಪ ಕೇಳಿದೆ ಮಾಡೋಣ ಅಂತ. ಆದರೆ ಅದು ಹಿಂದ್ಗಡೆಗೆ ಪೂರ್ತಿ ಸಪೋರ್ಟಿಂಗ್ ನಿಂತ್ಕೋತಾರೆ. ಆ ಥರ ಈ ಶ್ಯಾಮಲ ಮತ್ತು ಮಂತ್ರಿಣಿ ದೇವತೆ ಕಡೆ ಅಮ್ಮ ನೋಡ್ತಾರೆ. ಅವರಾಗಲೇ ಯುದ್ಧ ಸನ್ನದ್ಧರಾಗಿ ಬಿಲ್ಲು ಬಾಣಗಳನ್ನೆಲ್ಲ ಹಿಡ್ಕೊಂಡು ಆ ಕಡೆ ನಿಂತ್ಕೊಂಡಿರ್ತಾರೆ. ಪರವಾಗಿಲ್ಲ ಬಿಡಿ, ಮಗು ಮುಂದೆ ಹೋಗ್ಲಿ, ನಾವು ನೋಡ್ಕೊತೀವಿ ಅಂತಾರೆ. ಅಂದರೆ ಅಪ್ಪ ಸಣ್ಣ ಮಗು ಏನೋ ಆಸೆ ಹೋಗ್ತಾ ಇದೆ ಅಂತ. ಈಗ ಮಕ್ಕಳು ನಾವೊಂದು ಬೈಕ್ ತಗೊಂಬಂದ್ರೆ ನಂದು ಒಂದು ರೌಂಡ್ ಕರ್ಕೊಂಡು ಹೋಗುತ್ತಲ್ಲ, ಆ ಥರ ಆವಾಗ ಏನಾಗುತ್ತೆ ಅಂದರೆ ಸರಿ ಆಯ್ತು ಹೋಗು ಅಂತ ಕಳಿಸ್ತಾರೆ. ಇಲ್ಲಿ ಈ ಅಜ್ಞಾನದ ಮಾಲಿನ್ಯ ಏನಿದೆ, ಇದು ಜನ್ಮಗಳಿಂದ ಬಂದಂಥ ಅವಿದ್ಯಾ ಸಂಬಂಧವಾದ ದೈತ್ಯ ವೃತ್ತಿ. ಇದು 30 ಪ್ರಕಾರನ ಸೂಚಿಸುತ್ತೆ. ನಾನು ಹೇಳಿದೆ ಅವರ ಮಕ್ಕಳುಗಳನ್ನ. ಆಗ 9 ವರ್ಷದ ಪ್ರಾಯ ಬಾಲ ತ್ರಿಪುರ ಸುಂದರಿ ಅಮ್ಮನವರ ಹೃದಯದಿಂದ ಆವಿರ್ಭಾವಳಾಗ್ತಾಳೆ. ಇಲ್ಲಿ ಈ ಮಂತ್ರದಲ್ಲಿ ಅದು ಶ್ರೀಚಕ್ರ ರಥದಿಂದ ಅಮ್ಮನವರು ಶ್ರೀಚಕ್ರ ರಥದಲ್ಲಿರ್ತಾರೆ. ನಾನು ಯುದ್ಧ ಮಾಡ್ತೀನಿ ಅಂದಾಗ ಆ ಮಗುನ ಹಂಗೆ ಕಳಿಸ್ಬೇಕಾ? ಅಮ್ಮ ಏನ್ ಮಾಡ್ತಾರೆ, ಅವಳಿಗೊಂದು ರಥ ಕೊಡ್ತಾರೆ. ಅವಳು ಒಂದು ರಥದಲ್ಲಿ ಹೋಗ್ಬೇಕಲ್ಲ, ಸನ್ನದ್ಧಲಾಗಿ ಹೋಗ್ಬೇಕಲ್ಲ. ಯುದ್ಧ ಅಂದ್ರೆ ಏನು ಸುಮ್ಮನೆ ಹೋಗುತ್ತೆ, ಅದಕ್ಕೆಲ್ಲ ತಯಾರು ಮಾಡಿ ಕಳಿಸ್ಬೇಕಲ್ಲ. ಆಗ ಅಮ್ಮ ಶ್ರೀಚಕ್ರದಿಂದ ಕರ್ಣೀ ರಥ ಅಂತ ಇನ್ನೊಂದು ರಥವನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಅಮ್ಮನ ಒಳಗಿಂದ ಅಮ್ಮನವರ ರಥದಿಂದಲೇ ಶ್ರೀಚಕ್ರದಿಂದ ಕರ್ಣೀ ರಥ ಅಂತ ಇನ್ನೊಂದು ರಥ ಬರುತ್ತೆ. ಆ ರಥದಲ್ಲಿ ಆಸೀನರಾಗಿ ಅಮ್ಮನವರು ಬಾಲಾ ತ್ರಿಪುರ ಸುಂದರಿ ಯುದ್ಧ ಮಾಡಲಿಕ್ಕೆ ಹೊರಡ್ತಾರೆ. ಇಲ್ಲಿ ಈ ಜ್ವಾಲಾಮಾಲಿನಿಕಾಕ್ಷಿಪ್ತ ಅಂದ್ರೆ ಇದು ಜ್ವಾಲಾಮಾಲಿನಿ ಮಂತ್ರಶಕ್ತಿಯ ತೇಜಸ್ಸು. ಅದು ಎಲ್ಲ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದುವೇ ಒಂದು ಪೌರಾಣಿಕ ಯುದ್ಧದ ಹಿನ್ನೆಲೆಯಲ್ಲಿ ನೋಡಿದ್ರೆ ಇನ್ನೊಂದು ಪೂರ್ತಿ ಮಂತ್ರಶಕ್ತಿಗಳೇ ಬರುತ್ತೆ. ಈ ಜ್ವಾಲಾಮಾಲಿನಿ ಅಂತಕ್ಕಂಥ ದೇವಿಯ ಮಂತ್ರಶಕ್ತಿಯ ತೇಜಸ್ಸು ಒಂದು ಕಡೆ ನಿಕಾಕ್ಷಿಪ್ತ, ಜ್ವಾಲಾಮಾಲಿನಿ ನಿಕಾಕ್ಷಿಪ್ತ ಅಂತ ಇದು ಅಂತರ್ವರ್ಣದಲ್ಲಿ ಬರುತ್ತೆ, ಅಂತರಾವರಣದಲ್ಲಿ ಬರುತ್ತೆ. ಈಗ ಶ್ರೀಚಕ್ರ ಪರವಾಗಿ ನಾವು ಇದರ ಅರ್ಥನ ನೋಡಿದ್ರೆ ಶ್ರೀಚಕ್ರದಲ್ಲಿ ಬಿಂದು, ತ್ರಿಕೋಣ, ಅಷ್ಟಕೋಣ, ಆ ತ್ರಿಕೋಣ ಆದ್ಮೇಲೆ ಬರ್ತಕ್ಕಂಥ ಅಷ್ಟಕೋಣನೇ ಕರ್ಣೀರಥ. ಇಲ್ಲಿ ಅಲ್ಲೇ ಬಾಲಾ ಉಪಾಸನೆ, ಬಾಲಾ ತ್ರಿಪುರ ಸುಂದರಿಯ ಉಪಾಸನೆ ಮಾಡೋದು, ಅದು ಶ್ರೀಚಕ್ರ ಉಪಾಸನೆ ಮಾಡ್ತಕ್ಕಂಥ ಶ್ರೀವಿದ್ಯಾ ಪರರಾದವರಿಗೆ ಅದು ಗೊತ್ತಿರುತ್ತೆ, ನಿತ್ಯ ಮಾಡ್ತಕ್ಕಂಥ ಪೂಜೆ. ಇಲ್ಲಿ ಶ್ರೀಚಕ್ರ ಅಂದ್ರೆ ವಿಶ್ವಚಕ್ರ ಅಂತ, ಅದು ಬ್ರಹ್ಮಾಂಡ ಸೂಚಕ. ಅದು ನಮ್ಮ ಶರೀರಕ್ಕೆ ಬಂದ್ರೆ ಇಲ್ಲಿ ಶರೀರ, ಇದು ಪಿಂಡಾಂಡದಲ್ಲಿ ಇದು ಶರೀರ ಚಕ್ರ. ಈ ಶರೀರಕ್ಕೆ ಹೀಗೆ ಸಮನ್ವಯ ಮಾಡ್ತಾ 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 ನಾವು ಅರ್ಥಾನುಸಂಧಾನ ಮಾಡ್ಕೊಂಡು ಹೋಗ್ಬೇಕು. ಈ ಬಾಲಾ ತ್ರಿಪುರ ಸುಂದರಿ ಉಪಾಸನೆ ಏನಿದೆ, ಇದು ಈ ಕುಂಡಲಿನಿ, ಈ ಶ್ರೀಚಕ್ರ ಉಪಾಸನೆ ಪ್ರಾಣಶಕ್ತಿಯ ಉಪಾಸನೆ. ಯೋಗ ಪರವಾಗಿ ನಾವು ಚಕ್ರಭೇದನಗಳನ್ನು ಮಾಡಬೇಕಾಗುತ್ತೆ. ಈ ಥರನೂ ನಾವು ಯೋಗ ಪರವಾಗಿ ಯೋಚನೆ ಮಾಡಿದಾಗ ಈ ಚಕ್ರಭೇದನ ವಿಚಾರವನ್ನ ಮಾಡ್ಕೊಂಡು ನಾವು ಯೋಚನೆ ಮಾಡಬೇಕು. ಹೀಗೆ
ಆ ಲಲಿತೆ ಶ್ಯಾಮಲಾ ಮತ್ತೆ ವಾರಾಹಿ ಮತ್ತೆ ಬಾಲಾದೇವಿ ಜೊತೆ ಬರ್ತಾರೆ. ಈ ಬಾಲಾನು ಸಹ ಒಂದು ವಿದ್ಯೆ, ಇದು ಒಂದು ಪೂರ್ಣ ವಿದ್ಯೆ. ಬಾಲಾ ವಿದ್ಯೆನೂ ಪೂರ್ಣ ವಿದ್ಯೆ, ಗಣಪತಿ ವಿದ್ಯೆ ಮತ್ತು ಬಾಲಾ ವಿದ್ಯೆ ಎರಡು ಪೂರ್ಣ ವಿದ್ಯೆ ಅಂತ ಕರೀತಾರೆ. ಇದು ಒಂದು ಸಾಮಾನ್ಯವಾದ್ದಲ್ಲ ಇದು. ಆಮೇಲೆ ನಾವು ಬಾಲ ಅಂತಂದ್ರೆ ಅಯ್ಯೋ ಸಣ್ಣ ಮಗು 9 ವರ್ಷದ್ದು ಅಂತ ಒಂಥರ ಉಪೇಕ್ಷೆ ಮಾಡುವಾಗಿಲ್ಲ. ಯಾಕೆಂದ್ರೆ ಆ ಶ್ರೀಕೃಷ್ಣ ಅವತಾರದಲ್ಲಿ ಬಾಲಕೃಷ್ಣನ ಪ್ರಾಮುಖ್ಯತೆ ಯಾವ ರೀತಿ ಇದೆಯೋ ಆ ಬಾಲಕೃಷ್ಣನ ಲೀಲೆಗಳಿರ್ಬೋದು. ಏನು ಹುಟ್ಟುತ್ತಾನೆ ಆ ಎಲೆ ಹಸು ತುಂಬಾ ಹಸುಗೂಸು ಮಗು, ಅದಕ್ಕೆ ಮಾತಾಡಕ್ಕೆ ಇನ್ನೂ ಬರಲ್ಲ, ಆಗಲೇ ಕೂತಿನಿ ಸಂಹಾರ ಮಾಡ್ತಾನೆ ಶ್ರೀಕೃಷ್ಣ. ಹಾಗೆ ಆ ಶಕ್ತಿ ಅದು ಸಣ್ಣದು ಅಂತ ನಾವು ಉಪೇಕ್ಷೆ ಮಾಡಂಗಿಲ್ಲ. ಬಾಲಾ ತ್ರಿಪುರ ಸುಂದರಿ ಅಂದ್ರೆ ಆ ಲಲಿತಾದೇವಿಯ ಮಹಾತ್ಮೆ ಎಷ್ಟು ವಿಸ್ತಾರವಾಗಿದೆಯೋ ಅವಳೊಳಗಿಂದ ಬಂದಿರತಕ್ಕಂಥ ಬಾಲಾದೇವಿಯ ಶಕ್ತಿ ಬಗ್ಗೆನೂ ನಾವು ಯಾವುದೂ ಉಪೇಕ್ಷೆ ಮಾಡುವಂತಿಲ್ಲ. ಅಷ್ಟೇ ಶಕ್ತಿ ಸೇನಾ ಸಮನ್ವಿತಳು ಅನ್ನೋದನ್ನ ಈ ಕಥೆಲು ನಮಗೆ ಗೊತ್ತಾಗುತ್ತೆ. ಆಕೆ ರಥ ಎಷ್ಟು ನಯವಾಗಿ ಆ ರಥ ಬರುತ್ತೆ ಅಂದ್ರೆ ಆ ರಥ ವರ್ಣನೆ ನೋಡಿದಾಗ 100 ಹಂಸಗಳ ನಡಿಗೆಯಷ್ಟು ನಯವಾಗಿ ಆ ರಥನ ನಡೆಸ್ಕೊಂಡ್ ಬರ್ತಾಳಂತೆ. ಒಂದು ಮುಗ್ಧ ಬಾಲೆ ಸಣ್ಣದು ಅಂದ್ರೆ ನಾವು ಮಕ್ಕಳಿಗೆ ಆಟ ಆಡಕ್ಕೆ ಒಂದು ಸಣ್ಣ ಆಟ ಸಾಮಾನು ತಂದ್ಕೊಟ್ರೆ, ನಾವೆಲ್ಲ ಒಂದು ದೊಡ್ಡ ಬೈಕ್ ಓಡಿಸಿದ್ರೆ ಸಣ್ಣ ಬೈಕ್ ಮಕ್ಕಳು ಓಡಿಸ್ಕೊಂಡ್ಬಂದ್ರೆ, ಆ ಮಕ್ಕಳಿಗೋಸ್ಕರ ಒಂದು ಸಣ್ಣ ಕಾರ್ ಮಾಡಿ ಆ ಸಣ್ಣ ಕಾರು ಓಡೋಗಿ ಮಾಡ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಅಂದವಾಗಿರುತ್ತೆ. ಆ ಮಕ್ಕಳು ಅಷ್ಟೇ ಚೆನ್ನಾಗಿ ಆ ಸಂತೋಷನ ಆಸ್ವಾದ ಮಾಡ್ತಾರೆ. ಅದೇ ರೀತಿ ಈ ಬಾಲಾ ತ್ರಿಪುರ ಸುಂದರಿ ದೇವಿ ಆ ಯುದ್ಧಕ್ಕೆ ಸರ್ವಶಸ್ತ್ರ ಸನ್ನದ್ಧಳಾಗಿ ಈ ಬಂಡಪುತ್ರರ ಮೇಲೆ ಎರಗ್ತಾಳೆ, ಯುದ್ಧ ಮಾಡ್ತಾಳೆ. ಇಲ್ಲಿ 100 ಹಂಸದ ನಡಿಗೆ ಅಂತ ಯಾಕೆ ಹೇಳಿಸಿದ್ದಾರೆ ಅಂದ್ರೆ ಇದು ಯೋಗಪರವಾದ ಒಂದು ಅರ್ಥನೂ ಇದಕ್ಕೆ ಕೊಡಬಹುದು. ಇಲ್ಲಿ ಬಾಲಾ ತ್ರಿಪುರ ಸುಂದರಿಯ ಒಂದು ರಥದ ನಡಿಗೆ 100 ಹಂಸ ಅಂದ್ರೆ ಇಲ್ಲಿ ಹಂಸ ಅಂದ ತಕ್ಷಣ ಇಲ್ಲಿ ಉಶ್ವಾಸ ನಿಶ್ವಾಸ. ನಾವು ನಿನ್ನೆ ವಿಚಾರ ಮಾಡಿದಾಗೆ ಆ ಉಶ್ವಾಸ ನಿಶ್ವಾಸ ನವಿರಾಗಿರ್ಬೇಕು. ಶಾಂತ ಭಾವದಲ್ಲಿದ್ದಾಗ ಮಾತ್ರ, ಆನಂದ ಸ್ವರೂಪವಾಗಿ ಆನಂದ ಭಾವದಲ್ಲಿದ್ದಾಗ ಮಾತ್ರ ನಮ್ದು ಶ್ವಾಸೋಶ್ವಾಸ ನಯವಾಗಿ ಹೋಗ್ತಾ ಇರುತ್ತೆ. ಹೆಂಗೆ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಆ ಒಂದು ಮನಸ್ಥಿತಿಯಲ್ಲಿ ನಾವು ಸಾಧನೆ ಮಾಡಬೇಕು ಅಂತ ಇಲ್ಲಿ 30 ಮಂದಿ ಬಂಡಪುತ್ರರು ಅವ್ರ ಹಿಂದ್ಗಡೆ ಅಕ್ಷೋಹಿಣಿ ಸೈನ್ಯ ಸಮೇತವಾಗಿ ಒಂದ್ ಕಡೆ ಬರ್ತಾ ಇದ್ದಾರೆ. ಅಮ್ಮ ಬಾಲಾ ತ್ರಿಪುರ ಸುಂದರಿ ಈ ಜ್ವಾಲಾಮಾಲಿನಿ ಕಾಕ್ಷಿಪ್ತವಾದ ಸೈನ್ಯದ ಒಳಗಿಂದ ಶರವೇಗದಲ್ಲಿ ಅವ್ರ ಕಡೆಗೆ ಆ ಕರ್ಣಿ ಚಕ್ರ ರಥಾರೂಢಳಾಗಿ ಹೋಗ್ತಾ ಇದ್ದಾಳೆ. ಹೋಗಿ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾಳೆ. ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ ತಕ್ಷಣ ಆ ಅಕ್ಷೋಹಿಣಿ ಸೈನ್ಯ ಸಂಪೂರ್ಣ ದಗ್ಧವಾಗಿ ಹೋಗುತ್ತೆ. ಆ ಬಂಡಪುತ್ರರ ಒಳಗೂಡಿ ಬಂದಿರತಕ್ಕಂಥ ಅಕ್ಷೋಹಿಣಿ ಸೈನ್ಯ ಸಂಪೂರ್ಣ ನಾಶವಾಗೋಗುತ್ತೆ. ಈ ಕಡೆ ಮಂತ್ರಿಣಿ ದಂಡಿನಿ ದೇವತೆಯರು ಪಾಪ ಮಗು ಏನಾದ್ರೂ ಮಗು ತೊಂದರೆ ಆದ್ರೆ ಅಂತೇಳಿ ಬಿಲ್ಲು ಬಾಣನ ಇಟ್ಕೊಂಡು ಕಾಯ್ತಾ ಹಾಕುದ ಅಸ್ತ್ರ ಸನ್ನದ್ಧರಾಗಿ ಕಾಯ್ತಾ ಇದ್ದಾರೆ. ಏನಾದ್ರೂ ಒಂಚೂರು ಆದ್ರೆ ನೋಡೋಣ ಅಂದ್ರೆ ಈ ಮಗು ನಾರಾಯಣಾಸ್ತ್ರ ಪ್ರಯೋಗ ಮಾಡಿ ಯಾವಾಗ ಅವರ ಅಕ್ಷೋಹಿಣಿ ಸೈನ್ಯ ಧ್ವಂಸ ಆಯ್ತು, ಈ ಮಂತ್ರಿಣಿ ದಂಡಿನಿ ದೇವತೆಗಳು ಮೂಕ ವಿಸ್ತೃತರಾಗಿ ಅವರ ಅಸ್ತ್ರಗಳನ್ನೆಲ್ಲ ಕೆಳಗಿಟ್ಬಿಟ್ಟು ನಿಬ್ಬೆರಗಾಗಿ ಈ ಬಾಲಾ ತ್ರಿಪುರ ಸುಂದರಿನ ಅವ್ರು ನೋಡ್ತಾ ಇದ್ದಾರೆ. ಇಲ್ಲಿ ಆ ಬಾಲಾ ತ್ರಿಪುರ ಸುಂದರಿಯ ಒಂದು ಧ್ಯಾನ ಶ್ಲೋಕದಲ್ಲಿ ಬರ್ತಕ್ಕಂಥದ್ದು ಅವಳು ಯಾವ ರೀತಿ ಇದ್ದಾಳೆ ಅಂತ. 4 ಕೈಗಳಿದೆ ಬಾಲ, ಕೆಂಪು ವರ್ಣ. ಆ 4 ಕೈಗಳಲ್ಲಿ ಒಂದು ಕೈಯಲ್ಲಿ ಪುಸ್ತಕವನ್ನ ಜಪಮಾಲೆಯನ್ನು ಹಿಡ್ಕೊಂಡಿದ್ದಾಳೆ, ಇನ್ನೊಂದು ಕೈಯಲ್ಲಿ ವರದ ಹಸ್ತ, ಒಂದು ಕೈಯಲ್ಲಿ ವರದ ಹಸ್ತ, ಇನ್ನೊಂದು ಕೈಯಲ್ಲಿ ಅಭಯ ಹಸ್ತ. ವರದ ಹಸ್ತ ನೀವೇನ್ ಕೇಳಿದ್ರೆ ಅದನ್ನು ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವಳು ಸಕಲೇಶ್ವರ ದಾಯಿನಿ. ಅಭಯ ಹಸ್ತ ಅಂದ್ರೆ ಇದೀನಪ್ಪ ಅಂತ ಅಭಯ. ಎರಡೂ ಬೇಕು ನಮಗೇನ್ ಬೇಕು ಅದು ಬೇಕು, ನಮಗೇನು ತೊಂದರೆ ಆಗದೆ ಇದ್ದಂಗೆ ರಕ್ಷಣೆ ಬೇಕು. ಇವೆರಡನ್ನು ಕೊಡ್ತಕ್ಕಂಥ ಶಕ್ತಿ ಇರೋಳು. ಇನ್ನೊಂದು ಕೈಯಲ್ಲಿ ಪುಸ್ತಕ ಜಪಮಾಲೆ ಹಿಡ್ಕೊಂಡಿದ್ದಾಳೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪುಸ್ತಕ ಜ್ಞಾನದ ಸ್ವರೂಪ. ನಮಗೆ ಯಾವುದೇ ಒಂದು ವಿಚಾರಕ್ಕೆ ನಮಗೆ ಜ್ಞಾನಶಕ್ತಿ ಬೇಕು. ಆ ಜ್ಞಾನಶಕ್ತಿಯನ್ನ, ಮಂತ್ರಶಕ್ತಿಯನ್ನ, ಯಾವುದೇ ಸಾಧನೆಗೆ ಮಂತ್ರಶಕ್ತಿ ಬೇಕು, ಅದನ್ನ ಕೊಡ್ತಕ್ಕಂಥವಳು ಈ ತಾಯಿ ಬಾಲಾ ತ್ರಿಪುರ ಸುಂದರಿ. ಮತ್ತೆ ಜಪಮಾಲೆಯನ್ನು ಹಿಡ್ಕೊಂಡಿದ್ದಾಳೆ. ಸಾಧನಾಪರರಿಗೆ, ಸಾಧಕರಿಗೆ ಆ ಒಂದು ಅಭಿಷ್ಟವನ್ನು ಕೊಡ್ತಕ್ಕಂಥ ಸಂಕೇತವಾಗಿ ಇನ್ನೊಂದು ಕೈಯಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡಿದ್ದಾಳೆ. ಅಂದ್ರೆ ಕಲ್ಲಾರ ಕಮಲ ಪುಷ್ಪದೊಳಗಡೆ, ಕಲ್ಲಾರ ಕಮಲ ಪುಷ್ಪದಲ್ಲಿ 9 ವರ್ಷದ ಬಾಲೆ ಚತುರ್ಬಾಹು ಸಮನ್ವಿತಳಾಗಿ ಅರುಣ ಕಿರಣ ಜ್ವಾಲ, ಆ ಕೆಂಪು ಬಣ್ಣ ಅರುಣ ಕಿರಣ ಜ್ವಾಲ ಅಂತ ಬಾಲಾ ತ್ರಿಪುರ ಸುಂದರಿ ಧ್ಯಾನ ಶ್ಲೋಕದಲ್ಲಿ ಬರುತ್ತೆ. ಆ ಅರುಣ ಕಿರಣ ಜ್ವಾಲೆ ಅಂದ್ರೆ ಆ ಕೆಂಪು ಕಾಂತಿ,
ಆ ಕೆಂಪು ಕಾಂತಿ ಸರ್ವ ದಿಕ್ಕುಗಳನ್ನು ವ್ಯಾಪಿಸಿ ನಿಂತಿದೆ. ಇದನ್ನು ನೋಡ್ಕೊಂಡು ನಿಬ್ಬೆರಗಾಗಿ ಮಂತ್ರಿನಿ ದಂಡನಿ ದೇವತೆಗಳು ಮೂಗು ಮೇಲೆ ಬೆರಳಿಟ್ಕೊಂಡ್ರು ಅಂತ ಅವ್ರು ಇಟ್ಕೊಂಡು ನೋಡ್ತಾ ಇದ್ದಾರೆ. ತಕ್ಷಣವೇ ಈ ಬಂಡಪುತ್ರರು 30 ಜನರು ಒಂಥರ ದಿಗ್ಭ್ರಮೆಗೊಂಡು ಬಿಡ್ತಾರೆ. ಈ ಸೈನ್ಯ ನಾಶ ಆಗಿದ್ದು, ಇದೇನೋ ಸಣ್ಣ ಮಗು ಬರ್ತಾ ಇದೆಯಲ್ಲ ಅಂತ ಅಂದ್ಕೊಂಡವರು ತಕ್ಷಣ ಸರ್ವಶಕ್ತಿ ಸಮನ್ವಿತರಾಗಿ 30 ಜನನು ಒಟ್ಟಿಗೆ ಒಬ್ಬಳ ಮೇಲೆ ಆಕ್ರಮಣ ಮಾಡ್ತಾರೆ. ಆ ಆಕ್ರಮಣ ಮಾಡಿದಾಗ ತಾಯಿ ಬಾಲ ತ್ರಿಪುರ ಸುಂದರಿ ತನ್ನ ಒಳಗಡೆಯಿಂದ ಮೊದಲು ನಾರಾಯಣಾಸ್ತ್ರ ಪ್ರಯೋಗ ಮಾಡ್ತಾಳೆ. ಆಮೇಲೆ ಅರ್ಧಚಂದ್ರಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಸನ್ನದ್ಧಳಾಗ್ತಾಳೆ. ಆವಾಗ 30 ಜನ ರಾಕ್ಷಸರು ಅಮ್ಮನ ಮೇಲೆ ಎರಗುತ್ತಾರೆ. ಆ 30 ಜನಿಗೆ ಪ್ರತ್ಯುತ್ತರವಾಗಿ ಆ ಬಾಲ ತ್ರಿಪುರ ಸುಂದರಿಯೊಳಗಿಂದ 30 ಜನ ಬಾಲ ತ್ರಿಪುರ ಸುಂದರಿಯರು ಹೊರಗಡೆ ಬರ್ತಾರೆ. ಆ 30 ಜನ ಬಾಲ ತ್ರಿಪುರ ಸುಂದರಿಯರು 30 ಅರ್ಧಚಂದ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ. ಆ 30 ಅರ್ಧಚಂದ್ರಾಸ್ತ್ರಗಳು ಒಂದೇ ಸತಿಗೆ 30 ಜನ ಭಂಡಪುತ್ರರನ್ನ ಸಂಪೂರ್ಣ ಆಮೂಲಾಗ್ರ ನಾಶ ಮಾಡ್ತಾರೆ. ಈ ರೀತಿ ಭಂಡಪುತ್ರರ ಒಂದು ಸಂಹಾರವನ್ನ ಆ ತಾಯಿ ಮಾಡ್ತಾಳೆ. ಅದನ್ನೇ ಈ ನಾಮ ಭಂಡಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮ ನಂದಿತ. ಆ ಬಾಲ ತ್ರಿಪುರ ಸುಂದರಿಯ ತ್ರಿವಿಕ್ರಮ ರೂಪ ಹೋರಾಟದಿಂದ ಭಂಡಪುತ್ರರ ಸಮೂಲ ಸೈನ್ಯ ನಾಶನ ಮಾಡಿದ್ದನ್ನ ನೋಡಿ ಅಮ್ಮ ಬಾಲ ವಿಕ್ರಮ ನಂದಿತ ಆನಂದದಿಂದ ಅಮ್ಮಂಗೆ ಅಷ್ಟು ಸಂತೋಷ ಆಗತ್ತೆ ಅಂತ ಈ ನಾಮ ಹೇಳುತ್ತೆ. ಮುಂದಿದ್ದು ಮಂತ್ರಿಣ್ಯಂಬ ವಿರಚಿತ ವಿಶುಕ್ರ ವದತೋಷಿತ. ಇಲ್ಲಿ ಎಲ್ಲ ಪುಸ್ತಕದಲ್ಲಿ ವಿಷಂಗ ಇದೆ, ವಿಶುಕ್ರ ಅಂತ ಯಾಕೆ ಅಂತ ಹೇಳ್ತೀವಿ. ಇಲ್ಲಿ ನಾವು ನಾಮ ಹೇಳ್ತೀವಿ, ಅದ್ರ ಜೊತೆಗೆ ಅದು ಈ ಪೌರಾಣಿಕ ಕಥೆಗೂ ಸಮನ್ವಯ ಇರಬೇಕು. ಇಲ್ಲಿ ಮೊದಲು ತಾಯಿ ಇಲ್ಲಿ ವಿಶುಕ್ರನ್ನ ವಧೆ ಆಗುತ್ತೆ. ನಾವು ಅಮ್ಮನವರ ಒಂದು ಲೀಲಾ ವೈಭವದ ಕಥೆಯನ್ನು ನಾವು ನೋಡಿದಾಗ ಆ ಪೌರಾಣಿಕ ಕಥೆಯಲ್ಲಿ ಮೊದಲು ವಿಶುಕ್ರನನ್ನ ವಧೆ ಮಾಡ್ತಾರೆ, ಆಮೇಲೆ ವಿಷಂಗನ ವಧೆ ಆಗುತ್ತೆ. ಹಾಗಾಗಿ ಇಲ್ಲಿ ನಾಮದಲ್ಲಿ ಮೊದಲು ವಿಷಂಗ ಅಲ್ಲ, ಅದು ವಿಶುಕ್ರ ಆಗಬೇಕು ಅಂತ. ಇದು ನನ್ನ ಮತ ಅಲ್ಲ, ಅನೇಕ ಜನ ವಿದ್ವಾಂಸರು ಹೇಳಿರ್ತಕ್ಕಂಥ ಮತ. ಸಾಮವೇದ ಷಣ್ಮುಖ ಶರ್ಮರು ಆದಿಯಾಗಿ ಅನೇಕರು ಇದೇ ಪಾಠನ ಒಪ್ಕೊಂಡಿದ್ದಾರೆ. ಕೆಲವು ಕಡೆಯಲ್ಲಿ ಆ ಥರ ಪಾಠಾಂತರ ಇದೆ. ಇಬ್ರದ್ದು ವಧೆ ಆಗುತ್ತೆ, ಆದರೆ ಅದಕ್ಕೆ ಇಲ್ಲಿ ಆ ಪುರಾಣ ಪರವಾಗಿ ಪೌರಾಣಿಕ ಹಿನ್ನೆಲೆಗೂ ಸಮನ್ವಯ ಆಗಬೇಕು. ಹಾಗಾಗಿ ನಾವು ಹೇಳಬೇಕಾದ್ರೆ ಮಂತ್ರಿಣ್ಯಂಬ ವಿರಚಿತ ವಿಶುಕ್ರ ವದತೋಷಿತ ಹೇಳಬೇಕು. ಆಮೇಲೆ ವಿಷಂಗ ಪ್ರಾಣಹರಣ ವಾರಾಹಿ ವೀರ್ಯನಂದಿತ ಆಗಬೇಕು. ಇದನ್ನು ಸ್ವಲ್ಪ ಗಮನಿಸ್ಕೋಬೇಕಾದ ನಾವು ಅದೇ ಥರ ಹೋಗೋಣ. ಇಲ್ಲಿ ವಿಶುಕ್ರ ಪ್ರಾಣಹರಣ ವಾರಾಹಿ ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ. ಇಲ್ಲಿ ಮಂತ್ರಿಣ್ಯಂಬ ಬಿಟ್ಟಿರಲ್ಲ, ಮಂತ್ರಿಣ್ಯಂಬ ವಿರಚಿತ ವಿಶುಕ್ರ ವದತೋಷಿತ. ವಿಶುಕ್ರ ಇಲ್ಲಿ ಅದೇ ವಿಶುಕ್ರ ಮತ್ತೆ ವಿಶುಂಗ ಅಂತ ಇಬ್ರು ಸಹೋದರರು ಬಂಡಾಸುರನಿಗೆ ಅಂತ. ಈಗ ಬಂಡಾಸುರನ ಮಕ್ಕಳೆಲ್ಲ ನಾಶ ಆದರು. ಅವ್ರ ನಂತರ ಅವನ ಎಡಬಲದಂತೆ ಇರ್ತಕ್ಕಂಥ ವಿಷಂಗ ವಿಶುಕ್ರರು ಈಗ ಯುದ್ಧಕ್ಕೆ ಬರ್ತಾರೆ. ಈಗ ಬಂಡಾಸುರ ಅಂದ್ರೆ ಅಜ್ಞಾನ ಆಯಿತು, ವಿಷಂಗ ವಿಶುಕ್ರ ಅಂದ್ರೆ ಯಾರು ಅಂತ ನೋಡೋಣ. ಈ ವಿಶುಕ್ರ ಅಂದ್ರೆ ತೇಜಸ್ಸನ್ನ ವಿಗತ ಮಾಡ್ತಕ್ಕಂಥವನು, ನಮ್ಮಲ್ಲಿರ್ತಕ್ಕಂಥ ತೇಜಸ್ಸನ್ನ ವಿಗತ ಮಾಡ್ತಕ್ಕಂಥವನು ವಿಶುಕ್ರ ಅಂತ. ವಿಶುಕ್ರ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಪರಾಕ್ರಮನ್ನೇ ಕುಂದಿಸ್ತಕ್ಕಂಥ ಶಕ್ತಿ, ಕುಂದಿಸ್ತಕ್ಕಂಥವನು ಅಂತ. ಇದಕ್ಕೆ ಅಹಂಕಾರ, ನಮ್ಮಲ್ಲಿ ಅಹಂಕಾರ ಮತ್ತೆ ಮಮಕಾರ ಅಂತ ಎರಡು ವಿಕಾರಗಳಿವೆ. ಅವಿದ್ಯಾಪರವಾದ ಅಜ್ಞಾನಕ್ಕೆ ಅಹಂಕಾರ ಮತ್ತೆ ಮಮಕಾರ ಅಂತ. ಈ ಅಹಂಕಾರ ಮಮಕಾರಗಳೇ ವಿಶುಕ್ರ ಮತ್ತೆ ವಿಶಂಗ. ಈ ವಿಷಂಗ ಅಹಂಕಾರ ಇದು ಜ್ಞಾನಶಕ್ತಿಯನ್ನು ಕ್ಷೀಣಿಸುತ್ತೆ. ಯಾವಾಗ ಪ್ರಪಂಚ ವಿಷಯದಲ್ಲಿ ನಮಗೆ ಲೋಲುಪ್ತತೆ ಉಂಟಾಗುತ್ತೆ, ಆ ಪ್ರಪಂಚ ವಿಷಯ ಲಾಲನೆಯೇ ವಿಶುಕ್ರ. ಆ ಪ್ರಪಂಚ ವಿಷಯ ಲಾಲನೆಯಿಂದ ನಮ್ಮಲ್ಲಿ ಅಜ್ಞಾನ ಉಂಟಾಗುತ್ತೆ, ಅಹಂಕಾರ ಬರುತ್ತೆ. ನಾನು ಎಂಬ ಅಹಂಕಾರ ವಿಷಯ ಸಂಘಾತಗಳನ್ನು, ವಿಷಯ ಸಂಘಾಭಿಲಾಷಿ ಇವನು
ಹಾಗಾಗಿ ಮಹಾ ಮಾಯಾವಿ ಮತ್ತು ಕಪಟಿ ಆದ ಬಂಡಾಸುರನ ಸಹೋದರ. ಇವನನ್ನ ಮಂತ್ರಿಣೀ ದೇವಿ ಅಂದರೆ ಶ್ಯಾಮಲಾದೇವಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಇವನನ್ನು ನಾಶ ಮಾಡುತ್ತಾರೆ. ಅಲ್ಲಿಗೆ ವಿಶುಕ್ರ ಶ್ಯಾಮಲಾದೇವಿಯ ಬ್ರಹ್ಮಾಸ್ತ್ರ ಪ್ರಯೋಗದಿಂದ ವಿಶುಂಗನ ವಧೆ ಆಗುತ್ತೆ. ಅದನ್ನು ನೋಡಿ ವಿಶುಂಗ ವಧ ತೋಷಿತ ಅಂದರೆ ಅಮ್ಮ ಹರ್ಷಿತಳಾಗ್ತಾಳೆ ಇದನ್ನು ನೋಡಿ. ವಿಶಂಗ ಪ್ರಾಣಹರಣ ವಾರಾಹಿ ವೀರ್ಯನಂದಿತ. ವಿಶಂಗ ಪ್ರಾಣಹರಣ ಅಂದರೆ ಇಲ್ಲಿ ವಿಶಂಗ ಅಂದರೆ ಅವನೊಬ್ಬ ದುಷ್ಟ ದೈತ್ಯ. ವಿಶಂಗ ಅಂದರೆ ಇದು ಮಮಕಾರಕ್ಕೆ ಪ್ರತೀಕವಾಗಿದೆ, ಮಮಕಾರದ ಪ್ರತಿನಿಧಿತ್ವ ವಿಶಂಗ ಅಂದರೆ. ಈ ಮಮಕಾರ ಅಂದರೆ ಈ ದುಷ್ಟ ಸಾಂಗತ್ಯ, ದುಷ್ಟ ವಿಷಯ ಸಾಂಗತ್ಯವೇ ವಿಶಂಗ. ಇದರಿಂದ ಮಮಕಾರ ಉಂಟಾಗುತ್ತೆ ನಮ್ಮಲ್ಲಿ. ಆ ವಾರಾಹಿ ದೇವಿ ಅನೇಕ ಅಸ್ತ್ರಗಳನ್ನು ಪ್ರಯೋಗ ಮಾಡಿ, ಆ ವಾರಾಹಿ ದೇವಿ ಅನೇಕ ಅಸ್ತ್ರಗಳ ಪ್ರಯೋಗದಿಂದ ಆ ವಿಶುಂಗನ ಪ್ರಾಣಹರಣ ಆಗುತ್ತೆ, ವಿಶುಂಗನ ಸೈನ್ಯ ನಾಶ ಆಗುತ್ತೆ. ಆಮೇಲೆ ವಿಶುಂಗನನ್ನ ವಾರಾಹಿ ದೇವಿ ಸಂಹಾರ ಮಾಡ್ತಾರೆ. ಆ ವಾರಾಹಿ ದೇವಿ ವಿಶುಂಗನ ಸಂಹಾರ ಮಾಡಿದ ಮೇಲೆ ಅದನ್ನು ನೋಡಿ ವಾರಾಹಿ ವೀರ್ಯನಂದಿತ, ಅವಳ ಒಂದು ವೀರತ್ವವನ್ನು ನೋಡಿ, ಆ ಪರಾಕ್ರಮವನ್ನು ನೋಡಿ ತಾಯಿ ನಂದಿತ ಅಂದರೆ ಆನಂದವನ್ನು ವ್ಯಕ್ತಪಡಿಸ್ತಾಳೆ. ಇದು ನಾಮನೂ ಬಂತು ಇಲ್ಲಿ ನಮಗೆ. ಇದರ ಹಿಂದ್ಗಡೆ ನಮಗೆ ಪೌರಾಣಿಕ ಪರವಾದ ಲೀಲಾ ವೈಭವನು ಬಂತು, ಮಂತ್ರ ರಹಸ್ಯ ಇದರಲ್ಲಿ ಬಂತು, ಮತ್ತೆ ಅಂತರ್ಮುಖ ಸಾಧನೆಗೆ ಯೋಗ ಸಾಧನೆ ಮಾಡ್ತಕ್ಕಂಥವ್ರಿಗೆ ನಮ್ಮ ಶರೀರದೊಳಗೆ ಆಗ್ತಕ್ಕಂಥ ಸಾಧನಾ ಪರವಾದ ಅನೇಕ ವಿಚಾರಗಳು ಸಹ ಇಲ್ಲಿಯವರೆಗೆ ಎಲ್ಲ ನಾಮದಲ್ಲಿ ಅಡಗಿದೆ ಅಂತ. ಇನ್ನು ನಾವು ಮುಂದಿನ ನಾಮಕ್ಕೆ ಹೋಗೋಣ. ಇದು ಬಹಳ ನನಗೆ ತುಂಬ ಅಚ್ಚುಮೆಚ್ಚಾದಂಥ ಒಂದು ನಾಮ. ಇದು ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಇಲ್ಲಿ ಈ ನಾಮಕ್ಕೆ ಪ್ರವೇಶ ಮಾಡೋದಕ್ಕೆ ಮುಂಚೆ ಪೌರಾಣಿಕವಾದ ಕಥೆನ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಆ ಕಥೆನ ಪೂರ್ತಿ ತಿಳ್ಕೊಂಡ್ರೆ ಆವಾಗ ಇದಕ್ಕೆ ಮಹತ್ವ ಚೆನ್ನಾಗಿ ಬರುತ್ತೆ. ಈಗೇನಾಯಿತು, ಬಂಡಪುತ್ರರ ವಧೆ ಆಯಿತು. ಆಮೇಲೆ ಅವರ ಇಬ್ಬರು ಸಹೋದರರಾದ ವಿಶಂಗ ಮತ್ತು ವಿಶುಕ್ರರ ವಧೆ ಆಯಿತು. ಇದರೊಳಗೆ ತುಂಬ ಸೈನ್ಯ ನಾಶ ಆಗಿದೆ. ಹಾಗಂತೇಳಿ ನಾವು ಬಂಡಾಸುರನ್ನ ಉಪೇಕ್ಷೆ ಮಾಡುವಂತಿಲ್ಲ. ಅವನು ಇನ್ನೂ ಒಂದಷ್ಟು ಸೈನ್ಯಗಳನ್ನು ತಗೊಂಡು ಯುದ್ಧಕ್ಕೆ ಸನ್ನದ್ಧನಾಗಿ ಬರ್ತಾ ಇದ್ದಾನೆ. ಬರಬೇಕಾದ್ರೆ ನೋಡ್ದ ಈ ರಾವಣನು ಹಾಗೆ ಮಾಡ್ತಾನೆ. ನೀವು ರಾಮಾಯಣ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲು ಧರ್ಮಪರವಾಗಿ ಯುದ್ಧ ಮಾಡ್ತಾರೆ, ಆಮೇಲೆ ಅವರಿಗೆ ಸೋಲಾಗುತ್ತೆ ಅಂತ ಗೊತ್ತಾದಾಗ ಇನ್ನಿಲ್ಲದೆ ಇರ್ತಕ್ಕಂಥ ಅಕ್ರಮ ಅನ್ಯಾಯಗಳನ್ನೆಲ್ಲ ಮಾಡಕ್ಕೆ ಶುರು ಮಾಡ್ತಾರೆ. ಅದೇ ಥರ ಇವನೇನು ಮಾಡ್ತಾನೆ, ಬಂಡಾಸುರ ತನ್ನ ಶಕ್ತಿ ಒಂದು ಕಡೆ ಕುಂದುತ್ತಾ ಇದೆ. ಅಲ್ಲಿ ಪ್ರವಾಹೋಪಾದಿಯಲ್ಲಿ ಶಕ್ತಿ ಸೇನಾ ಸಮನ್ವಿತವಾದ ಸಮಸ್ತ ಶಸ್ತ್ರ ಸನ್ನದ್ಧರಾದ ಯೋಧರು ಒಡಗೂಡಿ ತಾಯಿ ಆಕ್ರಮಣ ಮಾಡಕ್ಕೆ ಬರ್ತಾ ಇದ್ದಾರೆ. ಆಗ ಯೋಚನೆ ಮಾಡ್ತಾನೆ, ಏನಾದ್ರು ಮಾಡಿ ನಾವು ಇದನ್ನು ಮಾಡಬೇಕು ಅಂತ. ಆ ವಿಶುಕ್ರ ಪ್ರಾಣಹರಣ, ವಿಶುಕ್ರ ಸಾಯೋದಕ್ಕೂ ಮುಂಚೆ ಏನು ಮಾಡ್ತಾನೆ, ಅವನು ಮಹಾಮಾಯಾವಿ ವಿಶುಕ್ರ. ಅವನೇನು ಮಾಡ್ತಾನೆ ಅಂತಂದರೆ, ಹೇಗಾದರೂ ಮಾಡಿ ಇವರ ಒಂದು ತೇಜಸ್ಸನ್ನು ಕಡಿಮೆ ಮಾಡಬೇಕು, ಈ ಸೈನಿಕರಲ್ಲಿರ್ತಕ್ಕಂಥ ಶಕ್ತಿನ ಕ್ಷೀಣಿಸ್ಬೇಕು ಅಂಥೇಳಿ ಅವನು ವಾಮಾಚಾರ ಪರವಾದ ಒಬ್ಬ ಮಹಾಮಾಯಾವಿ. ಅವನು ಒಂದು ಯಂತ್ರವನ್ನು ತಯಾರು ಮಾಡ್ತಾನೆ. ಅದಕ್ಕೆ ಜಯ ವಿಘ್ನಶಿಲಾ ಯಂತ್ರ ಅಂತ ಹೆಸರೇ ಹೇಳುತ್ತೆ. ಜಯ ವಿಘ್ನಶಿಲಾ ಯಂತ್ರ ಅಂತ. ಶತ್ರುಗಳಲ್ಲಿ ವಿಘ್ನವನ್ನುಂಟು ಮಾಡಿ ಜಯವನ್ನು ಪಡೆದುಕೊಳ್ಳತಕ್ಕಂಥದ್ದು ಜಯ ವಿಘ್ನಶಿಲಾ ಯಂತ್ರನ ರಚಿಸ್ತಾನೆ. ಆ ಜಯ ವಿಘ್ನಶಿಲಾ ಯಂತ್ರವನ್ನ ಮಾಯಾರೂಪದಲ್ಲಿ ತಂದು ಈ ಜ್ವಾಲಾಮಾಲಿನಿಕಾಕ್ಷಿಪ್ತ ಸೈನ್ಯದೊಳಗಡೆ ಹಾಕ್ಬಿಟ್ಟು ಹೋಗ್ತಾನೆ. ಅದು ಹಾಕಿದಾಗ ಏನಾಗುತ್ತೆ ಅಂದರೆ, ಈಗ ನೋಡಿ, ಪರಾಕ್ರಮದಿಂದ ಯುದ್ಧ ಗೆಲ್ತಕ್ಕಂಥದ್ದೊಂದು, ಕುಟಿಲೋಪಾಯದಿಂದ ಯುದ್ಧ ಗೆಲ್ತಕ್ಕಂಥದ್ದು ಇನ್ನೊಂದು. ಈ ಪರಾಕ್ರಮದಿಂದ ಯುದ್ಧ ಗೆಲ್ತಕ್ಕಂಥದ್ದು ಒಂದಾದರೆ, ಈ ಕುಟಿಲೋಪಾಯ ಮಾಡ್ತಾರೆ ಯುದ್ಧದಲ್ಲಿ ಸ್ಟ್ರಾಟಜಿಗಳು ಅದೆಲ್ಲ. ಹೇಗೆಂದರೆ, ಈಗ ಎದುರಾಳಿ ತುಂಬ ಬಲಾಢ್ಯ ಆಗಿದ್ದಾನೆ ಅಂದರೆ ಅವನ ಬಲನ ಯಾವ ರೀತಿ ಆದರೂ ನಾವು ಕ್ಷೀಣಿಸ್ಬೇಕು, ಅದನ್ನು ತಗ್ಗಿಸ್ಬೇಕು ಅಂತ ಹೇಗೆ ಮಾಡ್ತಾನೆ ಅಂದರೆ, ಇಲ್ಲಿ ಒಂದು ಯಂತ್ರ ಪ್ರಯೋಗ ಮಾಡ್ತಾನೆ. ಆ ಯಂತ್ರವನ್ನು, ಜಯ ವಿಘ್ನಶಿಲಾ ಯಂತ್ರವನ್ನು
ಅಮ್ಮನವರ ಸೈನ್ಯದಲ್ಲಿ ಹಾಕ್ತಾನೆ. ಆಗ ಜಯಕ್ಕೆ ವಿಘ್ನ ಉಂಟಾಗುತ್ತೆ. ಯಾವ ರೀತಿ ಉಂಟಾಗುತ್ತೆ ಅಂತಂದರೆ, ಅಲ್ಲಿರ್ತಕ್ಕಂಥ ಎಲ್ಲ ಶಕ್ತಿ ಸೇನೆಯಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು, ಈಗ ನಮ್ಮಲ್ಲಿ ಈ ಥರ ನಡೆಯುತ್ತೆ, ನಾವು ನೋಡಿದ್ದೀವಿ, ಅವರವರೇ ಪರಸ್ಪರ ನಿಸ್ತೇಜರಾಗಿ ಕಾಂತಿಹೀನರಾಗಿ ಯುದ್ಧ ಮಾಡಬೇಕಾಗಿದ್ದವರು ಆಲಸ್ಯದಿಂದ ಬಂದ್ಬಿಟ್ಟು ಒಂದು ಕಡೆ ಈಗ ಕಟ್ಟೆ ಮೇಲೆ ಕೂತ್ಕೋತಾರಲ್ಲ, ಬೆಡ್ರಪ್ಪ ಯಾವನಿಗೆ ಬೇಕು ಈ ಯುದ್ಧ ಮಾಡೋದು ನಾವು ಹಗಲು ರಾತ್ರಿ, ಯಾರಿಗೆ ಮಾಡ್ತಾ ಇದ್ದೀವಿ? ಲಲಿತಾ ದೇವಿ ಹೇಳಿದ್ರು, ಅವರು ಇವರೆಲ್ಲ ವಾರಾಗಿ, ಇವ್ರು ಶ್ಯಾಮಲ, ಇವರಿಗೆಲ್ಲ ಹೆಸರು. ಆ ಸಣ್ಣ ಹುಡುಗಿ ಬಾಲ ತ್ರಿಪುರ ಸುಂದರಿ, ಅವಳಿಗೆ ಹೆಸರು. ನಾವಿಲ್ಲಿ ಒದ್ದಾಡೋದು, ನಾವು ನಮ್ಮ ಪ್ರಾಣ ಕೊಡೋದು, ಜಯ ಬಂದರೆ ಕೊನೆಗೆ ಅವರಿಗೆ. ಎಂಥದಪ್ಪ ಇದು? ಬಿಡಪ್ಪ, ನಮ್ಗೆ ಏನಾಗಬೇಕು, ಯಾರೋ ಗೆಲ್ತಾರೆ ಯಾರೋ ಸೋಲ್ತಾರೆ, ನಾವ್ಯಾಕೆ ಹೊಡೆದಾಡಬೇಕು ಅಂತ ನಾವೆಲ್ಲ ಮಾತಾಡ್ತೀವಲ್ಲ, ಅದೇ ಥರ ಒಂದು ಆಲೋಚನೆ ಬರುತ್ತೆ. ಯಾಕೆ ಬರುತ್ತೆ ಅಂದರೆ, ಅವನು ಹಾಕಿರ್ತಕ್ಕಂಥ ಜಯ ವಿಘ್ನಶಿಲಾ ಯಂತ್ರದ ಪ್ರಭಾವವಾಗಿ ಅವರಲ್ಲಿರ್ತಕ್ಕಂಥ ಒಂದು ಇಚ್ಛಾಶಕ್ತಿ ಕ್ಷೀಣಿಸಿ ಅವರಲ್ಲಿ ಆಲಸ್ಯ ಇತ್ಯಾದಿ ಅಂದರೆ ವಿಕಾರಗಳು ಬಂದು ಅವರು ನಿಸ್ತೇಜರಾಗಿ ಯುದ್ಧ ಮಾಡೋಕ್ಕೆ ಉತ್ಸುಕತೆಯನ್ನು ಕಳ್ಕೊಂಡು ಕೂತುಬಿಡ್ತಾರೆ. ಮಂತ್ರಿಣಿ ದಂಡಿನಿ ದೇವತೆಗಳು ಬರ್ತಾರೆ, ಏನಪ್ಪ ಏನಾಯ್ತು, ನಮ್ಮ ಸೈನ್ಯ ಇಷ್ಟು ಚೆನ್ನಾಗಿ ಇಷ್ಟೊತ್ತು ತನಕ ವೀರಾವೇಶದಿಂದ ಎಲ್ಲ ಹೋರಾಡ್ತಿದ್ದವರು ಏನಾಯ್ತು, ಬನ್ನಿ ನಿಮಗೆಲ್ಲ ಏನಾಯ್ತು, ಬನ್ನಿ ಅಲ್ಲಿ ಅಮ್ಮ ಇದ್ದಾಳೆ, ಎಷ್ಟು ಚೆನ್ನಾಗಿ ನಮ್ಮ ಸೈನ್ಯ ಮುಂದುವರಿತಾ ಇದೆ, ಎದ್ದೇಳಿ ಹೇಳಿ ಅಂದರೆ ಏನು ಹುರುಪು ಕೊಟ್ಟರು, ಏನು ತೇಜಸ್ ಕೊಟ್ರ, ನೀವು ಹೋಗ್ರಪ್ಪ ಬರ್ತೀವಿ ಅನ್ನೋ ಥರ ನಿಸ್ತೇಜರಾಗ ಅವರೆಲ್ಲ ಕೂತ್ಬಿಟ್ಟಿದೆ. ಯಾಕೆ ಅಂದರೆ, ಈಗ ನೋಡಿ, ಇಲ್ಲಿ ಆ ಜಯ ವಿಘ್ನಶಿಲಾ ಯಂತ್ರ ಹಾಕದ, ಆ ಜಯ ವಿಘ್ನಶಿಲಾ ಯಂತ್ರದಲ್ಲಿ ಆ ಕುಟಿಲಾಕ್ಷ ಅಂತ ಅವನ ಸೈನ್ಯಾಧ್ಯಕ್ಷನ ಹೆಸರು ಹೇಳಿದ ನಾವು. ಆ ಕುಟಿಲಾಕ್ಷ ಅಂತಕ್ಕಂಥವನು ಅಲ್ಲಿ ಆ ಯಂತ್ರ ನಿಕ್ಷೇಪ ಮಾಡಿದಾಗ ಇವರಲ್ಲಿ ಒಂದು 8 ವಿಧವಾದ ಒಂದು ದುಷ್ಟಶಕ್ತಿಗಳನ್ನು ಆ ಯಂತ್ರದಲ್ಲಿ ಅಡಗಿಸಿರ್ತಾನೆ. ಆ 8 ವಿಧವಾದ ದುಷ್ಟಶಕ್ತಿಗಳು ಯಾವುದು ಅಂತ ನೋಡೋಣ. ಮೊದಲನೇದು ಆಲಸ್ಯ, ಕೃಪಣ, ದೀನ, ನಿದ್ರೆ, ತಂದ್ರ, ಪ್ರಮೀಲಿಕ, ಕ್ಲೀಬ, ನಿರಹಂಕಾರ ಅಂತಕ್ಕಂಥ 8 ದುಷ್ಟಶಕ್ತಿಗಳನ್ನು ಆ ಜಯ ವಿಘ್ನಶಿಲಾ ಯಂತ್ರದಲ್ಲಿ ಹಾಕಿ ಶಕ್ತಿ ಸೇನೆ ಒಳಗೆ ಹಾಕ್ಬಿಡ್ತಾನೆ. ಇದು ಈ ಯಂತ್ರಗಳು ಅವರಲ್ಲಿ ಕೆಲಸ ಮಾಡುತ್ತೆ. ಅಂದರೆ ದೈಹಿಕವಾಗಿ ಯುದ್ಧ ಮಾಡೋಕ್ಕಾಗದೇ ಇದ್ದಾಗ ಮಾನಸಿಕವಾಗಿ ಅವರನ್ನ ಕ್ಷೀಣಿಸ್ಬಿಟ್ರೆ, ಮಾನಸಿಕ ಶಕ್ತಿಯನ್ನು ಕಳ್ಕೊಂಡ್ಬಿಟ್ರೆ, ದೈಹಿಕ ಶಕ್ತಿ ಎಷ್ಟೇ ಇದ್ರೂ ಮಾನಸಿಕ ಶಕ್ತಿ ಕುಂದಿದ್ರೆ ನಿಸ್ತೇಜರಾಗ್ತಾರೆ ಅನ್ನಕ್ಕೆ. ಇಲ್ಲಿ ಆಲಸ್ಯ ಅಂದರೆ ಸೋಮಾರಿತನ. ಇವಾಗ ನಾವು ಅಂತರಯಾಗ ಪರವಾಗಿ ನಮ್ಮ ಶರೀರಕ್ಕೆ ಹೋಲಿಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನಕ್ಕೆ ಆ ಜ್ಞಾನಶಕ್ತಿ ಸ್ವರೂಪಿಣಿಯಾದಂಥ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿಯಾದ ತಾಯಿ ನಮ್ಮಲ್ಲಿ ಜ್ಞಾನವನ್ನುಂಟು ಮಾಡಿ ನಮಗೆ ಆ ಅಜ್ಞಾನವನ್ನು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಜಯಿಸ್ತಾಳೆ ಅಂತಕ್ಕಂಥ ಯುದ್ಧ ಪರಿಕಲ್ಪನೆ ಮಾಡ್ತಾಳೆ. ಈಗ ಬಂಡಾಸುರ ಅವನು ಇವನು ಹಾಕಿರ್ತಕ್ಕಂಥ ಜಯ ವಿಘ್ನಶಿಲಾ ಯಂತ್ರ ಮೊದಲು ನಮ್ಗೆ ಆಲಸ್ಯದಿಂದ ಸೋಮಾರಿತನ ಬರುತ್ತೆ. ಬೇಡಪ್ಪ ಯಾರು ಮಾಡಪ್ಪ, ನಾವೇನೇ ಒಂದು ಕಾರ್ಯಕ್ಕೆ ಬೇಡಪ್ಪ ಬೆಳಗ್ಗೆ ಯಾರು ಮುಂಚೆ ಹೇಳ್ತಾರೆ, ಇದು ಯಾವ ಮಾಡ್ತಾನಪ್ಪ ನಾಳೆ ನೋಡೋಣ ಅಂತ ಸೋಮಾರಿತನ ಬಂದ್ಬಿಟ್ರೆ ಆ ಕೆಲಸ ಆಗೋದು. ಇದು ಮೊದಲನೇದು ಆಲಸ್ಯ, ಸೋಮಾರಿತನ. ಎರಡನೇದು ಕೃಪಣ ಅಂದರೆ ಬಿಡ್ರಪ್ಪ ಏನು, ಈಗ ಈ ಭಗವದ್ಗೀತೆ ಹೇಳ್ತಾರೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಅಂತ. ಅಂದರೆ ಆ ಕಾರ್ಪಣ್ಯ ದೋಷ ಬಂದ್ಬಿಡುತ್ತೆ ಅರ್ಜುನನಿಗೆ. ಅಂದರೆ ಏನೋ ಒಂದು ಇಲ್ಲೇದ್ದು ಕಲ್ಪನೆಗಳನ್ನು ಮಾಡ್ಕೊಂಡು ನಾವು ಪಲಾಯನವಾದಕ್ಕೆ ಏನೋ ಒಂದು ಹೇಳ್ಕೊತೀವಿ, ಅದು ಕಾರ್ಪಣ್ಯ ಅಂತ. ಇನ್ನೊಂದು ದೀನ, ಹೆದರಿಕೆ, ದಿಗಳು, ಬಿಡಪ್ಪ ಅವರೆಲ್ಲ ಏನು ದೊಡ್ಡವರು, ನಮ್ಮ ಹತ್ರ ಏನಿಲ್ಲ, ಅದು ಒಂಥರ ಆ ಹೆದರಿಕೆನೇ ಆ ದೈನ್ಯತ್ವ, ಅದನ್ನ ದೀನ ಅಂತ ಕರೀತಾರೆ. ಇದಾದಮೇಲೆ ಆ ತಾಮಸ ಶಕ್ತಿ ಸಂಕೇತವಾಗಿರ್ತಕ್ಕಂಥ ನಿದ್ರೆ, ಇದು ಸಾಮಾನ್ಯ ಎಲ್ಲರಿಗೂ ಇದೆ. ನಮಗೆಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಇದು ಭಾಳ ತೊಂದರೆ ಕೊಡುತ್ತೆ. ಈ ಒಂದು ಪಾಠ ಮಾಡ್ತಾ ಇದ್ರು ಸಹ ನಮಗೆ ಏನಾದರೂ ಒಂದು ಇಂಪಾರ್ಟೆಂಟ್ ಇದ್ದರೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಿದ್ದೆ ಬರುವಂಥದ್ದು. ಈ ಆಲಸ್ಯ, ತಾಮಸ ಶಕ್ತಿ, ನಿದ್ರೆ. ಇನ್ನೊಂದು ತಂದ್ರ ಅಂದರೆ ಆ ನಿದ್ದೆ ಒಂಥರ ಶಕ್ತಿ ಆದರೆ ಆ ನಿದ್ರಾರಹಿತವಾದರೂ ಆ ನಿದ್ದೆ ಹೋದವ್ರ ಸ್ಥಿತಿಲಿ ಇರ್ತೀವಲ್ಲ, ಅದು ತಂದ್ರ. ಆಮೇಲೆ ಪ್ರಮೀಲಿಕ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ತುಚ್ಛ ಭಾವ, ಅಯ್ಯೋ ಬಿಡಪ್ಪ ನಮ್ಮ ಕೈಲಿ ಏನಾಗುತ್ತೆ, ಅವರೇನೋ ದೊಡ್ಡವ್ರು ಮಾಡ್ತಾರೆ ಬಿಡಿ ನಮ್ಮ ಕೈಲಿ ಏನಾಗುತ್ತೆ ಅಂತೆಲ್ಲ ಹೇಳ್ತೀವಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಬಿಡಪ್ಪ ಅವರು ಇದು ನನ್ನ ಕೈಲಿ ಆಗಲ್ಲ ಅಂತ.
ಯುದ್ಧ ಮಾಡಿ ಸೋಲುದಕ್ಕೆ ಮುಂಚೆನೆ ಶರಣಾಗತರಾಗ್ತಕ್ಕಂಥದ್ದು, ಅದನ್ನ ಪ್ರಮೀಲಿಕ ಅಂತ ಕರೀತಾರೆ. ಕ್ಲೀಬ ಅಂದ್ರೆ ಎರಡರ್ಥ, ಒಂದು ನಪುಂಸಕತ್ವ ಅಂತ ಕರೀತಾರೆ, ಅದು ಯುದ್ಧದಲ್ಲಿ ಹೋದಾಗ ಹೆದರಿ ಹಿಂದೆ ಬರ್ತಕ್ಕಂಥದ್ದು, ಈ ಉತ್ತರ ಕುಮಾರನ್ ಪೌರುಷ ಅಂತೀವಲ್ಲ ಆ ಥರ. ಇನ್ನೊಂದು ಕರ್ತವ್ಯ ವಿಮುಖತ್ವ, ಏನೋ ಒಂದು ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳೋದು, ಅದಕ್ಕೆ ಕ್ಲೀಬ ಅಂತ ಕರೀತಾರೆ. ಅದನ್ನೇ ಕ್ಲೈಬ್ಯಮಾಸ್ಮಗಮ ಪಾರ್ಥ ನೈತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ ಅಂತ ಭಗವದ್ಗೀತೆ ಹೇಳ್ತಾನೆ. ಕ್ಲೈಬ್ಯಮಾಸ್ಮಗಮ ಪಾರ್ಥ, ಈ ಕ್ಲೈಬ್ಯ ನಿನಗೆ ಯಾಕೆ ಬಂತು? ನಾನು ಇರ್ಬೋದು, ಇವರೆಲ್ಲ ನನ್ನ ಅಣ್ಣ ತಮ್ಮಂದರು, ನನಗೆ ತುಂಬ ಬೇಕಾದವರು, ನನ್ನ ಗುರುಗಳು, ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ, ಈ ಗುರುಗಳು ಇಂಥ ಮಹಾನುಭಾವರು, ನನ್ನ ಒಡ ಹುಟ್ಟಿದವರು, ನನ್ನ ಎಲ್ಲ ಬಂಧುಗಳು, ಇವರನ್ನೆಲ್ಲ ಜೊತೆ ಯುದ್ಧ ಮಾಡಿ ನಾನು ಮಾಡೋಕ್ಕಿಂತ ಭೈಕ್ಷಮಪಿ ಎಲ್ಲ ಭಿಕ್ಷೆ ಬೇಡ್ಕೊಂಡಾರು ಇರ್ತೀನಪ್ಪ, ನನಗಿದು ಬೇಡ. ಪರಾಕ್ರಮಿ ಅಲ್ವೇ ಅವನು? ಪರಾಕ್ರಮಿ, ಅರ್ಜುನ ಪರಾಕ್ರಮಿ ಹೌದು. ಆದರೂ ಆ ಸಂದರ್ಭದಲ್ಲಿ ಅವನಲ್ಲಿರ್ತಕ್ಕಂಥ ಈ ಕ್ಲೈಬ್ಯ ಕಾರಣ ಏನೇ ಇರ್ಬೋದು, ಆದರೆ ಪರಾಕ್ರಮಿಯಾದರೂ ಕರ್ತವ್ಯದಿಂದ ವಿಮುಖ ಆಗ್ತಾನಲ್ಲ, ಹಾಗಾಗಿ ಅದನ್ನ ಕ್ಲೈಬ್ಯ ಅಂತ ಕರೀತಾರೆ. ಈ ಕರ್ತವ್ಯ ವಿಮುಖತ್ವ ಕ್ಲೈಬ್ಯ ಇದು. ಮತ್ತೆ ನಿರಹಂಕಾರ. ನಿರಹಂಕಾರ ಅಂದರೆ ಬಿಡಪ್ಪ ನಾನಲ್ಲ, ಇದೆಲ್ಲ ನಮ್ದಲ್ಲ ಅಂತೀವಲ್ಲ, ಅಹಂಕಾರ ಇರಬೇಕು, ಅದು ಸಾತ್ವಿಕ ಅಹಂಕಾರ ಇರಬೇಕು. ಭಗವಂತ ನಮಗೆ ಅಹಂಕಾರವನ್ನು ಕೊಟ್ಟಿರೋದು ಯಾಕೆ ಅಂದರೆ, ಅಹಂಕಾರ ಅನ್ನೋದಿಲ್ಲದೆ ಇದ್ದರೆ ನಾವು ಈ ಶರೀರನೇ ರಕ್ಷಣೆ ಮಾಡ್ಕೊತೀವಿ. ಈ ನಾವು ಈ ಶರೀರ ಪೋಷಣೆಗಾಗಿ ಊಟ ಮಾಡೋದು, ತಿನ್ನೋದು, ಈ ಶರೀರನ ತುಂಬ ಎಚ್ಚರಿಕೆಯಿಂದ ಕಾಪಾಡೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಾಧನೆನೇ ಅಹಂಕಾರ. ಈ ಶರೀರವನ್ನು ಹಿಡ್ಕೊಂಡಿರೋದಕ್ಕೆ ಬೇಕಾಗಿರ್ತಕ್ಕಂಥ, ಶರೀರ ಧಾರಣೆಗೆ ಬೇಕಾಗಿರ್ತಕ್ಕಂಥ ಒಂದು ಪರಿಕರ, ಟೂಲ್ ಅದು ಅಹಂಕಾರ. ಆದರೆ ಅದು ಒಂದನ್ನು ಬಿಟ್ಟು ಎಲ್ಲದಕ್ಕೂ ಅದನ್ನು ತುಂಬ ಯಥೇಚ್ಛವಾಗಿ ನಾವೆಲ್ಲ ಬಳಸ್ಕೊತೀವಿ. ಹಾಗಾಗಿ ಆ ಅಹಂಕಾರ ನಿರಹಂಕಾರ ಆಗಿಬಿಟ್ರೆ ಅದೊಂಥರ ಒಂದು ಬಾಧೆ. ಇವಿಷ್ಟು ಆಲಸ್ಯ, ಕೃಪಣ, ದೀನ, ನಿದ್ರ, ತಂದ್ರ, ಪ್ರಮೀಲಿಕ, ಕ್ಲೈಬ್ಯ ಮತ್ತು ನಿರಹಂಕಾರ ಅಂತಕ್ಕಂಥ 8 ದುಷ್ಟ ಶಕ್ತಿಗಳ ಒಗೂಡಿದ ಜಯವಿಘ್ನ ಶಿಲಾ ಯಂತ್ರವನ್ನು ಅದರೊಳಗೆ ಹಾಕಿದಾಗ ಏನಾಯಿತು, ಇವರೆಲ್ಲ ನಿಸ್ತೇಜರಾದರು. ಮಂತ್ರಿಣಿ ದಂಡಿನಿ ದೇವತೆಯವರು ಎಷ್ಟು ಕೇಳಿದ್ರು, ಯಾರು ಇವರಲ್ಲಿರೋ ಉತ್ಸಾಹನೇ ಹೋಯಿತು. ಅವರೇ ಒಂಥರ, ಯಾಕೆಂದರೆ ಮಂತ್ರಿಣಿ ದಂಡಿರಿಯವರಿಗೇನೋ ಆಗಲಿಲ್ವೇ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಶಕ್ತಿ ಸೇನೆಯಲ್ಲಿ ಒಂದು ಅಂತರಾವರಣ, ಇನ್ನೊಂದು ಬಹಿರಾವರಣ ಇದೆ. ನಮ್ಮಲ್ಲೂ ಹಾಗೆ ಅಂತರಾವರಣ ಇದು ಯಾವುದರಿಂದಲೂ ಎಫೆಕ್ಟ್ ಆಗಲ್ಲ, ಅದರೊಳಗಡೆ ಅಂತರಾವರಣ ಇದು ಯಾವುದರಿಂದಲೂ ಬಾಧಿಸಲ್ಲ. ಕರ್ತವ್ಯ ವಿಮುಖತ್ವ, ಅದನ್ನೇ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನ್ಗೆ ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವ ಉಪಪದ್ಯತೆ ಅಂತ ಹೇಳ್ತಾನೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಈ ಕ್ಲೈಬ್ಯ ಹೃದಯ ದೌರ್ಬಲ್ಯನ ಮಾಡುತ್ತೆ. ಆ ಹೃದಯ ದೌರ್ಬಲ್ಯನೇ ನಮ್ಮನ್ನು, ಆತ್ಮಶಕ್ತಿಯನ್ನು ನಮ್ಮಲ್ಲಿ ಕ್ಷೀಣಿಸುತ್ತೆ. ಇನ್ನೊಂದು ಕ್ಲೈಬ ಆದಮೇಲೆ ನಿರಹಂಕಾರ ಅಂತ. ನಿರಹಂಕಾರ ಅಂದರೆ ನಾನಲ್ಲ ಬಿಡ್ರಪ್ಪ, ಅದು ನಮಗಲ್ಲ ಅನ್ನೋಂಥದ್ದು ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅದನ್ನು ನಾವು ನಿರಹಂಕಾರ ಅಂತ ಕರಿತೀವಿ. ಈ 8 ಆಲಸ್ಯ, ಕೃಪಣ, ದೀನ, ನಿದ್ರ, ತಂದ್ರ, ಪ್ರಮೀಲಿಕ, ಕ್ಲೀಬ ಮತ್ತು ನಿರಹಂಕಾರ, ಈ 8 ದುಷ್ಟ ಶಕ್ತಿಗಳು, ತಾಮಸ ಶಕ್ತಿಗಳು, ಇದರಿಂದ ಅಜ್ಞಾನ ಉಂಟಾಗುತ್ತೆ. ಇದನ್ನ ಜಯವಿಘ್ನ ಶಿಲಾ ಯಂತ್ರವನ್ನು ಸೈನ್ಯದೊಳಗೆ ಹಾಕಿದಾಗ ಇರತಕ್ಕಂಥ ಎಲ್ಲ ಸೈನಿಕರು ನಿಸ್ತೇಜರಾಗಿ, ತೇಜೋಹೀನರಾಗಿ, ಯುದ್ಧಕ್ಕೆ ವಿಮುಖರಾಗಿ ಆಲಸ್ಯದಿಂದ ಓಡಾಡ್ತಾ ಇರ್ತಾರೆ. ಆಗ ಶ್ಯಾಮಲ ಮಂತ್ರಿಣಿ ದಂಡಿನಿ ದೇವತೆಯರು ಬಂದು ಎಷ್ಟೇ ಹುರಿದುಂಬಿಸಿದ್ರು ಸೈನ್ಯ ಹುರಿದುಂಬಿಸಕ್ಕಾಗಲ್ಲ. ಆವಾಗ ಏನು ಮಾಡೋದು ಅಂತ ಗೊತ್ತಾಗದಲೇ ತಾಯಿ ಲಲಿತಾ ತ್ರಿಪುರ ಸುಂದರಿ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ಅಮ್ಮ, ನಮ್ಮ ಸೈನಿಕರಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಇಷ್ಟೊತ್ತನಕ ತುಂಬ ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ರು, ಇದ್ದಕ್ಕಿದ್ದಂಗೆ ಯಾಕೋ ಒಂಥರ ಎಲ್ಲ ಅವರ ಶಕ್ತಿಯೆಲ್ಲ ಹುಡುಗೋಗ್ಬಿಟ್ಟಿದೆ, ಶಕ್ತಿಗಿಂತ ಮುಖ್ಯ ಅವರದ್ದು ಇದೇ ಇಲ್ಲ, ಅವ್ರಿಗೆ ಯುದ್ಧ ಮಾಡ್ತಕ್ಕಂಥ ಒಂದು ಪ್ರವೃತ್ತಿನೇ ಹೋಗ್ಬಿಟ್ಟಿದೆ ಅವರಿಗೆ, ಯಾಕೋ ತುಂಬ ನಿಸ್ತೇಜರಾಗಿದ್ದಾರೆ, ಏನು ಮಾಡೋದು ಅಂತ. ಅಮ್ಮಂಗೆ ಗೊತ್ತಾಯ್ತು ಏನಾಗಿದೆ ಅಂತ. ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೊತೀನಿ ಅನ್ನೋ ಥರ ನೋಡ್ತಾಳೆ, ಏನು ಮಾತಿಲ್ಲ ಅಮ್ಮಂದು. ಈ ಕಡೆ ಇದ್ದದ ಕಡೆಗೆ ಗಮನ ಬಿಟ್ಟು ಬಿಡ್ತಾಳೆ ಅಮ್ಮ.
ಇದ್ದದ ಕಡೆ ಗಮನ ಬಿಟ್ಬಿಟ್ಟು ಪರಮೇಶ್ವರ ಇದಾನಲ್ಲ ಈ ಕಡೆ, ಪರಮೇಶ್ವರನ ಕಡೆ ಒಂದ್ಸರಿ ನೋಡ್ತಾಳೆ. ಆ ಪರಮೇಶ್ವರಿ ಕಡೆಗೆ ನೋಡಿದ ತಕ್ಷಣ ಪರಮೇಶ್ವರನ ನೋಡಿದ ತಕ್ಷಣ, ಅಂದರೆ ಅವನು ಕಾಮೇಶ್ವರ, ಇವಳು ಕಾಮೇಶ್ವರಿ. ಆ ಕಾಮೇಶ್ವರಿನೇ ಲಲಿತಾ, ಕಾಮೇಶ್ವರನೇ ಶಿವ. ಆ ಕಾಮೇಶ್ವರನನ್ನ ನೋಡ್ತಾ ಒಂದು ಕಿರು ನಗೆಯನ್ನು ನಗ್ತಾಳೆ. ಆ ನಕ್ಕಾಗ ಒಂದು ಸ್ಪಂದನ ಶಕ್ತಿ ಪ್ರವಹಿಸುತ್ತೆ. ಅಮ್ಮನವರ ಹೃದಯದಿಂದ ಒಂದು ಸ್ಪಂದನ ಶಕ್ತಿ ಪ್ರವಹಿಸುತ್ತೆ. ಆ ಸ್ಪಂದನ ಶಕ್ತಿಗೆ ಪ್ರತಿಸ್ಪಂದನ, ಅವನೊಂದು ಮಂದಹಾಸ ಬಿಡ್ತಾನೆ. ಈ ಸ್ಪಂದನ ಮತ್ತೆ ಪ್ರತಿಸ್ಪಂದನ ಮಂದಹಾಸಗಳು ಎರಡೂ ಸೇರಿಬಿಟ್ಟು ಒಂದು ಅಪರಿಮಿತವಾದ ಮೋದ, ಆನಂದ ಆಗುತ್ತೆ. ಆ ಮೋದದಲ್ಲಿ, ಆನಂದದಲ್ಲಿ ಗಣಪತಿ ಆವಿರ್ಭವಿಸ್ತಾನೆ. ಆ ಗಣಪತಿ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಅಮ್ಮನವರು ಆ ಕಾಮೇಶ್ವರ ಮುಖಾವಲೋಕನ ಮಾಡಿ ಮುಗುಳ್ನಗೆ ನಕ್ಕ ತಕ್ಷಣ ಪರಮೇಶ್ವರನು ಒಂದು ಮುಗುಳ್ನಗೆ ನಗ್ತಾನೆ. ಅದರಲ್ಲಿ ಆ ಎರಡು ಪರಮೇಶ್ವರನ ಆನಂದ, ಪರಮೇಶ್ವರಿಯ ಆನಂದ, ಇವೆರಡೂ ಸೇರಿಬಿಟ್ಟು ಆನಂದಾತ್ಮಂ ಗಣೇಶೋಹಂ ಅಂತ ಗಣಪತಿ ಆವಿರ್ಭಾವ ಆಗಿ ಆ ಗಣೇಶ ಆನಂದಾತ್ಮನಾದ ಗಣೇಶನ ಆವಿರ್ಭಾವ ಆಗುತ್ತೆ. ಈಗ ಇಲ್ಲಿ ನೀವು ಗಣಪತಿಯ ಹುಟ್ಟಿನ ಬಗ್ಗೆ ಬೇರೆ ಬೇರೆ ಪುರಾಣದಲ್ಲಿ ಬೇರೆ ಬೇರೆ ಕಥೆಗಳನ್ನು ಕೇಳಿರ್ಬೋದು. ಪಾರ್ವತಿ ಸ್ನಾನ ಮಾಡ್ತಾ ಇದ್ಲು, ಆವಾಗ ಗಣೇಶ ಬಂದ, ಈಶ್ವರ ಬಂದ, ಅವನ ತಲೆ ಇದಾಯಿತು, ಆಮೇಲೆ ಉತ್ತರ ಮುಖದಿಂದ ಬಂದು ಗಣಪತಿಗೆ ಬಂತು ಅಂತ. ಅದು ಒಂಥರ ಕಥೆನೆ. ಇಲ್ಲಿ ಒಂದಕ್ಕೊಂದಕ್ಕೆ ನಾವು ಏನು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಪೌರಾಣಿಕ ಕಥೆಗಳೇ ಹೀಗೆ, ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಕಥೆಗಳು ನಿರ್ಮಾಣ ಆಗಿರುತ್ತೆ. ಆದರೆ ಅದರ ಹಿಂದೆ ಇರ್ತಕ್ಕಂಥ ಔಚಿತ್ಯ, ರಹಸ್ಯ, ಅದರಲ್ಲಿರ್ತಕ್ಕಂಥ ಔಪಾಸನಾ ಪರವಾದ ಒಂದು ಅಂತರಾರ್ಥದ ಕಡೆಗೆ ನಾವು ಗಮನ ಕೊಡಬೇಕು. ಇಲ್ಲಿ ಈ ಒಂದು ಭಂಡಾಸರ ವಧ ಸನ್ನಿವೇಶದಲ್ಲಿ ಗಣೇಶನ ಆವಿರ್ಭಾವ ಈ ರೀತಿಯಾಗುತ್ತೆ. ಇಲ್ಲಿ ದಶಾವತಾರನೂ ಬರುತ್ತೆ, ಅದಕ್ಕೂ ಹೀಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು ಯಾರು ಮುಂದೆ. ಇಲ್ಲೇನಾಯ್ತು, ಇಲ್ಲಿ ಈ ಪ್ರೇಮ ಪ್ರಸಾದ ಶಕ್ತಿ ಯಾವುದು, ಅಮ್ಮನವರ ಮತ್ತೆ ಕಾಮೇಶ್ವರಿಯವರ ಸ್ಪಂದನ ಪ್ರತಿಸ್ಪಂದನ ಹಾಗೂ ಪ್ರೇಮ ಪ್ರಸಾದ ಶಕ್ತಿಯ ಮಂದಹಾಸದಿಂದ ಆನಂದ ಸ್ವರೂಪವಾದ ಆನಂದಾತ್ಮಂ ಗಣೇಶೋಹಂ ಅಂತ ಗಣೇಶ ಹೊರಗಡೆ ಬರ್ತಾನೆ. ಆ ಗಣೇಶ ಬಂದ್ಬಿಟ್ಟು ಅವನು ನಗುವಿಂದ ಹುಟ್ಟಿದ್ರಿಂದ, ಆನಂದದಿಂದ, ಮೋದದಿಂದ ಅವನು ಹುಟ್ಟಿದ್ರಿಂದ ಅವನಿಗೆ ಏನ್ ಮಾಡಬೇಕು, ಮೋದದಿಂದಲೇ ಅವನನ್ನು ಅರ್ಚಿಸ್ಬೇಕು. ಅದಕ್ಕೆ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತೆ ಅಂತ. ಪ್ರಸನ್ನ ವದದಲ್ಲಿ ಅದೇ ಆನಂದ ಸ್ವರೂಪದಲ್ಲೇ ಅವನ ಆರಾಧನೆ ಮಾಡಬೇಕು. ಅವನಿಗೆ ಏನ್ ನೈವೇದ್ಯ, ಆ ಮೋದ ಆನಂದನೇ, ನಾವು ವ್ಯಕ್ತಪಡಿಸ್ತಕ್ಕಂಥ ಆನಂದನೇ ನೈವೇದ್ಯ. ಅದಕ್ಕೆ ಪ್ರತೀಕವಾಗಿ ಮೋದಕದಿಂದ ನೈವೇದ್ಯ ಮಾಡ್ತೀವಿ. ಆ ಮೋದಪ್ರದವಾದ ಗಣಪತಿಗೆ ಮೋದಕದಿಂದ ನೈವೇದ್ಯ, ಮತ್ತೆ ಅವನ ಪ್ರಸಾದವು ಮೋದಕನೇ ಪ್ರಸಾದ. ಅಂದ್ರೆ ಏನ್ ನಮಗೆ ಸಿಗುತ್ತೆ, ಇಂಥ ಒಂದು ಗಣಪತಿಯನ್ನು ನಾವು ಆರಾಧನೆ ಮಾಡಿದ್ರೆ, ಅನುಸಂಧಾನ ಮಾಡಿದ್ರೆ, ಅರ್ಚನೆ ಮಾಡಿದ್ರೆ ನಮಗೆ ಆ ಆನಂದ, ಅಪರಿಮಿತವಾದ ಆನಂದವೇ ಪ್ರಸಾದವಾಗಿ ನಮಗೆ ಸಿಗತ್ತೆ ಅಂತ. ಅಂದ್ರೆ ಮಂದಹಾಸದಲ್ಲಿ ಹುಟ್ಟಿದ ಆನಂದ ತೇಜಸ್ಸೇ ಶಿವಶಕ್ತ್ಯಾತ್ಮೈಕ್ಯ ರೂಪದಿಂದ ಉದಯಿಸಿದ ಶಕ್ತಿಯೇ ನಿರ್ವಿಘ್ನ ಪ್ರದಾಯಕ ಗಣಪತಿ. ಇಲ್ಲಿ ಗಣಪತಿಯ ಒಂದು ಚಿಂತನೆ ಮಾಡಬೇಕಾದ್ರೆ ರಸಶಾಸ್ತ್ರದಲ್ಲಿ ಹಾಸ್ಯರಸಕ್ಕೆ ಪ್ರಧಾನವಾದ ದೇವತೆ ಗಣಪತಿ. ಹಾಸ್ಯರಸಾದಿ ದೇವತೆಯೇ ಗಣಪತಿ. ಈ ಹಾಸ್ಯರಸದಲ್ಲಿ ಜೊತೆಗೆ 5 ಮಿಥುನ ದೇವತೆಗಳು ಇದ್ದಾರೆ. ಇವನ ಒಳಗಡೆ 5 ಮಿಥುನ ದೇವತೆಗಳು ಯಾವ್ಯಾವ್ದಪ್ಪ ಅಂತಂದ್ರೆ ಲಕ್ಷ್ಮೀನಾರಾಯಣ, ಉಮಾಮಹೇಶ್ವರ, ಪ್ರತಿಕರ್ದಮ, ವಾರಾಹಿ, ಮಹೀವರಹ, ಆಮೇಲೆ ಪುಷ್ಟಿಪತಿಯಿಂದ. ಈ 5 ಜನ ಮಿಥುನ ದೇವತೆಗಳು ಈ ಗಣೇಶನಲ್ಲಿ ಅಂದ್ರೆ ಗಣಪತಿಯಲ್ಲಿದ್ದಾರೆ. ಇಲ್ಲಿ
ನಾವು ಗಣಪತಿಯ ಉಪಾಸನೆ, ಗಣಪತಿ ಮತ್ತೆ ಬಾಲ ಎರಡು ಬಂತು ಇಲ್ಲಿ ಆಯ್ತಾ. ಮೊದಲು ಬಾಲ ಮತ್ತೆ ಗಣಪತಿ, ಈ ಎರಡೂವೇ ಪೂರ್ಣ ಉಪಾಸನೆ. ಈ ಎರಡು ಅಲ್ಲಿ ಬಾಲ ತ್ರಿಪುರ ಸುಂದರಿಯ ಉಪಾಸನಾ ವಿದ್ಯೆ ಬಂತು, ಇಲ್ಲಿ ಗಣಪತಿ ವಿದ್ಯೆ ಬರ್ತಾ ಇದೆ ಈ ನಾಮದಲ್ಲಿ. ದಯವಿಟ್ಟು ಅದು ಯಾರೋ ಒಬ್ಬರು ಭಾಳ ತೊಂದರೆ ಡಿಸ್ಟರ್ಬ್ ಆಗ್ತಾ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ನಾನು ಎಲ್ಲರನ್ನೂ ಮಾಡಿದ್ದೀನಿ. ಯಾರೋ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗಣೇಶ ಬರ್ತಾನೆ, ಅವನು ಬಾಲ ತ್ರಿಪುರ ಸುಂದರಿ ತರನೇ, ಅಮ್ಮ ನಾನು ಯುದ್ಧಕ್ಕೆ ಹೋಗ್ತೀನಿ ಅಂತಾನೆ. ಹೋಗೋದು ಅಂತ ಏನು ಹೇಳಬೇಕಾಗಿಲ್ಲ, ಅದಕ್ಕಾಗಿನೇ ಅವನ ಒಂದು ಅವತಾರ ಆಗಿದೆ. ಬರ್ತಾನೆ ಇಲ್ಲಿ ನೋಡಿ, ಶ್ಯಾಮಲ ವಾರಾಹಿ ದೇವತೆಗಳಿಗೆ, ಮಂತ್ರಿಣಿ ದಂಡಿನಿ ದೇವತೆಯರಿಗೆ ಗೊತ್ತಿಲ್ಲ ಏನಾಗಿದೆ ನಮ್ಮ ಸೈನ್ಯದಲ್ಲಿ ಅಂತ. ಇವನು ತಕ್ಷಣ ಕಂಡಿಡಿದು ಬಿಡ್ತಾನೆ ಏನಾಗಿದೆ ಅಂದ್ರೆ, ಸೀದಾ ಅವನು ಎಲ್ಲೂ ಯುದ್ಧಕ್ಕೆಲ್ಲೂ ಹೋಗೋದಿಲ್ಲ, ಸೀದಾ ಇವನು ವಿಶುಕ್ರ ನಿರ್ಮಿತ ಕುಟಿಲಾಕ್ಷನಿಂದ ಹಾಕಲ್ಪಟ್ಟ ಯಂತ್ರ ಜಯವಿಘ್ನ ಶಿಲಾ ಯಂತ್ರ ಎಲ್ಲಿದೆ, ಯಾವ ಜಾಗದಲ್ಲಿ ಹಾಕಿದ್ದಾನೆ ಶಕ್ತಿ ಸೇನದ ಒಳಗೆ, ಆ ಜಾಗಕ್ಕೆ ನೇರವಾಗಿ ಗಣಪತಿ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ಅವನ ಕೋರೆ ದಾಡೆಗಳಿಂದ ಆ ವಿಘ್ನಶಿಲಾ ಯಂತ್ರವನ್ನ ಧ್ವಂಸ ಮಾಡ್ತಾನೆ. ಅದೇ ಮುಂದಿನ ಅದಕ್ಕೆ ಪ್ರವೇಶ ಮಾಡೋಣ. ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಆಯ್ತು, ಗಣೇಶನ ಒಂದು ಆವಿರ್ಭಾವ ಆಯ್ತು. ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ, ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ, ಬಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. 31ನೇ ಶ್ಲೋಕ. ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ, ಆ ಮಹಾಗಣೇಶನಿಂದ ನಿರ್ವಿಘ್ನ ಧ್ವಂಸ ಆಗೋಯ್ತು. ಆ ವಿಘ್ನಶಿಲಾ ಯಂತ್ರನ ಅವನ ಕೋರೆ ದಾಡೆಗಳಿಂದ ಗುದ್ದಿ ಕುಟ್ಟಿ ಪುಡಿ ಮಾಡಿಬಿಡ್ತಾರೆ, ಚೂರಾಗೋಗ್ಬಿಡುತ್ತೆ ವಿಘ್ನಶಿಲಾ ಯಂತ್ರ ಧ್ವಂಸ ಆಗ್ತಿದ್ದಂಗೆ ಆ ಮೊದಲಿರ್ತಕ್ಕಂಥ ತೇಜಸ್ಸಿಗೆ 2 ಪಟ್ಟು ತೇಜೋಮಯರಾಗಿ, ಪುಳಕಿತರಾಗಿ, ಸನ್ನದ್ಧರಾಗಿ ಎಲ್ಲ ಶಕ್ತಿ ಸೈನ್ಯ ಮತ್ತೆ ಆವೇಶಭರಿತವಾಗಿ ಬಂಡಾಸುರನ ವಧೆಗೆ ಸನ್ನದ್ಧರಾಗಿ ಆಕ್ರಮಣವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರಲ್ಲಿರ್ತಕ್ಕಂಥ ಎಲ್ಲ ವಿಘ್ನನು ನಾಶ ಆಗುತ್ತೆ. ಹಾಗಾಗಿ ಇವನು ವಿಘ್ನ ನಾಶಕ ಮಹಾಗಣಪತಿ. ಇಲ್ಲಿ ಮಹಾಗಣಪತಿ ಬಂದಾಗ ಬಂಡಾಸುರ ಸುಮ್ಮನೆ ಇರಲ್ಲ. ಗಜಾಸುರ ಅಂತ ಹೇಳಿ ಇರ್ತಕ್ಕಂಥ ಒಬ್ಬ ದೊಡ್ಡ ರಾಕ್ಷಸ, ಆ ಗಜಾಸುರನನ್ನ ಗಣಪತಿ ಯುದ್ಧಕ್ಕೆ ಬಂದಾಗ ಗಣಪತಿ ಮೇಲೆ ಕಳಿಸ್ತಾನೆ. ಆ ಗಜಾಸುರನು ಅವನು ಅಕ್ಷೋಹಿಣಿ ಸೈನ್ಯ ಸಮೇತನಾಗಿ ಗಜಾಸುರನ ಮೇಲೆ, ಗಣಪತಿಯ ಮೇಲೆ ಆಕ್ರಮಣಕ್ಕೆ ಬರ್ತಾನೆ. ಆಗ ಆ ಗಣಪತಿ ತನ್ನ ರೋಮಕೂಪನ ಒಂದ್ಸರಿ ಹೊಡುತ್ತಾನೆ. ಆ ರೋಮಕೂಪದಿಂದ 7 ಕೋಟಿ ಹೇರಂಬರು ಹೊರಗಡೆ ಬರ್ತಾರೆ. ಆ 7 ಕೋಟಿ ಹೇರಂಬರು ಈ ಗಜಾಸುರನನ್ನ, ಆ ಸೈನ್ಯವನ್ನೆಲ್ಲ ಸಂಪೂರ್ಣ ನಾಶ ಮಾಡಿ ಈ ಗಜಾಸುರನನ್ನ ಸಂಹಾರ ಮಾಡ್ತಾರೆ. ಇದು ಪೌರಾಣಿಕವಾದ ಕತೆ. ಇದರ ಅಂತರಾರ್ಥಕ್ಕೆ ಹೋದರೆ ಇಲ್ಲಿ ಗಜವದನ ಗಣಪತಿ, ಗಜವದನ ಅಂದರೆ ಓಂಕಾರವದನ ಗಣಪತಿ, ಗಜಾಸುರ ಅಂದರೆ ಅಹಂಕಾರವದನ ಗಜಾಸುರ. ಅಹಂಕಾರವಾದ ಗಜಾಸುರನನ್ನ ಓಂಕಾರವದನನಾದ ಗಜವದನನಾದ ಗಣಪತಿ ಮದಗಜ ವದನ ಅಂದರೆ ಈ ಮದಗಜವನ್ನು, ಅಹಂಕಾರವೆಂಬ ಮದಗಜವನ್ನ ವದನದಿಂದ ಕೂಡಿದ ಗಜಾಸುರನನ್ನ ನಾಶ ಮಾಡ್ತಾನೆ. ಈ ಓಂಕಾರ ರೂಪ ಗಣಪತಿಯೇ ಇನ್ನೊಂದು ಅರ್ಥ, ವೇದಪರವಾದ ಅರ್ಥ ನೋಡಿದರೆ ಓಂಕಾರ ರೂಪ ಗಣಪತಿಯೇ ವೇದ. ಅವನ ರೋಮಕೂಪ 7 ಕೋಟಿ ರೋಮಕೋಪಗಳೇನಿದೆ ಅವು 7 ಕೋಟಿ ವೇದ ಮಂತ್ರಗಳು. ಆದರೆ ವೇದ ಮಂತ್ರಗಳು ಎಷ್ಟಿದೆ ಅಂದರೆ ಅನಂತಾಯೋ ವೈ ವೇದಾಹ ಅಂತ ಹೇಳುತ್ತೆ. ಅಂದರೆ ವೇದಗಳು ಅನಂತ ಇರೋದು. ನಾವು ಬರೀ ಋಗ್ವೇದ, ಸಾಮ, ಅಥರ್ವಣ ಅದರಲ್ಲಿರ್ತಕ್ಕಂಥ ಒಂದು ಈಗ ನಮಗೆ ಸಿಕ್ಕಿರೋಷ್ಟು ನಂಬರ್ ಅಷ್ಟೇ ವೇದಗಳು ಅಂತ ನಾವು ಹೇಳುವಾಗಿಲ್ಲ. ಇಲ್ಲಿ ನೋಡಿ 7 ಕೋಟಿ ಮಂತ್ರಗಳಿದೆ ಅಂತ ಬರುತ್ತೆ. ನಮಗೆ ಇದು ಲಬ್ಧಿ ಇರದಲ್ಲೇ ಇರ್ಬೋದು. ಆದರೆ ವೇದವ್ಯಾಸರು ಬಂದು ಅವರು ಸಮಸ್ತ ವೇದ ವಾಂಗ್ಮಯನೆಲ್ಲ ಋಕ್ಕು ಮಂತ್ರಗಳನ್ನೆಲ್ಲ ಒಂದು ಕಡೆ, ಯಜಸ್ಸು ಸಾಮಾನೆಲ್ಲ ಒಂದು ಕಡೆ ವಿಭಾಗ ಮಾಡಿ ನಮಗೆ ಕೊಟ್ಟರು. ಆದರೆ ವೇದ
ಅನಂತವಾಗಿದೆ. ಈ ಅನಂತ ವೇದ ರಾಶಿಯ ಸ್ವರೂಪ ಮಹಾಗಣಪತಿ. ಈ ವಿಘ್ನಯಂತ್ರ ಪ್ರಹರ್ಷಿತ ಅಂದರೆ ಇದು ಈ ವಿಘ್ನಯಂತ್ರ ಪ್ರವೇಶಿತನಾದ ಈ ಗಣಪತಿನ ಶ್ರೀ ವಿದ್ಯಾ ಗಣಪತಿ ಅಂತ ಕರೀತಾರೆ. ಶ್ರೀ ವಿದ್ಯಾ ಗಣಪತಿ ಅಂತ ಯಾಕೆ ಕರೀತಾರೆ ಅಂದರೆ ಅಮ್ಮನವರ ವಿದ್ಯೆ, ಶ್ರೀವಿದ್ಯೆ ಏನಿದೆ, ಷೋಡಶಿ ವಿದ್ಯೆ ಏನಿದೆ ಅದು ಶ್ರೀವಿದ್ಯೆ. ಈ ಶ್ರೀವಿದ್ಯೆಗೆ ಅದಿದೆ ಅಂದರೆ ಈ ಶ್ರೀವಿದ್ಯಾ ಪ್ರದಾಯಕವಾದ ಅದನ್ನು ಕೊಡ್ತಕ್ಕಂಥ ಅವನು ಶ್ರೀವಿದ್ಯಾ ಗಣಪತಿ. ಅದರ ಸ್ವರೂಪ ಶ್ರೀವಿದ್ಯಾ ಗಣಪತಿ. ಅವನು ಓಂಕಾರರೂಪವಾದ ಶ್ರೀವಿದ್ಯಾ ಗಣಪತಿ. ಇನ್ನು ಗಣಪತಿ ಎಲ್ಲಿದ್ದಾನೆ? ನಮ್ಮ ಶರೀರದಲ್ಲಿ ಮೂಲಾಧಾರ ಕ್ಷೇತ್ರ ಸ್ಥಿತನಾಗಿ ಗಣಪತಿ ಮೂಲಾಧಾರ ಚಕ್ರಕ್ಕೆ ಅಧಿಪತಿಯಾಗಿದ್ದಾನೆ ಗಣಪತಿ. ಇದನ್ನ ನಾವು ಯೋಗಪರವಾಗೂ ನಾವು ನೋಡ್ಕೊಂಡು ಹೋಗ್ಬೋದು. ಇದಕ್ಕೆ ನಮ್ಗೆ ಅನೇಕ ಉಲ್ಲೇಖ ಬರುತ್ತೆ. ಮಹಾಗಣೇಶ ನಿರ್ವಿಘ್ನ ವಿಘ್ನಯಂತ್ರ ಪ್ರಹರ್ಷಿತ. ಮುಂದಿನ ನಾಮ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಭಂಡಾಸುರ ಈಗ ಭಂಡಾಸುರ ನೇರವಾಗಿ ಯುದ್ಧಕ್ಕೆ ಬರ್ತಾನೆ. ಈಗ ಅಮ್ಮನವ್ರಿಗೂ ಭಂಡಾಸುರನಿಗೂ ಯುದ್ಧ ಆಗುತ್ತೆ. ಈ ಯುದ್ಧದ ಹಿನ್ನೆಲೆ ಸ್ವಲ್ಪ ನೋಡಿ ಆಮೇಲೆ ನಾನು ವಿಚಾರ ಮಾಡೋಣ. ಈಗೇನಾಗುತ್ತೆ ಅಂದರೆ ಭಂಡಾಸುರ ಅವನು ಶಕ್ತಿ ಸಮನ್ವಿತನಾಗಿ ಬರ್ತಾನೆ. ಅಮ್ಮನವರು ಈ ಶಕ್ತಿ ಸೇನಾ ಸಮನ್ವಿತವಾಗಿ ಇಲ್ಲಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಭಂಡತನವೇ ಮೂರ್ತೀಕರಿಸಿದ ಭಂಡಾಸುರ, ಇನ್ನೊಂದು ಕಡೆ ಲಲಿತಾದೇವಿ, ಲಾಲಿತ್ಯವೇ ಮೂರ್ತೀಕರಿಸಿದ ಲಲಿತಾದೇವಿ. ಇವರಿಬ್ಬರು ನಡುವೆ ಯುದ್ಧ ನಡೀತಾ ಇದೆ. ಭಂಡತನ ಅಂದರೆ ಈ ಚೀಚಿ ಗುಣ, ಚೀಚಿ ತೂತು ಅಂತಕ್ಕಂಥ ದುರ್ಗುಣ ರಾಶಿಯ ಭಂಡಾರವೇ ಭಂಡಾಸುರ. ಇವನ ಮೇಲೆ ಲಾಲಿತ್ಯವೇ ಮೂರ್ತೀಕರಿಸಿದ ಲಲಿತಾದೇವಿಯ ಯುದ್ಧ ನಡೆಯುತ್ತೆ. ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸ್ತಾರೆ. ಇಲ್ಲಿ ಭಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಇಲ್ಲಿ ಶಸ್ತ್ರ ಅಸ್ತ್ರ ಬಂತು. ಶಸ್ತ್ರ ಅಂದ್ರೇನು, ಅಸ್ತ್ರ ಅಂದ್ರೇನು ಅಂತ ತಿಳ್ಕೋಬೇಕು. ಆಮೇಲೆ ನಮಗೆ ಇದು ಅರ್ಥ ಆಗುತ್ತೆ. ಶಸ್ತ್ರ ಅಂದ್ರೆ ಪಾಶುಬಲ ಅಂದ್ರೆ ಶರೀರ ಬಲದಿಂದ ಪ್ರಯೋಗ ಮಾಡ್ತಕ್ಕಂಥದ್ದು ಶಸ್ತ್ರ. ಅಂದ್ರೆ ಯಾವುದರನ್ನ ಉಪಯೋಗಿಸೋದಕ್ಕೆ ನಮ್ಮ ಶರೀರ ಬಲ ಪ್ರಧಾನವಾಗಿ ಬೇಕೋ ಅದು ಶಸ್ತ್ರ ಅಂತ ಕರೀತಾರೆ. ಉದಾಹರಣೆಗೆ ಕತ್ತಿ, ಈಟಿ, ಅಂಕುಶ, ಇದಕ್ಕೆಲ್ಲ ನಮ್ಮ ಕೈಯಲ್ಲಿಗಿರ್ತಕ್ಕಂಥ ನಮ್ಮ ಬಾಹುಬಲ ಇರಬೇಕು, ನಮ್ಮ ಪಾಶುಬಲ ಇರಬೇಕು. ಆ ಬಲದಿಂದ ಪ್ರಯೋಗಿಸಿದ್ರೆ ಅದನ್ನ ಶಸ್ತ್ರ ಅಂತ ಕರೀತಾರೆ. ಅಸ್ತ್ರ ಅಂದ್ರೆ ಇದು ದೈವ ಬಲ ಮತ್ತು ಮಂತ್ರ ಬಲದಿಂದ ಬರ್ತಕ್ಕಂಥದ್ದು. ಈಗ ಬ್ರಹ್ಮಾಸ್ತ್ರ ಅಂತ ಬಿಡೋಕ್ಕೆ ಅದಕ್ಕೇನು ಇಷ್ಟುದ್ದ ಬಾಣ, ಇಷ್ಟು ದೊಡ್ಡದು ಏನೋ ಇರುತ್ತೆ ಅಂತಲ್ಲ. ಒಂದು ದರ್ಬೆ, ಒಂದು ಹುಲ್ಲು ಕಡ್ಡಿನ ತಗೊಂಡು ಅದಕ್ಕೆ ಬ್ರಹ್ಮಾಸ್ತ್ರದ ಮಂತ್ರ ಹೇಳಿ ಪ್ರಯೋಗ ಮಾಡಿದ್ರೆ ಆ ಹುಲ್ಲು ಕಡ್ಡಿಯೇ ಬ್ರಹ್ಮಾಸ್ತ್ರವಾಗಿ ಹೋಗುತ್ತೆ. ಅಲ್ಲಿ ಉಪಾಧಿ ಮುಖ್ಯ ಅಲ್ಲ. ಅಲ್ಲಿ ಒಂದು ಮೀನ್ಸ್ ಯಾವುದೋ ಒಂದು ಬೇಕಷ್ಟೇ, ಒಂದು ದರ್ಬೆನ ಒಂದು ಕುಶನ ಏನೋ ಬೇಕು. ಆದರೆ ಅದರಲ್ಲಿರ್ತಕ್ಕಂಥ ದೈವಿಕವಾದ ದೈವಶಕ್ತಿ ಮತ್ತು ಮಂತ್ರಶಕ್ತಿಯಿಂದ ಒಡಗೂಡಿದ್ರೆ ಅದನ್ನು ಅಸ್ತ್ರ ಅಂತ ಕರೀತಾರೆ. ಇಲ್ಲ ಅಂದ್ರೆ ನಮ್ಮ ಶರೀರದ ಬಾಹುಬಲದಿಂದ ಅದನ್ನು ಉಪಯೋಗಿಸಬೇಕಾದ್ರೆ ಅದನ್ನ ಶಸ್ತ್ರ ಅಂತ ಕರೀತಾರೆ. ಇದು ಮುಖ್ಯವಾದ ಒಂದು ವ್ಯತ್ಯಾಸ ಶಸ್ತ್ರ ಮತ್ತು ಅಸ್ತ್ರಕ್ಕೆ. ಇಲ್ಲೇನಾಗಿದೆ, ಭಂಡಾಸುರ ಇವನು ತನ್ನ ಬಾಹುಬಲ ಪ್ರಾಬಲ್ಯ ಉಳ್ಳನು. ಅವನು ಬರೀ ಶಸ್ತ್ರಗಳನ್ನು ಉಪಯೋಗಿಸ್ತಾನೆ. ವಿವಿಧವಾದ ಶಕ್ತಿಯುತವಾದ ಶಸ್ತ್ರಗಳನ್ನು ಅವನು ಪ್ರಯೋಗ ಮಾಡ್ತಾನೆ. ಅದಕ್ಕೆ ಅದಕ್ಕೆ ಪ್ರತಿಯಾಗಿ ಅಮ್ಮನವರು ಅಸ್ತ್ರಗಳನ್ನು ಉಪಯೋಗಿಸ್ತಾರೆ. ಒಂದಷ್ಟು ಶಸ್ತ್ರಗಳು ಮತ್ತು ಒಂದಷ್ಟು ಅಸ್ತ್ರಗಳ ಹೆಸರುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾಕೆಂದ್ರೆ ಇದರೊಳಗಡೆ ತುಂಬಾ ಅಂತರಾರ್ಥ ಇದೆ, ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬ ಇದೆ. ಮೊದಲನೇದಾಗಿ ಅಂಧತಾ ಮಿಶ್ರಾಸ್ತ್ರನ ಉಪಯೋಗಿಸ್ತಾನೆ. ಯಾರೋ ಭಂಡಾಸುರ. ಆ ಅಂಧತಾ ಮಿಶ್ರಾಸುರಕ್ಕೆ ಮಹಾತರಂಗಿಣಿ ಅಸ್ತ್ರವನ್ನು ಅಮ್ಮನವರು ಪ್ರಯೋಗ ಮಾಡ್ತಾರೆ. ಈ ಅಂಧತಾ ಮಿಶ್ರ ಅಂದ್ರೆ ಕುರುಡುತನ, ನಮ್ಮಲ್ಲಿರ್ತಕ್ಕಂಥ ಕುರುಡುತನ. ಈಗ ನಾವು ಹೇಳಿದ್ನಲ್ಲ, ಅವಿದ್ಯಾಪರವಾದ ಅಜ್ಞಾನ. ಈಗ ಈ ತರ ನೋಡ್ಬೇಕು.
ಈ ಅಸ್ತ್ರ ಶಸ್ತ್ರ ಹೆಸರನ್ನು ನೋಡಿ ಅದರಲ್ಲಿರ್ತಕ್ಕಂಥ ಹೆಸರು ನಮಗೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನ ಮತ್ತೆ ಅಜ್ಞಾನದ ವಿಚಾರಗಳನ್ನು ಮತ್ತೆ ಮಂತ್ರದ ವಿಚಾರಗಳನ್ನು ಇದರಲ್ಲಿ ತಿಳಿಸ್ಕೊಡುತ್ತೆ. ಇಲ್ಲಿ ಮಹಾತರಂಗಿಣಿ ಅಸ್ತ್ರನ ಉಪಯೋಗಿಸ್ತಾರೆ ಅಮ್ಮನವರು. ಅಂದ್ರೆ ಮಹಾತರಂಗಿಣಿ ಅಂದ್ರೆ ಅದು ಸೂರ್ಯ ಮಂತ್ರ. ಆಮೇಲೆ ಇವನು ತಾಮಸಲಾಸ್ತ್ರವನ್ನ ಉಪಯೋಗಿಸ್ತಾನೆ. ಅದಕ್ಕೆ ಚಕ್ಷುಮತಿ ಅಸ್ತ್ರವನ್ನ ಅಮ್ಮನವರು ಉಪಯೋಗಿಸ್ತಾರೆ. ಈ ಮಹಾತರಂಗಿಣಿ ಮತ್ತೆ ಚಕ್ಷುಮತಿ ಅಸ್ತ್ರ ಇವೆರಡು ಸೂರ್ಯ ಮಂತ್ರ ಪ್ರಧಾನವಾಗಿರ್ತಕ್ಕಂಥ ಅಸ್ತ್ರ. ಆ ಸೂರ್ಯ ಮಂತ್ರ ವಿಚಾರನೂ ಸಹ ಇಲ್ಲಿ ಬರುತ್ತೆ. ಅದಾದ್ಮೇಲೆ ಪಾಷಂಡ ಅಸ್ತ್ರವನ್ನ ಭಂಡಾಸುರ ಉಪಯೋಗಿಸ್ತಾನೆ. ಆ ಪಾಷಂಡ ಅಸ್ತ್ರಕ್ಕೆ ಅಮ್ಮನವರು ಗಾಯತ್ರಿ ಮಂತ್ರಾಸ್ತ್ರವನ್ನ ಉಪಯೋಗಿಸ್ತಾರೆ. ಅಂದ್ರೆ ನಮ್ಮಲ್ಲಿ ವೇದ ವಿರುದ್ಧವಾದ ಜ್ಞಾನ ತಿಳುವಳಿಕೆ ಮತ್ತೆ ಧರ್ಮಾಚರಣೆ ಏನಿದೆ ಅದನ್ನ ಪಾಷಂಡಿ ಮತ, ಪಾಷಂಡ, ವೇದ ವಿರುದ್ಧವಾಗಿರೋರನ್ನ ಪಾಷಂಡಿಗಳು ಅಂತ ಕರೀತಾರೆ ನಮ್ಮಲ್ಲಿ. ಆ ವೇದ ವಿರುದ್ಧವಾದ ಪ್ರವೃತ್ತಿ ನಮ್ಮಲ್ಲಿದ್ರೆ ಅದಕ್ಕೆ ಗಾಯತ್ರಿ ಮಂತ್ರನೇ ಮದ್ದು. ಗಾಯತ್ರಿ ಔಪಾಸಕರಿಗೆ ವೇದ ವಿರುದ್ಧವಾದ ಬುದ್ಧಿ ಬರೋದಿಲ್ಲ, ಪಾಷಂಡತನ ಬರೋದಿಲ್ಲ, ಅದು ನಿವಾರಣೆ ಆಗುತ್ತೆ, ಶುದ್ಧ ಜ್ಞಾನ ಸಿಗುತ್ತೆ ಅಂತ. ಇದೆಲ್ಲ ಅಂತರಾರ್ಥ. ಇದೇ ರೀತಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ನಾನು ಸುಮ್ಮನೆ ಹೇಳ್ತಾ ಹೋಗ್ತೀನಿ, ಅದನ್ನ ಗಮನಿಸಿದ್ರೆ ಸಾಕು. ಪಾಷಂಡಾಸ್ತ್ರಕ್ಕೆ ಗಾಯತ್ರಿ ಮಂತ್ರಾಸ್ತ್ರವನ್ನ ಅಮ್ಮನವರು ಪ್ರಯೋಗ ಮಾಡ್ತಾರೆ. ಶಕ್ತಿನಾಶನ ಅಸ್ತ್ರವನ್ನ ಬಿಡ್ತಾನೆ. ಏನೇನು ಇವ್ರ ಹತ್ರ ಎಂತೆಂತ ಇವ್ರ ಬತ್ತಳಿಕೆಯಲ್ಲಿದೆ ಅಂದ್ರೆ ಈ ಟೆರರಿಸ್ಟ್ಗಳು ಬಾಂಬ್ ಹಾಕ್ತಾರಲ್ಲ ಆ ಥರ. ಇಲ್ಲಿ ಅವನು ಬರ್ತಾನೆ, ಅವನು ವಿಘ್ನಶಿಲಾ ಯಂತ್ರನ ಹಾಕೋಗ್ತಾನೆ. ಇಲ್ಲಿ ಶಕ್ತಿನಾಶನಾಸ್ತ್ರ. ನಮ್ಮಲ್ಲಿ ಶಕ್ತಿ ಇದ್ರೂ ಅದು ಶಕ್ತಿ ಕೆಲಸ ಮಾಡಬಾರ್ದು ಅಂತ ಒಂದು ಅಸ್ತ್ರವನ್ನ ಭಂಡಾಸುರ ಪ್ರಯೋಗ ಮಾಡಿದ್ರೆ ವಿಶ್ವಾವಸು ಅಸ್ತ್ರವನ್ನ ಅಮ್ಮನವರು ಪ್ರಯೋಗಿಸ್ತಾರೆ. ಆಮೇಲೆ ಸರ್ವಮತಿನಾಶಾಸ್ತ್ರವನ್ನ ಭಂಡಾಸುರ ಪ್ರಯೋಗ ಮಾಡಿದ್ರೆ ಅದಕ್ಕೆ ಅಂದ್ರೆ ಸರ್ವಮತಿ ಅಥವಾ ಸರ್ವ ಸ್ಮೃತಿ ನಾಶಾಸ್ತ್ರವನ್ನ ಭಂಡಾಸುರ ಪ್ರಯೋಗ ಮಾಡ್ತಾನೆ. ಅದಕ್ಕೆ ಅಮ್ಮನವರು ಧಾರಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಸ್ಮೃತಿ ನಾಶ ಆದ್ರೆ ಅಂದ್ರೆ ನಮಗೆ ಯಾವುದು ಜ್ಞಾಪಕ ಶಕ್ತಿ ಇಲ್ಲ, ಬುದ್ಧಿ ಮತಿನಾಶನ ಆದ್ರೆ ಆ ಧಾರಣಾಸ್ತ್ರ ಅಂದ್ರೆ ಅದನ್ನ ಧಾರಣೆ ಮಾಡ್ತಕ್ಕಂಥ ಸಾಮರ್ಥ್ಯ, ಅದು ಧಾರಣಾಸ್ತ್ರವನ್ನ ಅಮ್ಮ ಪ್ರಯೋಗ ಮಾಡ್ತಾರೆ. ಇನ್ನು ಭಯಶಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಭಯಶಸ್ತ್ರವನ್ನ ಭಂಡಾಸುರ ಪ್ರಯೋಗ ಮಾಡಿದ್ರೆ ಅದಕ್ಕೆ ಅಮ್ಮನವರು ಐಂದ್ರಾಸ್ತ್ರವನ್ನ ಆ ಕಡೆಯಿಂದ ಐಂದ್ರಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಹೀಗೆ ರೋಗಶಸ್ತ್ರಕ್ಕೆ ನಾಮತ್ರಯಾಸ್ತ್ರವನ್ನ ಅಮ್ಮನವರು ಪ್ರಯೋಗ ಮಾಡ್ತಾರೆ. ನಾಮತ್ರಯಾಸ್ತ್ರ ಅಂತಂದ್ರೆ ಅಚ್ಯುತಾಯನ್ಮ, ಅನಂತಾಯನ್ಮ, ಗೋವಿಂದಾಯನ್ಮ, ಇದೇ ನಾಮತ್ರಯಾಸ್ತ್ರ. ಇದೆಲ್ಲ ಮಂತ್ರ ರಹಸ್ಯನೇ ಇದೆ ಇದರಲ್ಲಿ. ಅದನ್ನೇ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ, ಅದನ್ನ ವಿಸ್ತಾರ ಮಾಡಿ ಹೇಳಬೇಕಾಗಿಲ್ಲ. ಇನ್ನು ಆಯುರ್ನಾಶನ ಶಸ್ತ್ರವನ್ನ ಭಂಡಾಸುರ ಪ್ರಯೋಗ ಮಾಡಿದ್ರೆ ಕಾಲಸಂಕರ್ಷಣಿ ಅಸ್ತ್ರವನ್ನ ಅಮ್ಮ ಪ್ರಯೋಗ ಮಾಡ್ತಾರೆ. ಅದು ಕಾಲಸಂಕರ್ಷಣಿ ಮಹಾಮಂತ್ರ. ಇದು ನಾಮತ್ರಯ ಮಹಾಮಂತ್ರ. ಇದನ್ನ ಅಸ್ತ್ರ ಅಂದ್ರೆ ಅದ್ರ ಜೊತೆಗೆ ಒಂದು ಮಹಾಮಂತ್ರ ಇದೆ ಅಂತ ತಿಳ್ಕೊಬೇಕು. ಸರ್ವ ಅಸುರಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ ಕೊನೆಗೆ. ಇನ್ನೇನು ದಾರಿ ಉಳಿಯಿಲ್ಲ ಅವನಿಗೆ. ಸರ್ವ ಅಸುರಾಸ್ತ್ರ ಅಂದ್ರೆ ನಿಶುಂಭರನ್ ಬಿಡ್ತಾನೆ. ಆಮೇಲೆ ಚಂಡಮುಂಡ್ರನ್ನ, ಆ ದೇವಿ ಮಹಾತ್ಮೆಯಲ್ಲಿ ಬರ್ತಕ್ಕಂಥ ಎಲ್ಲ ರಾಕ್ಷಸರುಗಳು ಅಸುರಗಳು, ಆ ಅಸುರ ಶಕ್ತಿನೆಲ್ಲ ಪ್ರಯೋಗ ಮಾಡ್ತಾನೆ ಅಮ್ಮನವ್ರ ಮೇಲೆ. ಅದಕ್ಕೆ ದುರ್ಗಾಸ್ತ್ರವನ್ನು ಬಿಡ್ತಾರೆ. ದುರ್ಗಾಸ್ತ್ರ ಅಂದ್ರೆ ಗೊತ್ತಿದೆಯಲ್ಲ ಅಮ್ಮನವರು, ದುರ್ಗಾಸ್ತ್ರ. ಅದಕ್ಕೆ ಕೊನೆಗೆ ಮೂಕಾಸ್ತ್ರವನ್ನು ಬಿಡ್ತಾನೆ. ಮೂಕಾಸ್ತ್ರಕ್ಕೆ ಪ್ರತಿಯಾಗಿ ಅಮ್ಮನವರು ವಾಗ್ವಾದಿನಿ ಅಸ್ತ್ರವನ್ನ ಅಮ್ಮನವರು ಪ್ರಯೋಗ ಮಾಡ್ತಾರೆ. ಅಂದ್ರೆ ಇದು ಹೊರಗಡೆ ನಡೀತಿರ್ತಕ್ಕಂಥ ಒಂದು ಯುದ್ಧ ಅಂತ ನಾವು ಭಾವಿಸಬಾರ್ದು. ನಮ್ಮ ಒಳಗಡೆ ನಡೀತಕ್ಕಂಥ ಮಹಾಯುದ್ಧನೇ ಇದು ಅಂತ ನಾವು ತಿಳಿಬೇಕು. ಬಂಡಾಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರ ವರ್ಷಿಣಿ. ಯಾವ್ಯಾವ ಶಸ್ತ್ರಕ್ಕೆ ಯಾವ್ಯಾವ ಅಸ್ತ್ರ ಅಂತ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ಇವತ್ತಿನ ಒಂದು ಸತ್ಸಂಗಕ್ಕೆ ಮಂಗಳವನ್ನು ಹೇಳೋಣ. ಇವತ್ತಿನ ಈ ಸತ್ಸಂಗವನ್ನು ಆ ತಾಯಿ ಲಲಿತಾ ಮಹಾತ್ರಿಪುರ ಸುಂದರಿಯ ಚರಣಾರವಿಂದಕ್ಕೆ ಸಮರ್ಪಣೆಯನ್ನು ಮಾಡೋಣ. ಅಂಬಾರ್ಪಣಮಸ್ತು. ಉಮಾಯೈ ನಮಃ.
ಉಮಾಯೈ ನಮಃ ಉಮಾಯೈ ನಮಃ.